Why our democracy is more successful? Because police and military are subservient to civil authorities. ಅಮೆರಿಕ ಅಧ್ಯಕ್ಷ ಯಾರಿದ್ದಾರೆ? ಬೈಡನ್. ಮೊದಲು ಯಾರಿದ್ರು? ಟ್ರಂಪ್ ಹೋಗಿ ಬೈಡನ್ ಬರ್ಬೇಕಾದ್ರೆ ಕೌಂಟಿಂಗ್ 2 ದಿವಸ ಆಯ್ತು, 1.5 ತಿಂಗಳಾಯ್ತು. ಇನ್ನ ನಮ್ಮಲ್ಲಿ ಪೊಲೀಸ್ ಬ್ಯಾಲೆಟ್ ಬೇಕಂತ ಕರೀತಾರ. ಬಂದು ಆ ಬ್ಯಾಲೆಟ್ ಎಬ್ಸೋದು 2 ದಿವಸ ಆಯ್ತು, 1.5 ತಿಂಗಳು. ಅವನು ಅಮೆರಿಕಾದಲ್ಲಿ 2 ಪ್ರೆಸಿಡೆಂಟ್ ಇರ್ತಾರೆ, 6 ತಿಂಗಳ ತನಕ. ಪ್ರೆಸಿಡೆಂಟ್ ಇಲೆಕ್ಟ್, president in office. President in office refused to give the power, hand over the powers for 1.5 months. 10,000 ಜನ ವೈಟ್ ಹೌಸ್ ನಾಗ ಅಟ್ಯಾಕ್ ಮಾಡಿದ್ರು. 9 ಜನ ಗೊಂಡಾಗ ಸತ್ತು. ಆಮೇಲೆ ಕೊಟ್ಟರು ಚಾರ್ಜ್. ಹೇಳ್ರಿ, 70 ವರ್ಷದ ಇಂಡಿಯಾದ ಒಬ್ಬರ ಪ್ರೈಮ್ ಮಿನಿಸ್ಟರ್ ನಾ ರಾಜೀನಾಮೆ ಕೊಡುದಿಲ್ಲ ಅಂತ, ಕರ್ನಾಟಕದ ಒಬ್ಬರೇ ಚೀಫ್ ಮಿನಿಸ್ಟರ್ ನಾ ಅಧಿಕಾರ ಬಿಟ್ಟು ಕೊಡುದಿಲ್ಲ ಅಂತ. ದಟ್ ಈಸ್ ಗ್ರೇಟ್ನೆಸ್ ಆಫ್ ಅವರ್ ಡೆಮೋಕ್ರಸಿ. ಸಲ್ಯೂಟ್ ಅವರ್ ಡೆಮೋಕ್ರಸಿ. ಚಂದ ಹೇಳಕತ್ತೀನಿ, ಯಾರ್ಯಾರು ಏನೇನು ಮಾಡಬೇಕು, ಏನು ತಪ್ಪಾಗ್ತಾವೆ, ಏನು ಸರಿ ಆಗ್ತಾವೆ ಅನ್ನೋದನ್ನು. ಇದನ್ನೆಲ್ಲ ಯಾಕೆ ಮಾಡಬೇಕು ಅಂದ್ರೆ 2 ಕಾರಣಕ್ಕೆ ಮಾಡಬೇಕು. ಚುನಾವಣೆ ಒಳಗೆ ಇದನ್ನೆಲ್ಲ ಮಾಡ್ಬೇಕು. SST ದವ್ರು ಹಂಗೆ ಮಾಡ್ಬೇಕು, FST ದವ್ರು ಹಿಂಗೆ ಮಾಡಬೇಕು, VVT ದವ್ರು ಅದನ್ನು ಮಾಡಬೇಕು, ಅಕೌಂಟ್ಸ್ ಟೀಮ್ದವ್ರು ಅದನ್ನು ಮಾಡಬೇಕು, ಫ್ಲೈಯಿಂಗ್ ಸ್ಕ್ವಾಡ್ದವ್ರು ಇದನ್ನು ಮಾಡ್ಬೇಕು. ಅದನ್ನೆಲ್ಲ ಯಾಕೆ ಮಾಡಬೇಕು? 2 ಕಾರಣಕ್ಕೆ ಮಾಡಬೇಕು. ಒಂದನೇದ್ದು, ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಇಂಪ್ಲಿಮೆಂಟೇಷನ್ ಆಗಬೇಕು. ಅದಕ್ಕೆ ಪೂರಕವಾಗುವಂಥ ಯಾವ ಕಾನೂನು ಮುರಿಯಲ್ಪಡಬಾರ್ದು, ಕಾನೂನಿನ ಪಾಲನೆ ಆಗಬೇಕು. ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅನ್ನೋದು ನಡಿಬೇಕು. ಬರೇ ಕಾನೂನುಗಳನ್ನ ಇಟ್ಟರೆ ಇಂಪ್ಲಿಮೆಂಟೇಷನ್ ಮಾಡೋದು ಕಷ್ಟ ಅಂತ ತಿಳ್ಕೊಂಡು 1960ರಲ್ಲಿ ಕೇರಳದಲ್ಲಿ ಮೊಟ್ಟ ಮೊದಲ ಬಾರಿ ಕೇರಳದ ಮುಖ್ಯ ಚುನಾವಣಾ ಅಧಿಕಾರಿಯವರು ಒಂದು ಕಂಡಕ್ಟ್ ಹಿಂಗೆ ನಡ್ಕೋರಪ್ಪ ಎಲ್ಲರೂ ಅಂತ ಹೇಳಿದರು. ಅದು ಬೆಳೀತಾ 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 ಎಲ್ಲಿಗೆ ಬಂತಂದ್ರೆ ಇವತ್ತು ಭಾರತ ದೇಶದಲ್ಲಿ ಚುನಾವಣೆ ನಡೆಸಿಕೊಂಡು ಹೋಗಲು ಇರುವ ಎಲ್ಲ ಪಕ್ಷಗಳು ಆದರ್ಶ ನೀತಿ ಸಂಹಿತೆಯನ್ನು, ಆದರ್ಶ ಆಚಾರ ಸಂಹಿತೆಯನ್ನು ಒಪ್ಪಿಕೊಂಡಿವೆ. ಯಾರ್ಯಾರು? ರಚನೆ ಮಾಡೋರು ಆಯೋಗ, ಒಪ್ಪಿಕೊಂಡವರು ಪೊಲಿಟಿಕಲ್ ಪಾರ್ಟೀಸ್. ಇದರ ತಪ್ಪಾದ್ರೆ ಆಗ್ಯದೋ ಇಲ್ಲೋ ಅಂತ ನ್ಯಾಯ ನಿರ್ಣಯ ಕೊಡೋರು ಹೈಕೋರ್ಟ್ ಆ್ಯಂಡ್ ಸುಪ್ರೀಂ ಕೋರ್ಟ್. ಇವರು ಎಲ್ಲರೂ ಒಪ್ಪಿದಾರೆ ಅದನ್ನು. ಅನೇಕ ಸುಪ್ರೀಂ ಕೋರ್ಟ್ ಡಿಸಿಷನ್ಗಳು ಬಂದಿರೋದರಿಂದ ಭಾರತದ ಚುನಾವಣೆಯಲ್ಲಿ ಸಾಕಷ್ಟು ಸುಧಾರಣೆಗಳು ಬಂದಿವೆ. ಮೊನ್ನೆ ಒಂದು ಮೇಜರ್ ನಿರ್ಣಯ ಆಯ್ತು ನೋಡ್ರಿ ಸುಪ್ರೀಂ ಕೋರ್ಟ್ದು. ಎಲೆಕ್ಷನ್ ಬಾಂಡ್ ನಲ್ ಆ್ಯಂಡ್ ವೈಡ್ ಮಾಡಿದರು. ದಟ್ ಈಸ್ ಇನ್ ಅಕಾರ್ಡೆನ್ಸ್ ವಿತ್ ಕೋಡ್ ಆಫ್ ಕಂಡಕ್ಟ್. ಅದ್ರ ಬಗ್ಗೆ ನಾನು ನಿಮಗೆ 100 ಉದಾಹರಣೆಗಳನ್ನು ಕೊಡ್ಬೋದು, ಬಟ್ ಅದು ನಿಮಗೀಗ ಬೇಕಾಗಿಲ್ಲ. ಆದರ್ಶ ನೀತಿ ಆಚಾರ ಸಂಹಿತೆ ಅನ್ನೋದಿದೆ, ಆ ಆಚಾರ ಸಂಹಿತೆಯನ್ನು ಪಾಲಿಸಬೇಕು. ಇದಕ್ಕೆ ಯಾವಾಗ ಪಾಲಿಸ್ಬೇಕು, ಯಾರ್ಯಾರು ಪಾಲಿಸ್ಬೇಕು? ಆದರ್ಶ ನೀತಿ ಸಂಹಿತೆ ಅಂದರೆ ಏನು? ಅಲ್ಲಿ ಈಗ ಬೋರ್ಡ್ ಆ ಕಡೆ ಬಂದು ನೋಡ್ರಿ. ಈ ಎಲ್ಲ ನಿಮ್ಮ ಡ್ಯೂಟೀಸನ್ನು ಹೇಳ್ಕೋತ ಈ ಡ್ಯೂಟೀಸನ್ನು ಯಾಕೆ ಮಾಡಬೇಕಾಗ್ಯದಂದ್ರೆ ಜಾರಿಯಲ್ಲಿರುವ ಕಾನೂನುಗಳ ಪಾಲನೆ ಆಗಬೇಕು. ಅದರ ಜೊತೆಗೆ ಈ ಆಚಾರ ಸಂಹಿತೆಯ ಪಾಲನೆ ಆಗಬೇಕು. ಹಾಗಾದರೆ ಆಚಾರ ಸಂಹಿತೆ ಎಂದರೇನು? ಆಚಾರ ಸಂಹಿತೆಯು ರಾಜಕೀಯ ಪಕ್ಷಗಳು ಹಾಗೂ ಚುನಾವಣೆ ನಿರತ ಸಮಸ್ತರು ಪಾಲಿಸಬೇಕಾದ ನಿಯಮಗಳು, ಎಲ್ಲರೂ ಒಪ್ಪಿದ ನಿಯಮಗಳು. ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಸಹಿತ ಒಪ್ಪ್ಯಾವ. ಅದನ್ನು ಎಷ್ಟೋ ಸಜೆಷನ್ಸ್ ಕೂಡ ಕೊಟ್ಟಾರ. ರಾಜಕೀಯ ಪಕ್ಷಗಳು ಏನು ಪಾಲನೆ ಮಾಡಬೇಕು, ಚುನಾವಣೆಗೆ ನಿಂತ ಅಭ್ಯರ್ಥಿಗಳು ಏನು ಪಾಲನೆ ಮಾಡಬೇಕು, ಚುನಾವಣೆ ನಿರತ ಅಧಿಕಾರಿಗಳು ಪೊಲೀಸರು ಏನು ಪಾಲನೆ ಮಾಡಬೇಕು, ಮಾಧ್ಯಮದವರು ಏನು ಪಾಲನೆ ಮಾಡಬೇಕು, ಎಲ್ಲರ ಮ್ಯಾಗ ನಿರ್ಬಂಧಗಳನ್ನು ಹೇರುವ ನಿಯಮಗಳೇ ಏನು? ಆದರ್ಶ ನೀತಿ ಸಂಹಿತೆ, ಆಚಾರ ಸಂಹಿತೆ. ಹೀಗೆ ಆಚರಣೆಯನ್ನು ಮಾಡಬೇಕು. ನೋಡ್ರಿ, ಪ್ರಜಾಪ್ರಭುತ್ವದೊಳಗೆ 3 ನಮೂನಿ ಇರ್ತದೆ. ಒಂದು, ಎಜುಕೇಟ್ ದ ಪೀಪಲ್, ಮಾನಿಟರ್ ಆ್ಯಸ್ ಎ ಡೆಟರೆನ್ಸ್, 3rd ಲೆವೆಲ್ ಪನಿಷ್ಮೆಂಟ್. ಒಮ್ಮೆ ಪನಿಷ್ಮೆಂಟ್ ಕೊಡೋದಲ್ಲ, ಹಿಂಗೆಲ್ಲರೂ ಪಾಲಿಸ್ರಿಪ್ಪ ಅಂತ ಹೇಳೋದು. ಪಾಲಿಸ್ದಿದ್ರೆ ನಿಮ್ಮ ಮ್ಯಾಗ ಕಣ್ಣು ಐತಿ ಅಂತ ಹೇಳೋದು. ನೀ ತಪ್ಪಿಗೆ ನೋಡು, ನಿನಗೆ ಶಿಕ್ಷೆ ಐತಿ ಅಂತ ಕೇಸ್ ಮಾಡೋದು. 3 ಹಂತದಾಗ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ತಿಳಿಯತೈತೇನ್ರಿ? ಇದನ್ನು ಹೇಳಕ್ಬೇಕು. ಮತ್ತು ನನಗೆ ಇಲ್ಲೇನು ರಾಮಾಯಣ ಮಹಾಭಾರತ ಹೇಳಂದ್ರೆ ಆಗೋದಿಲ್ಲ. ಅದನ್ನು ಹೇಳಂದ್ರೆ ನೀವು 8 ದಿವಸ ನೀತಿ ಹತ್ಬಾರ್ದಂಗೆ ಹೇಳ್ತೇನೆ. ಖರೆ ಈಗ ನಾ ಹೇಳಬೇಕಾದದ್ದೇನು, ಅದನ್ನು ಮೊಳಕಾಲು ಕಚ್ಚಕತ್ತ ಇಲ್ಲೇ ಕೆರ್ಕೋಬೇಕ್ರಲ್ಲ, ಎಲ್ಲ ಮೇಯೆಲ್ಲ ಹರ್ಕೊಂಡ್ರೆ ಏನು ಹೇಳಬೇಕಾಗೈತಿ ಅದನ್ನು ಹೇಳಬೇಕು.
ನೀತಿ ಸಂಹಿತೆ ಅದ. ಇದು ಎಲ್ಲಿ ಜಾರಿಯಲ್ಲಿರುತ್ತದೆ? ಚುನಾವಣೆ ಮುಗಿಯುವವರೆಗೆ ಇಡೀ ದೇಶದಲ್ಲಿ ಜಾರಿಯಲ್ಲಿರುತ್ತದೆ. ವಿಧಾನಸಭೆ ಇದ್ದರೆ ರಾಜ್ಯದಲ್ಲಿ ಜಾರಿಯಲ್ಲಿರುತ್ತದೆ. ಬೈ ಎಲೆಕ್ಷನ್ ಇದ್ದರೆ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿರುತ್ತದೆ, ಇಲ್ಲ ಕೆಲವು ಸಂದರ್ಭಗಳಲ್ಲಿ ಜಿಲ್ಲೆಯಲ್ಲಿ ಇರುತ್ತದೆ. ಈಗ ಬೇಕಾದದ್ದೇನು ಉಳಿದೆಲ್ಲ ಬೇಡಲ್ಲ, ದೇಶದಲ್ಲಿ ಜಾರಿಯಲ್ಲಿರುತ್ತದೆ. ಯಾವ ಅವಧಿಯಲ್ಲಿ ಜಾರಿಯಲ್ಲಿರುತ್ತದೆ? ಚುನಾವಣಾ ಆಯೋಗ ದಿನಾಂಕಗಳನ್ನು ಘೋಷಣೆ ಮಾಡಿದಂದಿನಿಂದ ಚುನಾವಣಾ ಪ್ರಕ್ರಿಯೆ ಮುಗಿಯುವವರೆಗೆ. ಹಾಗಾದರೆ ಚುನಾವಣಾ ಪ್ರಕ್ರಿಯೆ ಮುಗಿಯೋದು ಯಾವಾಗ? ಕೌಂಟಿಂಗ್ ಮುಗಿದ ನಂತರ 2 ದಿವಸ ಇರ್ತದೆ. ಇಟ್ ವಿಲ್ ಬಿ ಅಟ್ ಲೀಸ್ಟ್ 2 days ಆಫ್ಟರ್ ದಿ ಕೌಂಟಿಂಗ್, ದ ಡೇಟ್ ಆನ್ ವಿಚ್ ದ ಪ್ರೊಸೆಸ್ ಆಫ್ ಎಲೆಕ್ಷನ್ ಶಾಲ್ ಬಿ ಕಂಪ್ಲೀಟ್ ಅಂತ ಬರೆದಿರ್ತಾರೆ. ಆ ಅವಧಿಯಲ್ಲಿ ನೀತಿ ಸಂಹಿತೆ ಜಾರಿಯಲ್ಲಿರುತ್ತದೆ. ಹಾಗಾದರೆ ನೀತಿ ಸಂಹಿತೆಯಲ್ಲಿ ಯಾರ್ಯಾರು ಏನೇನು ಮಾಡಬೇಕು, ಯಾವ ಡೇಟ್ನ ಇರ್ತೈತಿ, ಏನೇನು ಮಾಡಬೇಕು ನೋಡ್ರಿ. ಜಾತಿ ಮತ ಸಮುದಾಯಗಳ ಮಧ್ಯೆ ವೈರತ್ವ ಬೆಳೆಸಬಾರ್ದು. ಮತಗಳಿಗಾಗಿ ಜಾತಿ ಮತ ಕೋಮು ಭಾವನೆಗೆ ಆಧಾರ ಮೇಲೆ ನೀವು ನಮ್ಮವ್ರದೇರಿ ನಮಗೆ ಹಾಕ್ರಿ, ನೀವು ಇಂಥವ್ರದೇರಿ ಇಂಥವ್ರಿಗೆ ಹಾಕ್ರಿ, ಈ ಜಾತಿಯವರೆಲ್ಲ ಆ ಕಡೆ ಹಾಕಬೇಡ್ರಿ, ಈ ಜಾತಿಯವರೆಲ್ಲ ನಾನು ಇಂಥದ್ದು ಕೇಳಬಾರ್ದು. ಬೇರೆ ಕಡೆ ಎಲ್ಲ ಜಾತಿ ಬಳಸ್ತೇವ್ರಿ, ಇಲ್ಲಿ ಬಳಸೋದಿಲ್ಲ. ಹೆಸರು ಹಚ್ಚೋದು ಹಿಡ್ಕೊಂಡು ಕೂಸು ಹುಟ್ಟಿತಂದ್ರೆ ಡೆಲಿವರಿಗೆ ಪೇಷಂಟ್ ಅಡ್ಮಿಟ್ ಆದಾಗಿಂದ ಜಾತಿ ಚಾಲೂ ಆಗ್ತೈತಿ. ಆದರೆ ಇಲ್ಲಿ ಅದನ್ನು ಬಳಸಂಗಿಲ್ಲ. ನೆಕ್ಸ್ಟ್, ಭ್ರಷ್ಟಾಚಾರ, ಬೇರೆಯವ್ರ ಮ್ಯಾಗ ಮತ ಚಲಾಯಿಸೋದು, ಮತಗಟ್ಟೆ 100 ಮೀಟರ್ ವ್ಯಾಪ್ತಿ, 48 ಗಂಟೆಯೊಳಗೆ ಏನೇನದಾವು ಮುಂದೆಲ್ಲ ಅದಾವು, ಇವು ಹೇಳ್ತೀನಿ ನಿಮ್ಗೆ. ಪ್ರಚಾರ ಹೇಳಿದ್ನಲ್ಲ, ಇದೆ ಈಗ 2 ಹಂತದ ಪ್ರಚಾರ ನಡೀತದ. ಏನು? ವ್ಯಾಲಿಡ್ಲಿ ನಾಮಿನೇಟೆಡ್ ಕ್ಯಾಂಡಿಡೇಟ್ ಆದ ಬಳಿಕ 48 ಗಂಟೆ ತನಕ ಒಂದು ನಿಯಮ, 48 ಗಂಟೆಗಳ ಅವಧಿಯಲ್ಲಿ ಇನ್ನೊಂದು ನಿಯಮ. ಅವಾಗ ಏನೇನು ಮಾಡಬೇಕು ಇವೆಲ್ಲ ಅದಾವೆ. ಧಾರ್ಮಿಕ ಚಿಹ್ನೆಗಳನ್ನು ಎಲ್ಲಿಯೂ ಪ್ರಚಾರಕ್ಕೆ ಬಳಸ್ತಕ್ಕದ್ದಲ್ಲ. ನೆಕ್ಸ್ಟ್, ಬೇರೆ ಅಭ್ಯರ್ಥಿಯ ಖಾಸಗಿ ನಡತೆ ಶೀಲಗಳ ಬಗ್ಗೆ ಸುದ್ದಿ ಪ್ರಚಾರ ಹೇಳಿದ್ನಲ್ಲ, ಭಾಷಣ ಕೇಳ್ಕೊಂಬರ್ಬೇಕಂತ. ಯಾವುದೇ ವ್ಯಕ್ತಿಯ ಬಗ್ಗೆ ಅವ್ರ ಭಾಷಣ, ಇದನ್ನು ನಿಮಗಟ್ಟ ಹೇಳಕತ್ತಿಲ್ಲ, ಮತ್ತು ನಿಮ್ಗೆ ಯಾಕೆ ಹೇಳತ್ತೇವೆ ಅಂದ್ರೆ ಹಿಂಗೆ ಮಾಡ್ರ ದಂಡಿಸಬೇಕು ಅಂತ ಹೇಳಕತ್ತೀವಿ. ಇದನ್ನು DC ಅವ್ರ ಮೀಟಿಂಗ್ ತೊಗೊಂಡು ಹೇಳ್ತಾರೆ, ಚುನಾವಣಾ ಆಯೋಗ ಮೀಟಿಂಗ್ ತೊಗೊಂಡು ರಾಷ್ಟ್ರ ಮಟ್ಟದಾಗ ಹೇಳ್ತದೆ. ರಾಜ್ಯ ಮಟ್ಟದಾಗ ಬಂದಾಗ ಮುಖ್ಯ ಚುನಾವಣಾಧಿಕಾರಿಯೇ ಬಂದು ಕರ್ನಾಟಕದ ಎಲ್ಲ ಪಕ್ಷಗಳ ಮುಖ್ಯಸ್ಥರನ್ನ ಮುಂದೆ ಕೂಡಿಸ್ಕೊಂಡು ಇದೆಲ್ಲ ನೇಮ ಐತೆ ಅಂತ ಹೇಳಿ ಇದ್ರ ಕಾಪಿ ಎಲ್ಲ ಪಕ್ಷಗಳಿಗೆ ಪುಕ್ಕಟ ಕೊಟ್ಟಿರ್ತಾರೆ. ಹಿಂಗೈತೆ ನೋಡ್ರಪ್ಪ ಅಂತೇಳಿ ನೀವು ನಾವು ಒಪ್ಪಿದ್ದಂತ. ಬರೀ ಇಲ್ಲಿ ಹೇಳತ್ತೇವೆ ಸರ, ಅವ್ರಿಗೇನು ಗೊತ್ತಿಲ್ಲ, ಅವ್ರಿಗೇನು ಗೊತ್ತಿಲ್ಲಲ್ಲ. ರಾಜಕೀಯ ಫೈನಲ್ ಲಿಸ್ಟ್ ಆಫ್ ಕಂಟೆಸ್ಟಿಂಗ್ ಕ್ಯಾಂಡಿಡೇಟ್ಸ್ ಆಗೋದಕ್ಕಲ್ಲಿ DC ಮೊದಲು ಮಾಡೋ ಮೀಟಿಂಗನೇ ಪಕ್ಷದ ಅಭ್ಯರ್ಥಿಗಳ ಮೀಟಿಂಗು, ಸ್ಪರ್ಧಿಸೋರ ಮೀಟಿಂಗು. ಏನು ಮಾಡಬೇಕು ಏನು ಮಾಡಬಾರ್ದು ಹೇಳ್ತಾರೆ, ಇದನ್ನೆಲ್ಲ ಹೇಳಿರ್ತಾರೆ ಅವ್ರಿಗೆ. ಇನ್ನು ಅಭ್ಯರ್ಥಿಗಳು ಪ್ರಚಾರಕ್ಕೆಂದು ಪೋಸ್ಟರ್ಗಳು, ಪತ್ರಿಕೆ, ಪತ್ರ, ಸುತ್ತೋಲೆ, ಜಾಹೀರಾತು, ಇದನ್ನು ಸೆಕ್ಷನ್ 127A ಆಫ್ ದಿ RP ಆ್ಯಕ್ಟ್ ಮುದ್ರಣ ಮಾಡ್ಬೇಕಾದ್ರೆ ಎಷ್ಟು ಮಾಡಬೇಕು, ಏನು ಮಾಡಬೇಕು, ಎಲ್ಲಿ ಮುದ್ರಣ ಮಾಡಿದ್ದೀನಿ, ಎಲ್ಲಿ ಹಂಚಕತ್ತೀನಿ, ಅದ್ರ ಬಗ್ಗೆ ಎಲ್ಲ ಮಾಹಿತಿ ದಾಖಲೆಗಳದಾವ. ಯಾವನ ಗಾಡಿಯಾಗರೆ ಪ್ರಿಂಟ್ ಇಲ್ಲದ್ದು, ಹೆಸರು ಇಲ್ಲದ್ದು, ಸಂಖ್ಯೆ ಇಲ್ಲದ್ದು ಸಿಕ್ಕು ಅಂದ್ರೆ ತಕ್ಷಣ ಗಾಡಿ ಸೀಸ್ ಮಾಡಿರಿ. ವಾಹನಗಳ ಬಗ್ಗೆ, ಯಾಕಂದ್ರೆ ಪ್ರಿಂಟ್ ಮಾಡ್ಬೇಕಾದ್ರೆ ಪರ್ಮಿಷನ್ ತೊಗೊಂಡು ಮಾಡ್ಬೇಕು. ಎಷ್ಟು ಪ್ರಿಂಟ್ ಮಾಡೀನಿ ಅಂತ ಹೇಳ್ಬೇಕು, ಅಲ್ಲಿ ಬರ್ತದದು. ಆ ಕಾನೂನುಗಳು ಹೇಳುವಾಗ ಹೇಳ್ತೀನಿ, ಇಲ್ಲಿಯೂ ಅದ. ಯಾವುದೇ ಸಾರ್ವಜನಿಕ ಆಸ್ತಿಯನ್ನು ಸಂಬಂಧಪಟ್ಟ ಪ್ರಾಧಿಕಾರದ ಅನುಮತಿ ಪಡೆಯದೆ ಬಳಸಬಾರದು. ಸಭಾ ಮಾಡೋಕ್ಕಾತು, ಬ್ಯಾನರ್ ಹಚ್ಚಕ್ಕಾತು ಬಳಸಂಗಿಲ್ಲ. ಅದಕ್ಕೆ ನಾವು ಸಿಂಗಲ್ ವಿಂಡೋ ಸಿಸ್ಟಮ್ ಮಾಡಿರ್ತೀವಿ. ಪರ್ಮಿಷನ್ ಕೊಡಬೇಕಾದ್ರೆ PDO, ಟೌನ್ ಮುನ್ಸಿಪಲ್ ಅಥಾರಿಟಿ, ಪಂಚಾಯತ್ ರಾಜ್ದವರು, ಪೊಲೀಸರು, ರೆವಿನ್ಯೂ ಅಥಾರಿಟೀಸು, RTOದವರು, ಹೆಸ್ಕಾಮ್ ಜಸ್ಕಾಮ್ದವರು. ಯಾಕಂದ್ರೆ ಹೆಸ್ಕಾಮ್ ಕಂಬಕ್ಕೊಂದು ಪೋಸ್ಟರ್ ಹಚ್ಚಿರಂದ್ರೆ ಸಾರ್ವಜನಿಕ ಆಸ್ತಿಯ ದುರ್ಬಳಕೆ ಪ್ರಚಾರಕ್ಕಾಗಿ ಆತದು. ಸೊ ಅವ್ರು ಎಲ್ಲ ಕೂಡಿ ಒಂದು ಸಭೆ ಮಾಡಿರ್ತೀವಿ. ಇದನ್ನು ಬಳಸಂಗಿಲ್ಲ. ಬೇರೆ ಅಭ್ಯರ್ಥಿ ಪ್ರಚಾರ ಮಾಡುವಾಗ ಅಡಚಣೆ ಮಾಡುವಂತಿಲ್ಲ. 125, 126, 127 ಬರೆದು ಇಟ್ ಈಸ್ ಅ ಕಾಗ್ನಿಜಿಬಲ್ ಅಫೆನ್ಸ್. 3 ವರ್ಷ ಶಿಕ್ಷೆ ಆಗ್ತೈತೆ ರೀ. ಇನ್ನೊಬ್ಬರು ಸಭೆ ಒಳಗೆ ದಂಗೆ ಹಾಕಿದ್ದು ಪ್ರೂವ್ ಆತಂದ್ರೆ ಇಟ್ ಈಸ್ ಅ ಕಾಗ್ನಿಜಿಬಲ್ ಅಫೆನ್ಸ್. ಭಾಳ ಕಠೋರ ಶಿಕ್ಷೆ ಆಗ್ತದೆ. ಆದರೆ ಇಲ್ಲಿ ಮಾಡೋದಿಲ್ಲ ಅಂತ ಅವರಿಗೆ ನೇಮ್ ಹಾಕಿದೆವು. ನೆಕ್ಸ್ಟ್, ಧ್ವನಿವರ್ಧಕಗಳನ್ನು ಅದು 7 ಐತೆ ನೋಡ್ರಿ, ಅದು ತಪ್ಪು. 6ರಿಂದ ಮೊದಲು ಬಳಸುವಂತಿಲ್ಲ, 10ರ ನಂತರ ಬಳಸುವಂತಿಲ್ಲ. ಇದು ಒಂದು ತಪ್ಪು ಐತಿ ಇದ್ರಾಗ. ಧ್ವನಿವರ್ಧಕಗಳನ್ನು ಬೆಳಗ್ಗೆ 6ರ ಮೊದಲು, ಅಲ್ಲಿ 7 ಆಗೈತಿ, 7 ಅಲ್ಲ, 6ರ ಮೊದಲು 10ರ ನಂತರ ಬಳಸುವಂತಿಲ್ಲ. ಯಾವುದೇ ಧ್ವನಿವರ್ಗ ಬಳಸೋದ್ರ ಮ್ಯಾಗ ಸುಪ್ರೀಂ ಕೋರ್ಟ್ದ ನಿರ್ದೇಶನ ಇದೆ. ಅಷ್ಟಾಗಿಯೂ ಎಲ್ಲೆಲ್ಲೂ ಏನೇನೋ ಮೈಕ್ಗಳು ಗುಡಿ ಗುಂಡಾರದಲ್ಲಿ ಹಂಗೆ ಇರ್ತಾವೆ, ನಾವು ಸರ್ ಮಾಡ್ಕೊಂಡಿರ್ತೀವಿ, ನಡೀತಿರ್ತದ ಅದು. ಬಟ್ ಬಳಸುವಂತಿಲ್ಲ ಆ ಸಂದರ್ಭದಲ್ಲಿ.
ನೆಕ್ಸ್ಟ್, ಸಭೆ ಸಮಾರಂಭಗಳನ್ನು ಮಾಡುವಾಗ ಅನುಮತಿ ಪಡೆದು ಮಾಡಬೇಕು. ಅನೆಕ್ಸರ್ D1. ವಿದೌಟ್ ದ್ಯಾಟ್ ಯು ಕೆನಾಟ್ ಡೂ ದ್ಯಾಟ್. ಮೆರವಣಿಗೆ ಮಾಡುವ ಸ್ಥಳ, ಹಾದು ಹೋಗುವ ಮಾರ್ಗಗಳ ಬಗ್ಗೆ ಮಾಹಿತಿ ಮುಂಚಿತವಾಗಿ ತಿಳಿಸ್ಬೇಕು. ಅವ್ರಿಗೆ ಹೇಳಿರ್ತೇವೆ, ಇಲ್ಲಿ ಹೇಳಿದೆವು ಶಿಕ್ಷಕಲ್ಲಿ. ಒಂದೇ ಜಾಗದಾಗ 2 ಮಂದಿ ಬಂದ್ರಂದ್ರೆ ಇದರ ಬದ್ರ ಬಂದು ಹೊಡೆದಾಟ ಬಡದಾಟ ಮಾಡಿ. ನಾನು ನೋಡಿದ್ದೇನೆ, ಒಂದು ಕಡೆ 3,000 ಮಂದಿ, ಇನ್ನೊಂದು ಕಡೆ 3,000 ಮಂದಿ ಒಂದೇ ಲೈನ್ನಾಗ ಹೋಗೋದು. ಅಲ್ಲಿದ್ದವರು ಒಬ್ಬ ಸಬ್ ಇನ್ಸ್ಪೆಕ್ಟರ್, ಒಬ್ಬ CPI, 7 ಪೊಲೀಸರು ಔಟ್ ನಂಬರ್ಡ್. ಹೆಂಗೆ ಕಂಟ್ರೋಲ್ ಮಾಡೋದು? ಅದಕ್ಕೆ ಅನುಮತಿ ಮೊದಲ ತೊಗೊಂಡಿರ್ತಾರೆ. ಸೊ ಅದು ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಗದಂತೆ ಏರ್ಪಡಿಸಬೇಕು. ಇಲ್ಲಿ ಕಾನೂನು ಏನು ಹೇಳ್ತದ? ಎಲೆಕ್ಷನ್ ಕಮಿಷನ್ ಸರ್ಕ್ಯುಲರ್ ಅದ. ಎಲ್ಲಿಯಾದರೂ ವಾಹನಗಳ ರ್ಯಾಲಿ ಮಾಡ್ತಿದ್ರಂದ್ರೆ 10ಕ್ಕಿಂತ ಹೆಚ್ಚು ವಾಹನಗಳು ಒಮ್ಮೆ ಹೋಗ್ತಕ್ಕದ್ದಲ್ಲ. 500 ಮಂದಿ ಅದಾರ ಅಂತ ತಿಳ್ಕೊರ, 500 ವಾಹನಗಳದಾವ, 10 ಹೋಗ್ಬೇಕು. 500 ಎಲ್ಲ ಬಿಡೋದಿಲ್ಲ, ಟ್ರಾಫಿಕ್ ತೊಂದರೆ ಆಗಬಾರ್ದು, ಅಷ್ಟಷ್ಟು ವಾಹನಗಳು ಹೋಗ್ಬೇಕು. ಸೊ ಅಲ್ಲಿ ಕಾನೂನು ಅದ. ಇಲ್ಲಿ ಹೇಳ್ತೇವೆ ಕೂಡ, ಚುನಾವಣೆ ನಿರತ ಅಧಿಕಾರಿಗಳಿಗೆ ಕರ್ತವ್ಯ ನಿರ್ವಹಿಸುವಲ್ಲಿ ಯಾವುದೇ ಅಡಚಣೆ ಉಂಟು ಮಾಡತಕ್ಕದ್ದಲ್ಲ. ದಟ್ ಈಸ್ ಕಾಗ್ನಿಜಿಬಲ್ ಅಫೆನ್ಸ್. ನೀವು ನಮ್ಮ ಅಧಿಕಾರಿಗಳಿಗೆ ಅಡಚಣೆ ಮಾಡಬೇಡ್ರಿ ಅಂತ ಹೇಳಿದೆವು. IPC RP ಆ್ಯಕ್ಟ್ದಾಗ ಹಂಗೆ ಮಾಡಿದ್ರೆ ಏನು ಪನಿಷ್ಮೆಂಟ್ ಅಂತೂ ಅದ. ನೆಕ್ಸ್ಟ್, ಮತದಾರರಿಗೆ ಅಭ್ಯರ್ಥಿಗಳು ನೀಡುವ ಗುರುತಿನ ಚೀಟಿ, ಅದ್ರ ಬಗ್ಗೆ ಕೂಡ ಅದ. ನೀನು ಹೆಸರ ಚಿಹ್ನ ಹಾಕಿ ಕೊಡಬಾರ್ದು, ಬರೀ ಅವನ ಹೆಸರ ಸೀರಿಯಲ್ ನಂಬರ್ ಬರೆದಿರಬೇಕು. ಶಾಂತಿಯುತವಾಗಿ ಮುಕ್ತ ಚುನಾವಣೆ ನಡೆಸಲು ಎಲ್ಲ ಅಭ್ಯರ್ಥಿಗಳು ಸಹಕರಿಸಬೇಕು. ಸಭೆ ಪ್ರಾರಂಭ 1 ಗಂಟೆ ಮುಂಚಿತವಾಗಿ ಸಾಮಗ್ರಿಗಳನ್ನು ಅಳವಡಿಸಬೇಕು. 2 ಗಂಟೆ ಒಳಗೆ ತೆಗಿಬೇಕು. ನೋಡ್ರಿ, ಯಾವ ಪ್ಲೇಸ್ದಾಗ ಪರ್ಮಿಷನ್ ತೊಗೊಂಡಿರ್ತಾರಲ್ಲ, ಪೆಂಡಲ್ ಹಾಕುವಾಗ ದೊಡ್ಡ ಫಂಕ್ಷನ್ ಐತಿ, 8 ದಿವಸ ಪೆಂಡಲ್ ಹಾಕ್ಬೋದು. ಬಟ್ ಕಟೌಟ್ ಹಾಕೋದಕ್ಕೆ 1 ತಾಸು ಮೊದಲು ಅವನ್ನೆಲ್ಲ ಕಟ್ಟಬೇಕು. ಮುಗಿದು 2 ತಾಸಿನಾಗ ಅವನ್ನ ಅಲ್ಲಿಂದ ತೆಗಿಬೇಕು. ಆಚಾರ ಸಂಹಿತೆ. ನೆಕ್ಸ್ಟ್, ಈ ನೋಡ್ರಿ, ಬ್ಯಾಂಕ್ಗೆ ಹಣ ಒಯ್ಬೇಕಾದರೂ ಇರಬೇಕು. ವಿಮಾನ ನಿಲ್ದಾಣ, ಹೆಲಿಪ್ಯಾಡದಲ್ಲಿ ಕೂಡ ಹೆಲಿಕಾಪ್ಟರ್ ತಪಾಸಣೆ ಮಾಡಬೇಕು. ಅವ್ರು ಯಾರು ಬಂದ್ರೆ ಅಲ್ಲಿ ಚೆಕ್ ಮಾಡಬೇಕು. ಅವ್ರಿಗೆ ಹೇಳಿರ್ತೇವೆ ಇದನ್ನು. ಚುನಾವಣಾ ವೇಳೆ ವಿತರಿಸಲಾಗ ಆಹಾರ, ತಂಪು ಪಾನೀಯ, ಮಜ್ಜಿಗೆ ಮುಂತಾದವುಗಳು ಪೂರ್ವಾನುಮತಿ ಲೆಕ್ಕ ಕೊಡಬೇಕು. ಈಗ ನೋಡ್ರಿ, ಈಗ ಮುಂಜಾನೆ ಹೇಳಿದ್ನಿ, ನಾವೊಂದು 200 ಮಂದಿ ಕಾರ್ಯಕರ್ತರಿಗೆ ಉಪ್ಪಿಟ್ಟು ಚಹಾ ಕೊಡ್ತೇನೆ ಅಂತ ಹೇಳಿರ್ತಾನೆ. ಆದ್ರೆ ಅಲ್ಲಿ ದೊಡ್ಡ ಗಂಗಾಳ ಐತಿ, 2,000 ಮಂದಿಗೆ ನಡೆದೈತಿ. ಏನದು? ಅನ್ಆಥರೈಸ್ಡ್ ಎಕ್ಸ್ಪೆಂಡಿಚರ್ ವಿಚ್ ಬಿಕಮ್ಸ್ ಇಲ್ಲೀಗಲ್ ಎಕ್ಸ್ಪೆಂಡಿಚರ್. 171 H&I IPC. ಅದು ಇಲ್ಲೀಗಲ್ ಎಕ್ಸ್ಪೆಂಡಿಚರ್ ಆಗ್ತದೆ. ಅದನ್ನು ನಮ್ಮ ಶಾಡೋ ರಿಜಿಸ್ಟರ್ಗೆ ಬರಿಬೇಕಾಗ್ತದೆ. ಹಿಂಗೆ ಭಾಳಷ್ಟು ಶಾಡೋ ರಿಜಿಸ್ಟರ್ಗೆ ಒಂದು ವೇಳೆ ಅಕೌಂಟ್ ಬರೆದು ಬಿಟ್ಟಿವಂದ್ರೆ 95 ಲಕ್ಷ ರೂಪಾಯಿ ಖರ್ಚು ಮಾಡಬೇಕಾಗ್ತದೆ. ಖರ್ಚುದಾಗ 3 ಪ್ರಕಾರ ಅದಾವ ನೋಡಿ. ಒಂದನೇದ್ದು ಅನ್ಆಥರೈಸ್ಡ್ ಎಕ್ಸ್ಪೆಂಡಿಚರ್, 2ನೇದ್ದು ಅಥರೈಸ್ಡ್ ಎಕ್ಸ್ಪೆಂಡಿಚರ್, 3ನೇದ್ದು ಇಲ್ಲೀಗಲ್ ಎಕ್ಸ್ಪೆಂಡಿಚರ್. ಅಂದ್ರ ಅಭ್ಯರ್ಥಿ RO ಕಡೆಯಿಂದ ಅಥರೈಸೇಷನ್ ತಗೊಂಡು ಏನು ಖರ್ಚು ಮಾಡ್ತಾರೆ ಅದು ಅಥರೈಸ್ಡ್ ಎಕ್ಸ್ಪೆಂಡಿಚರ್. ಅನ್ಅಥರೈಸ್ಡ್ ಎಕ್ಸ್ಪೆಂಡಿಚರ್ ಅಂದ್ರ ಅದ್ರ ಮ್ಯಾಗ ಖರ್ಚು ಮಾಡಬಹುದು, ಖರೆ ಅವ್ನು ಪರ್ಮಿಷನ್ ತಗೊಳ್ದ ಮಾಡ್ಯಾನ. 3ನೇದ್ದು ಇಂಥ ಖರ್ಚು ಮಾಡಬಾರ್ದಾಗಿತ್ತು, ಅವ್ನು ಖರ್ಚು ಮಾಡ್ಯಾನ, ಕಾನೂನಿನ ವಿರುದ್ಧವಾಗಿ ಖರ್ಚು ಮಾಡ್ಯಾನ. ಇವು 3 ಪ್ರಕಾರದ ಎಕ್ಸ್ಪೆಂಡಿಚರ್: ಅಥರೈಸ್ಡ್, ಅನ್ಅಥರೈಸ್ಡ್, ಇಲ್ಲಿಗಲ್ ಎಕ್ಸ್ಪೆಂಡಿಚರ್. ಅಥರೈಸ್ಡ್ ಎಕ್ಸ್ಪೆಂಡಿಚರ್ ಅವ ನಮಗೆ ಕೊಡಬೇಕಂದ್ರ ಅನೆಕ್ಸರ್ D1 ಅಂತ ಇರ್ತದ. ಯಾವುದೇ ಕಾರ್ಯಕ್ರಮ, ಸಭೆ ಸಮಾರಂಭ, ರ್ಯಾಲಿ, ಪಾದಯಾತ್ರೆ, ಕಾರ್ಯಕರ್ತರ ಸಮಾವೇಶ, ಇದನ್ನ ಏನೋ ಮಾಡಬೇಕಾದ್ರೆ, ಎಸ್ಪೆಷಲಿ ಯಾವಾಗ ಡೇಟ್ ಬಂದ ನಂತರ ಅಥವಾ ಫೈನಲ್ ಲಿಸ್ಟ್ ಆಫ್ ಕಂಟೆಸ್ಟಿಂಗ್ ಕ್ಯಾಂಡಿಡೇಟ್ಸ್ ಮುಗಿದ ನಂತರ, ಫೈನಲ್ ಲಿಸ್ಟ್ ಆಫ್ ಕಂಟೆಸ್ಟಿಂಗ್ ಕ್ಯಾಂಡಿಡೇಟ್ಸ್ ಮುಗಿದ ನಂತರ ನಾವೇನು ಅವ್ರು ಪ್ರಚಾರ ಚಾಲು ಮಾಡ್ತಾರಲ್ಲ, ಅವರು ಏನೇ ಮಾಡಬೇಕಾದ್ರೆ ನಮ್ಮ ಅನುಮತಿ ತಗೊಂಡು ಮಾಡ್ಬೇಕು. ನಮ್ಮ ಅಂದರೆ RO ARO ಅನುಮತಿ ತಗೊಂಡು ಖರ್ಚು ಮಾಡ್ಬೇಕು. ಆ ಖರ್ಚು ಮಾಡ್ತೇನೆ ಅನ್ನೋದನ್ನ ಅವ ಅನೆಕ್ಸರ್ D1 ದಾಗ ನಮಗೂ ಕೊಡ್ಬೇಕು. ಅಭ್ಯರ್ಥಿ ಅನೆಕ್ಸರ್ D1 ದಾಗ ಏನೇನು ಇರ್ತದ, ಎಲ್ಲಿ ಫಂಕ್ಷನ್ ಮಾಡ್ತಾ ಇದೀವಿ, ಸ್ಥಳ ಸಾರ್ವಜನಿಕವೋ ಖಾಸಗಿಯೋ, ಎಷ್ಟು ಬ್ಯಾನರ್ ಯೂಸ್ ಮಾಡ್ತೀವಿ, ಎಷ್ಟು ದೊಡ್ಡ ಪೆಂಡಾಲ್ ಹಾಕ್ತೀವಿ, ಎಷ್ಟು ಕಟೌಟ್ ಯೂಸ್ ಮಾಡ್ತೀವಿ, ಎಷ್ಟು ಫ್ಲಾಗ್ಸ್ ಯೂಸ್ ಮಾಡ್ತೀವಿ, ಎಷ್ಟು ಜನರಿಗೆ ಮಜ್ಜಿಗೆ ಅಥವಾ ನೀರನ್ನ ಕೊಡ್ತೀವಿ, ಎಷ್ಟು ವಾಹನಗಳನ್ನ ಬಳಸ್ತೀವಿ, ಇದನ್ನೆಲ್ಲ ನಮ್ಮ ಕಡೆಯಿಂದ ಅವರು ಪರ್ಮಿಷನ್ ತಗೊಂಡಿರ್ತಾರೆ. 95 ಲಕ್ಷ ಖರ್ಚು ಮಾಡೋದೈತಿ, ಇದ್ರ ಮ್ಯಾಗ ಎಲ್ಲ ಮಾಡೋದೈತಿ, ನಾ ಮಾಡಿದಾನಂದ್ರ ಅಲ್ಲ. ಯಾವ್ಯಾವ ಐಟಮ್ ಖರ್ಚು ಮಾಡಬೇಕು ಅನ್ನೋದನ್ನು ಕೂಡ ನಿರ್ದೇಶನ ಕೊಡೋರು ಯಾರು? ಚುನಾವಣಾ ಆಯೋಗ. ನೀವು 95 ಲಕ್ಷ ಖರ್ಚು ಮಾಡ್ತಿಲ್ಲ, ಯಾವ್ಯಾವ ಅಂಶದ ನೀವು ಖರ್ಚು ಮಾಡಬೇಕು ಅನ್ನೋದನ್ನು ಕೂಡ ನಿಗದಿ ಮಾಡಿದ್ದಾರೆ.
ಅದನ್ನು ಬಿಟ್ಟು ಖರ್ಚು ಮಾಡಿದ್ರ ದಟ್ ಈಸ್ ಇಲ್ಲಿಗಲ್ ಎಕ್ಸ್ಪೆಂಡಿಚರ್. ಆ ಐಟಮ್ಸ್ನಾಗ ಖರ್ಚು ಮಾಡಿ ಪರ್ಮಿಷನ್ ತಗೊಂಡು ಮಾಡಿದ್ರ ಅಥರೈಸ್ಡ್ ಎಕ್ಸ್ಪೆಂಡಿಚರ್. ಅವ್ರ ಮ್ಯಾಗ ಖರ್ಚು ಮಾಡಿ ಪರ್ಮಿಷನ್ ತಗೊಂಡಿದ್ದಿಲ್ಲ ಅಂದ್ರೆ ಅನ್ಆಥರೈಸ್ಡ್ ಎಕ್ಸ್ಪೆಂಡಿಚರ್. ಈ ಎನೆಕ್ಚರ್ D1 ನೋಡಿದೀವಿ ಅಂದ್ರೆ ಅವ್ರು ಏನೇನು ಮಾಡಬೇಕು DC ಅವ್ರು ಹೇಳಿದ್ರಲ್ಲ ಅದನ್ನ ಇಲ್ಲಿ ನಿಮಗೆ ಅಗದಿ ಸುಲಭವಾಗಿ ತಿಳಿಯುವಂಗೆ ಹೇಳ್ತೀನಿ ನೋಡಿ. ಒಬ್ಬ ಎಕ್ಸ್ ಅನ್ನೋ ಅಭ್ಯರ್ಥಿ ಪರ್ಮಿಷನ್ ತಗೊಂಡಾರ, ಎನೆಕ್ಚರ್ D1 ಕೊಟ್ಟಾರ, ಸಭೆ ಮಾಡಕತ್ತಾರ. ಅವರು ನಮಗೆ ಎನೆಕ್ಚರ್ D1 ಕೊಟ್ಟಂತ ಮಾಹಿತಿ ಪ್ರಕಾರ ಒಂದು 50-100 ಏನು ಪೆಂಡಾಲ್ ಹಾಕ್ಯಾರ. ಅಲ್ಲಿ ಒಂದು 5,000 ಚೇರ್ ಹಾಕೋದಾರ. ಆಮೇಲೆ ಒಂದು 30-20 ಒಂದು ಸ್ಟೇಜ್ ಹಾಕೋದಾರ. ಅದ್ರ ಮ್ಯಾಗ 8x15 ಒಂದು ಬ್ಯಾನರ್ ಕಟ್ಟೋದಾರ. ಸೈಡ್ 2 ಫ್ಲಾಗ್ ಅದಾವ. ಹೊರಗೆ ಒಂದು 7-8 ಕಟ್ಟವ್ರಿದೀವಿ. ಅಲ್ಲಿ 5 ಕಾರ್ ಬರ್ತಾವ. ಎನೆಕ್ಚರ್ D1 ಬರ್ತಾರಲ್ಲ ಇದನ್ನು. ಅಲ್ಲಿ ನಾವು ಈ ಕಾರ್ಯಕ್ರಮ ನಡೆಸುವ ಒಂದು 100 ಜನ ಕಾರ್ಯಕರ್ತರಿಗೆ ಉಪ್ಪಿಟ್ಟು ಚಹಾ ವ್ಯವಸ್ಥೆ ಮಾಡಿದ್ದೀವಿ. ಬಂದ ಜನರಿಗೆ ನೀರಿನ ವ್ಯವಸ್ಥೆ ಮಾಡಿದ್ದೀವಿ. ಎಷ್ಟು ಬರ್ತಾರ ಅವ್ರ ಹತ್ರ ಆ ಮಾಹಿತಿಯನ್ನ VST ದವ್ರ ಕಡೆ ಕೊಡ್ತಾರೆ, ವಿಡಿಯೋ ಸರ್ವೇಲೆನ್ಸ್ ಟೀಮ್ ಅವ್ರ ಕಡೆ. ನೀವು ಹೋಗ್ರಿ, ಇಂಥಲ್ಲಿ ಕಾರ್ಯಕ್ರಮ ನಡೆದದ, ಅಲ್ಲಿಂದ ನೀವು ಮಾಹಿತಿಯನ್ನ ತಗೊಂಡು ಬರ್ರಿ ಅಂತ ಅಥರೈಸ್ಡ್ ಇರ್ತೀರಿ ನೀವು. VST ದವರಲ್ಲಿ ಹೋಗ್ತೀರಿ. VST ದವರಲ್ಲಿ ಹೋಗ್ಬೇಕಂದ್ರ ಇಲ್ಲಿ ಕೆಲವೊಂದು ಪ್ರಾಕ್ಟಿಕಲ್ ಥಿಂಗ್ಸ್ ಹೇಳ್ತೇನೆ ನೋಡಿ. ಸೂಕ್ಷ್ಮವಾಗಿ ತಿಳ್ಕೊರಿ. ಯಾರು ಬಹುಶಃ ಇಲ್ಲಿ ಇದ್ದೀರಿ ಅಂತ ಭಾವಿಸ್ತೇನೆ. ಒಂದು ವೇಳೆ ಬೆಳಗಾವ್, ಚಿಕ್ಕೋಡಿ ಎಕ್ಸ್ಪೆಕ್ಟ್ ಸ್ಟಾರ್ ಕ್ಯಾಂಪೇನರ್ಸ್ ಪ್ರಧಾನಮಂತ್ರಿ ಸಭೆ ಇತ್ತಂದ್ರ 20-25 ಲಕ್ಷ ಮಂದಿ, ಸ್ಟೇಟ್ದವ್ರದ್ದು ಯಾರ್ದಾರ ಇತ್ತಂದ್ರ 15-20 ಲಕ್ಷ ಮಂದಿ ಸೇರ್ತಿರ್ತಾರೆ. ದೊಡ್ಡ ಸಭೆ ಅದು. ಅಲ್ಲಿ ಒಂದ VST ಕಳಿಸಿದ್ರೆ ಆಗೋದಿಲ್ಲ. 7-8-10 ಮಂದಿ VST ದವ್ರು ಬೇಕು. ಬೇರೆ ಬೇರೆ ಜಾಗದಲ್ಲಿ ಸರ್ವೇಲೆನ್ಸ್ ಮಾಡಬೇಕಾದ್ರ ಅಷ್ಟೊಂದು ಮಾಹಿತಿ ನಮಗೆ ಬೇಕಾಗಿರ್ತದೆ. ಅಲ್ಲಿ ಆ VST ದವರು ಕನಿಷ್ಠ ಹೇಳತ್ತೀನ ಅಂತ ದೊಡ್ಡ ಕಾರ್ಯಕ್ರಮ ಇದ್ರೆ 4 ತಾಸು ಮೊದಲು ಹೋಗ್ಬೇಕಾಗ್ತದೆ. 10 ಗಂಟೆ ಫಂಕ್ಷನ್ ಅಂದ್ರೆ 6 ಗಂಟೆಗೆ ನೀವು ಫೀಲ್ಡ್ ಆಗಿರುವಾಗ ಜನ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕಾರ್ಗಳು ಪಾರ್ಕಿಂಗ್ ಆ ಕಡೆ ಈ ಕಡೆ ಸುಮಾರು 20,000, 10,000, 15,000 ಕಾರ್ಗಳು ಗಾಡಿಗಳು ಪಾರ್ಕಿಂಗ್ ಆಗಿರ್ತಾವ. ಅಲ್ಲಿ ಬಹಳ ಬೇಗ ಹೋಗ್ಬೇಕಾಗ್ತದೆ. ಹೆಚ್ಚಿನ ಜನ ನೀವು ಹೋಗ್ಬೇಕಾಗ್ತದೆ. ಅದನ್ನ DC ಅವ್ರು ಹೇಳಿದ್ರು ನೋಡ್ರಿ. ನೀವು ಎಲ್ಲಿ ಹೋಗಿ ಇಳಿತಿರಲ್ಲ ಅಲ್ಲಿ ಏನೇನು ಸರ್ವೇಲೆನ್ಸ್ ಮಾಡಬೇಕು, ಒಂದನೇದ್ದು ಇಳಿದು ಕೂಡಲೇ ಹೇಳಬೇಕು, ನಾನು ಜಿಲ್ಲಾಧಿಕಾರಿಗಳ ನಿರ್ದೇಶನದ ಮೇರೆಗೆ, ARO ನಿರ್ದೇಶನದ ಮೇರೆಗೆ, ತಹಸೀಲ್ದಾರ್ ಅವರ ನಿರ್ದೇಶನದ ಮೇರೆಗೆ ಇಂಥ ಜಾಗದಲ್ಲಿ ಇಂಥ ವ್ಯಕ್ತಿಯ ಸಭೆ ನಡೀತಾ ಇದೆ, ಆ ಸಭೆ ಸರ್ವೇಲೆನ್ಸ್ ಮಾಡಲು ಬಂದಿದ್ದೇನೆ, ಈಗ ನಾನು ಬಂದ ಜಾಗ ಅಂತ ಹೇಳಬೇಕು. ಸರ್ವೇಲೆನ್ಸ್ ಚಾಲು ಮಾಡ್ಬೇಕು. ಬೇರೆ ಬೇರೆದವ್ರು ಬೇರೆ ಬೇರೆ ಹೇಳಿ ಚಾಲು ಮಾಡ್ಬೇಕು. ಹಿಂಗೆ ಹಿಡ್ಕೊಂಡ್ ಬರ್ಬೇಕು ನೋಡಿ ಕ್ಯಾಮ್ರಾ. ನಾನು ಇಲ್ಲಿ ಬಂದಿದ್ದೀನಿ. ಮೊಟ್ಟ ಮೊದಲು PST ಟೀಮ್, FST ಟೀಮ್ದಾಗ ಮೊದಲು ಇಳಿಬೇಕಾದವ ಯಾರು? ಕ್ಯಾಮ್ರಾಮನ್. ಲಾಸ್ಟ್ಗೆ ಏರ್ಬೇಕಾದವ ಯಾರು? ಕ್ಯಾಮ್ರಾಮನ್. ಕ್ಯಾಮ್ರಾಮನ್ ಇಳಿದ ಕೈಲಿ ಇಳಿಬೇಕಾದವ ಯಾರು? ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್. ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ VST ದಾಗಿದ್ರ ಅವನು ಸಿವಿಲ್ ಆಫೀಸರ್, ಅವನು ಮ್ಯಾಜಿಸ್ಟ್ರೇಟ್ ಪವರ್ಸ್ ಇರಂಗಿಲ್ಲ. ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಇಳಿಬೇಕು. ಇಳಿದು ನಾನು ಇಲ್ಲಿ ಬಂದೀನಿ ಅಂತ ಇದನ್ನೆಲ್ಲ ಮೈಕ್ದಾಗ ಹೇಳಬೇಕು. ನೀವು ಹೇಳೋದನ್ನ ಅವ ರೆಕಾರ್ಡ್ ಮಾಡಬೇಕು. ಈ ಸಭೆ ಇದು ಸಭಾಂಗಣ ಅಥವಾ ಸಭೆಯ ಪೆಂಡಾಲು ಅಂತ ಹೇಳಿ ಹಿಂಗ್ ರೆಕಾರ್ಡ್ ಮಾಡ್ಕೋತ ಬಂದ್ಬಿಡ್ತೀರಿ. ಆ ಎಂಡ್ ತನಕ ರೆಕಾರ್ಡ್ ಮಾಡ್ತೀರಿ. ಅಂದಾಜ 8 ಫೂಟ್ಕೊಂದು ಕಮ್ಮಿ ಇರ್ತಾವು, 10-12 ಫೂಟ್. ಕಬ್ಬಿಣದಿದ್ರೆ ಸ್ವಲ್ಪ ದೂರ ದೂರ ಇರ್ತಾವ. ಅವು ಇಂಜಿನಿಯರ್ಸ್ ನೀವು ಹೆಚ್ಚು ಗೊತ್ತಿರ್ಬೇಕು. ಬಟ್ ನನಗೆ ಗೊತ್ತಿದ್ರೆ 10-12 ಫೂಟ್ಗೆ ಇರ್ತಾವ. ಅದನ್ನ ಹಿಂಗ ತಗೊಂಡು ಬಂದಿಲ್ಲ ಅಂದ್ರೆ ನಾವು ಹೇಳಿದಾಗ ಪರ್ಮಿಷನ್ದಾಗ ಎಷ್ಟು? 50/100, 5,000 ಚೇರ್. ಇಲ್ಲಿ ನೀವು 10 ಫೂಟ್ ಒಂದೊಂದು ಕಂಬ ಎನ್ಸ್ಕೋತ ಬರ್ತೀರಿ. 15 ಕಂಬ ಅದಾವ. ಯಾಕತ್ತು 150 ಹಿಂಗ ತಗೊಂಡು ಹೋಗ್ತೀರಿ. 25 ಕಂಬ ಅದಾವ, 250. ಪರ್ಮಿಷನ್ ತಗೊಂಡದ್ದು 50-60ಕ್ಕೆ. 1 ಸ್ಕ್ವೇರ್ ಫುಟ್ ಪೆಂಡಾಲ್ SR ರೇಟ್ 15 ರೂಪಾಯಿದಿಂದ 25 ರೂಪಾಯಿ ಇರ್ತೈತಿ. ಎಷ್ಟು ಸ್ಕ್ವೇರ್ ಫುಟ್ ಹೆಚ್ಚಾತ ವಿಚಾರ ಮಾಡ್ರಿ. He has taken permission for that pendal, but ಇಲ್ಲಿ ಮಾಡಾಕತ್ತದ ಖರ್ಚು ಎಷ್ಟು? ಈ ಕುರ್ಚಿಗಳನ್ನೆಲ್ಲ ಲೆಕ್ಕ ಹಾಕಿದ್ರೆ ಅಂದ್ರೆ ಪರ್ಮಿಷನ್ ತಗೊಂಡಾರ 5,000 ಚೇರ್ 5,000 ಅಂತ ಹೇಳ್ಯಾರ. 7 ರೂಪಾಯಿ ಒಂದು ಸ್ಟ್ಯಾಂಡರ್ಡ್ ರೇಟ್ ಪ್ರಕಾರ ಇದ್ರ ಎಷ್ಟಾತ?
7,35,000 ಆಯ್ತು. ಅಲ್ಲಿ 25,000 ಚೇರ್ ಅದಾವ. ದಿಸ್ ಈಸ್ ಅನ್ಅಥರೈಸ್ಡ್ ಎಕ್ಸ್ಪೆಂಡಿಚರ್. ನಿಮ್ಮ ಪ್ರಕಾರ 20-30 ಏನ್ ಹಾಕ್ಬೇಕಾಗಿದೆ ಸ್ಟೇಜ್ ಅದ. ಅಲ್ಲಿ ಆಕ್ಚುಲಿ ಹೋದ್ ನೋಡಿದ್ರೆ ನಿಮ್ಗ 30-50 ಇರ್ತದ, ಅದ್ರ ರೇಟ್ ಬೇರೆ ಅದ. ಅಲ್ಲಿ ನೋಡ್ರಿ 20-50 ಏನದ, ಬ್ಯಾನರ್ ಅದ, ಕಟ್ಔಟ್ 10 ಅಂತ ಹೇಳ್ಯಾನ, ಅಲ್ಲಿ 50 ಅದಾವ, ಫ್ಲಾಗ್ 5 ಅಂತ ಹೇಳ್ಯಾನ, ಅಲ್ಲಿ 500 ಇರ್ಬೋದು, ವೆಹಿಕಲ್ 5 ಅಂದಾನ, ಆ ಬ್ಯಾನರ್ ಹಚ್ಕೊಂಡದು ಅಲ್ಲಿ 50 ವೆಹಿಕಲ್ ಬಂದಿರ್ಬೋದು. ಅದಕ್ಕೆ ದೊಡ್ಡ ಫಂಕ್ಷನ್ ಇದ್ದಾಗ ಬರೀ ವೆಹಿಕಲ್ ಸರ್ವೇಲೆನ್ಸ್ ಬೇರೆದವ್ರು, ಸ್ಟೇಜ್ ಸರ್ವೇಲೆನ್ಸ್ ಬೇರೆದವ್ರು, ಸ್ಪೀಚ್ ಸರ್ವೇಲೆನ್ಸ್ ಬೇರೆದವ್ರು. ಯಾಕೆ ಈಶ್ವರ್ ಹೇಳಿದ್ರಲ್ಲ ಬರೀ ನೀವು ಕ್ಯಾಮ್ರಾ ಹಿಡ್ರಿ ಅಂತ, ಅಲ್ಲಿ ಹೋಗಿ ನೀವು ಸ್ಪೀಚ್ ರೆಕಾರ್ಡ್ ಮಾಡಕೈತಿರಂದ್ರ ಆ ಸ್ಪೀಚು ಸರಿಯಾಗಿ ಕಾನೂನುಬದ್ಧವಾಗಿ ಇದೆಯೋ ಇಲ್ವೋ, ಯಾರಿಗಾದ್ರೂ ತಪ್ಪು ಅಪಾದನೆ ಮಾಡಕತ್ತಾರೋ, ಜಾತಿ ಧರ್ಮ ಮತ ಕುಲ ಗೋತ್ರ ಹೇಳಕತ್ತಾರೋ ಏನು, ಅದೆಲ್ಲ ಯಾತ್ರಾಗ ಬರ್ತದ, ರೆಕಾರ್ಡ್ ಬರ್ತದ, ಅದನ್ನು ರೆಕಾರ್ಡ್ ಮಾಡೋದಿರ್ತದ. ಈ ರೀತಿಯಾಗಿ ನೀವು ಸ್ಟ್ಯಾಟಿಕ್ ಸರ್ವೆಲೆನ್ಸ್ ವಿಡಿಯೋ ಸರ್ವೆಲೆನ್ಸ್ ಟೀಮ್ದವರು ಆ ಎಲ್ಲ ಮಾಹಿತಿಯನ್ನು ತಂದು ಕೊಡ್ತೀರಿ. ಅದನ್ನು ನೋಡೋ ಕೆಲಸ ಯಾರ್ದು? ವಿಡಿಯೋ ವಿವಿಂಗ್ ಟೀಮ್. ನಾವೇನಪ್ಪ ಆರಾಮ್ ಅಲ್ಲ, 300 ರೂಪಾಯಿ ಕೊಟ್ರ ಒಂದು ಕ್ಯಾಸೆಟ್ ಅಂತೆ ಎಷ್ಟು ಕ್ಯಾಸೆಟ್ ಅದಾವ ಯಾರು ಬೇಕಾದವ್ರು ಕೊಡಬಹುದು. Annexure D1 ಅನ್ನ ನೋಟಿಸ್ ಬೋರ್ಡ್ ನ ಡಿಸ್ಪ್ಲೇ ಮಾಡಿರ್ತೀವಿ. Annexure D1 ಕಾಪಿ ಯಾರು ತಗೊಂಡು ಹೋಗಬಹುದು. Annexure D1 ನ ಪ್ರಕಾರ ಖರ್ಚಾಗೋದು SR ರೇಟ್, ಸ್ಟ್ಯಾಂಡರ್ಡ್ ರೇಟ್ಸ್, ಡಿಸ್ಟ್ರಿಕ್ಟ್ ನಾಗ ಈಶ್ವರ್ ಎಲ್ಲ ಮೀಟಿಂಗ್ ಕರೆದ ರಾಜಕೀಯ ಪಕ್ಷದವ್ರು ಹೇಳ್ತಾರ, ಹಿಂಗ್ ಖರ್ಚು ಮಾಡಿದ್ರೆ ಅಂದ್ರೆ ಅದು ಖರ್ಚು ಇಟ್ಟೈತೆ ನೋಡ್ರಪ್ಪ ಅಂತ. ಆ ರೇಟ್ ಪ್ರಕಾರ ನಾ ವಿಡಿಯೋ ತಗೊಂಡು ಹೋಗಿ ಆ ವಿಡಿಯೋ ನಾ ನೋಡಿ Annexure D1 ಕಿಂತಲೂ ಇವ್ರಿಗೆ ಹೆಚ್ಚು ಖರ್ಚು ಮಾಡ್ಯಾರ, ನಿಮ್ಮ ಅಭಿಪ್ರಾಯ ಏನು ಅಂತ ನಾನು DC ಅವರಿಗೆ ಕೇಳಬಹುದು, ಬೇರೆ ಪಕ್ಷದವ್ರು ಕೇಳಬಹುದು, ಮಾಧ್ಯಮದವ್ರು ಕೇಳಬಹುದು, ಸಾಮಾನ್ಯ ಪ್ರಜೆನೂ ಕೇಳಬಹುದು. ಇದನ್ನ ನೀವು ಸ್ಯಾಡೋ ಅಕೌಂಟ್ಗೆ ಬರೆದಿದ್ದೀರೇನಂತ ಕೇಳಬಹುದು. ಯಾಕಂದ್ರ ಅಭ್ಯರ್ಥಿ ಬರಿಬೇಕಾದದ್ದು 3 ಅಕೌಂಟ್. ಅದು ಮಧ್ಯಾಹ್ನ ಕಲರ್ ಸಕಟ ಹೇಳ್ತಾರೆ ನಿಮಗೆ. ಒಂದನೇದ್ದು ಡೇ ಟು ಡೇ ಎಕ್ಸ್ಪೆಂಡಿಚರ್, ಆ ಎಕ್ಸ್ಪೆಂಡಿಚರ್ ಮಾಡೋದಕ್ಕೆ ಕ್ಯಾಶ್ ಇನ್ ಹ್ಯಾಂಡ್, ಆ ಕ್ಯಾಶ್ ಇರೋದಕ್ಕೆ ಬ್ಯಾಂಕ್ ರಿಜಿಸ್ಟರ್. ಈ 3 ರಿಜಿಸ್ಟರ್ಗಳನ್ನ ಅಭ್ಯರ್ಥಿ ಮೇಂಟೈನ್ ಮಾಡ್ಬೇಕಾಗ್ತದೆ. ಒಂದು ಸೆಪರೇಟ್ ಅಕೌಂಟ್ ತೆಗೆದು ಏನೋ ರೊಕ್ಕ ಇಡಬೇಕಾದ್ರೆ ಮೊದಲು ಅತರಾಗ ಇಡಬೇಕು, ಅತರಾಗಿ ತಕ್ಕೋಬೇಕು. ಅಕೌಂಟ್ ಸ್ಕೀಮ್ ದವ್ರು ಕೊಡ್ತಾರೆ. ಅಭ್ಯರ್ಥಿಗೆ ಬರಬಹುದಾದ ಹಣ 4 ಮೂಲಗಳಿಂದ: ಸ್ವಂತ, ಪಕ್ಷದಿಂದ ಬಂದದ್ದು, ದಾನಿಗಳು ಕೊಟ್ಟದ್ದು. ನನಗೆ ದಾನಿಗಳು ಕೊಟ್ಟಾರ ಅಂತ ತೋರಿಸಬಹುದು, ತನ್ನ ಸ್ವಂತ ಹಣ ಅತರಾಗ ಇಡಬೇಕು, ಅಥವಾ ಪಕ್ಷ ನನಗೆ ಇಷ್ಟು ದುಡ್ಡು ಕೊಟ್ಟಿದೆ ಅಂತ ಯಾವ್ಯಾವ ಹೆಟ್ಟದಿಂದ ಅಲ್ಲಿ ಜಮಾ ಆಯ್ತು, 95 ಲಕ್ಷ ತನಕ ಜಮಾ ಆಗ್ಬೇಕ, ಅದಕ್ಕೊಂದು ಸೆಪರೇಟ್ ಅಕೌಂಟ್ ಇರ್ತದ. ಅಕೌಂಟ್ ಸ್ಕೀಮ್ ಕೊಡಿ. ಈ ರೀತಿಯಾಗಿ 3 ಮೂಲಗಳಿಂದ ಹಣ ಅಭ್ಯರ್ಥಿಗೆ ಬರ್ತದ. ಅದನ್ನ ಅವ 10,000ಕ್ಕಿಂತ ಹೆಚ್ಚು ಕ್ಯಾಶ್ ಖರ್ಚು ಮಾಡುವಂಗಿಲ್ಲ. ಕ್ಯಾಶ್ ಇನ್ ಹ್ಯಾಂಡ್ 10,000 ಇರಬೇಕು. ಕ್ಯಾಶ್ ಇನ್ ಹ್ಯಾಂಡ್ ಏನದ ಅದನ್ನ ಕ್ಯಾಶ್ ರಿಜಿಸ್ಟರ್ದಾಗ ಬರೀಬೇಕು. ಬ್ಯಾಂಕ್ನಾಗ ಏನದ, ಎಲ್ಲಿ ಬಂದು ಜಮಾತು, ಎಷ್ಟು ವಿಡ್ರಾ ಮಾಡಿದ್ನಿ ಅನ್ನೋದನ್ನ ಎಲ್ಲಿ ಬರೀಬೇಕು? ಬ್ಯಾಂಕ್ ರಿಜಿಸ್ಟರ್ದಾಗ ಬರೀಬೇಕು. ಡೈಲಿ ಏನು ಖರ್ಚು ಮಾಡಾಕತ್ತೀನಿ ಅನ್ನೋದನ್ನ ಡೈಲಿ ಎಕ್ಸ್ಪೆಂಡಿಚರ್ ತೋರಿಸ್ಬೇಕು. Annexure D1 ದಾಗ ಏನು ಖರ್ಚು ಮಾಡತ್ತಾನ, ಇದು ಬಹಳ ಒಂದಕ್ಕೊಂದು ತಿಳಿಯದ. ಇದನ್ನು ಸೂಕ್ಷ್ಮವಾಗಿ ನೀವು ತಿಳ್ಕೋಬೇಕು. ಅಕೌಂಟ್ ಸ್ಕೀಮ್ದವ್ರು ಈ ರೀತಿಯಾಗಿ ಅವ ನಮಗ್ ಅಕೌಂಟ್ ಅನ್ನ ಎಕ್ಸ್ಪೆಂಡಿಚರ್ ಏಜೆಂಟ್, ಸೆಪರೇಟ್ ಏಜೆಂಟ್ ಅನ್ನ ನೇಮಿಸೋದಕ್ಕೆ ಅವಕಾಶ ಇದೆ ಕ್ಯಾಂಡಿಡೇಟ್ಗೆ. ಜನರಲ್ ಏಜೆಂಟ್, ಎಕ್ಸ್ಪೆಂಡಿಚರ್ ಏಜೆಂಟ್, ಪೋಲಿಂಗ್ ಏಜೆಂಟ್ ಅಂಡ್ ಕೌಂಟಿಂಗ್ ಏಜೆಂಟ್, ಬೇರೆ ಬೇರೆ ಏಜೆಂಟ್ಗಳು ನೇಮಿಸಕ್ಕೆ ಅವಕಾಶ ಇದೆ. ಎಕ್ಸ್ಪೆಂಡಿಚರ್ ಏಜೆಂಟ್ ನೇಮಿಸಿರ್ತಾರಲ್ಲ ಅವ 2 ದಿವಸದಾಗೊಮ್ಮೆ ಇಡೀ ಚುನಾವಣಾ ಪ್ರಕ್ರಿಯೆ ಮುಗಿಯೋದಕ್ಕೆ ಮ್ಯಾಕ್ಸಿಮಮ್ 3 ಬಾರಿ ಅಡಿಟ್ ಮಾಡ್ಕೋಬೇಕು, ರಿಪೋರ್ಟ್ ಕೊಡ್ಬೇಕು. ಹಂಗ ರಿಪೋರ್ಟ್ ಕೊಡ್ಲಿಲ್ಲ ಅಂದ್ರೆ ಅವನ ಮುಂದಿನ ಅನುಮತಿ ಕೊಡಕ್ ಬರಂಗಿಲ್ಲ. ಅವನ ಮ್ಯಾಗ ಕೇಸ್ ರಿಜಿಸ್ಟರ್ ಮಾಡ್ಬೇಕ, ಅನುಮತಿ ಇಲ್ಲದ ವಾಹನಗಳನ್ನೆಲ್ಲ ಸೀಸ್ ಮಾಡ್ಬೇಕ ಅಂತ ಕಾನೂನು ಹೇಳ್ತದೆ. If somebody is not submitting the account for verification, he will not be given further permission to conduct the functions. No, ನೀ ಅಕೌಂಟ್ ಯಾಕೆ ಕೊಟ್ಟಿಲ್ಲ, ಕೊಡು, ಅಲ್ಲಿ ತನಕ ನೀ ಪರ್ಮಿಷನ್ ಕೊಡಂಗಿಲ್ಲ, ಈ ತರ ಚೆಕ್ ಮಾಡಿಸ್ಕೊಳ್ಳೋದು. ಹೇಳ್ತೈತೇನ್ರಿ ಸರ್? ಹಿಂಗೈತೆ. ಇಲೆಕ್ಷನ್ ಕಾನೂನನ್ನ ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ರ ಉಸುಲ್ ತಗೋಬೇಕಾದ್ರೂ ಅನುಮತಿ ತಗೋಬೇಕಾಗ್ತದೆ. ಮಾಡ್ತೀವಿ, ಮಾಡೋದಕ್ಕಾಗಿ ಎಲ್ಲಾ ಟೀಮ್ಗಳು. ಸೊ ಇದು ವಿಡಿಯೋ ವ್ಯೂವಿಂಗ್.
ವಿಡಿಯೋ ವ್ಯೂವಿಂಗ್ದವರು ವೇರಿಯೇಷನ್ ಎನ್ಎಚ್ಎಲ್ ಡಿ1 ಪ್ರಕಾರ ಏನದ ಅದನ್ನು ತಗೊಂಡು ಸ್ಯಾಡೋ ರಿಜಿಸ್ಟರ್ ಬರೀಬೇಕು. ನೀವು ಇಷ್ಟು ಖರ್ಚು ಮಾಡಬೇಕಾಗಿತ್ತು, ಇಷ್ಟು ಹೆಚ್ಚಿಗೆ ಮಾಡಿದಿರಿ, ಇಷ್ಟು ಖರ್ಚು ಮಾಡಬೇಕಾಗಿತ್ತು, ಇಷ್ಟು ಹೆಚ್ಚಿಗೆ ಮಾಡಿದಿರಿ. ಆ ಸ್ಯಾಡೋ ರಿಜಿಸ್ಟರ್ ಕಾಪಿ ನೋಟಿಸ್ ಬೋರ್ಡ್ ಹಚ್ಬೇಕ, ಕ್ಯಾಂಡಿಡೇಟ್ ನೋಟಿಸ್ ಕೊಡ್ಬೇಕು, ನೀವು ಹೆಚ್ಚು ಖರ್ಚು ಮಾಡಿದಿರ ಎಕ್ಸ್ಪೆಂಡಿಚರ್ ಮಾನಿಟರಿಂಗ್ ಅದರ ಅರ್ಥ ಆಗತ್ತೈತಲ್ರಿ. ಸೊ ಅದಕ್ಕೆ ದಯವಿಟ್ಟು ಅರ್ಥ ಮಾಡ್ಕೋರಿ, ಇಷ್ಟೆಲ್ಲ ಟೀಮ್ಗಳು ಅದಾವ ಅಂತೇಳನ ಎಟರ್ನೆನ್ಸ್ ಬರ್ತದ. ಹೆದರ್ತಾರ. ಓಪನ್ ಆಗಿ IPC, CRPC, RP ಆಕ್ಟ್, ಕಮರ್ಷಿಯಲ್ ಟ್ಯಾಕ್ಸ್ ಆಕ್ಟ್, ಚೈಲ್ಡ್ ಲೇಬರ್ ಆಕ್ಟ್, ಸಿಕ್ಕಾಪಟ್ಟೆ ಆಕ್ಟ್ ಕೊಡೋದು ಅವ್ರ ವೈಲೇಷನ್ ಆಗ್ತಿರೋದಿಲ್ಲ. ಈಗ ಇವನ್ನೆಲ್ಲ ಆಕ್ಟ್ ಗಳ ಬಗ್ಗೆ ಯಾಕೆ ಹೇಳಕತ್ತೀವಿ ಅಂದ್ರ, ಡ್ಯೂರಿಂಗ್ ಎಲೆಕ್ಷನ್ಸ್ ವಿ ಆರ್ ಪ್ರೊಯಾಕ್ಟಿವ್, ರೆಸ್ಟ್ ಆಫ್ ದ ಟೈಮ್ ವಿ ಆರ್ ರಿಯಾಕ್ಟಿವ್. ಕಂಪ್ಲೇಂಟ್ ಬಂದಾಗ ಆಕ್ಟ್ ಮಾಡ್ತಿರ್ತೀವಿ. ಈಗ ಕಂಪ್ಲೇಂಟ್ ಬರಬಾರ್ದಂಗೆ ಆಕ್ಟ್ ಮಾಡ್ತಿರ್ತೀವಿ ನಾವು. ಯಾವಾಗ ಚುನಾವಣೆಯ ಸಂದರ್ಭದಲ್ಲಿ ಅಂದ್ರೆ VST ಏನ್ ಮಾಡ್ತು, VVT ಏನ್ ಮಾಡ್ತು, ಅಕೌಂಟ್ಸ್ ಟೀಮ್ ಏನ್ ಮಾಡ್ತು ಗೊತ್ತಾಗ್ತ ನಿಮಗೆ. ಇನ್ನು ಉಳಿದವ್ರು ಯಾರು ಉಳಿದ್ರು, ಸೆಕ್ಟರ್ ಆಫೀಸರ್ಸ್, ಫ್ಲೈಯಿಂಗ್ ಸ್ಕ್ವಾಡ್ಸ್. ನಮ್ಮ ಕೆಲಸಗಳೇನು, ನೀವು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಆಗಿರ್ತೀರಿ. ಹಾಗಾದ್ರೆ ಎಕ್ಸಿಕ್ಯೂಟಿವ್ ಬರೀ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅಲ್ಲ, ಸ್ಪೆಷಲ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್. ಯಾರು VST ಇದು SST ಸ್ಟ್ಯಾಟಿಕ್ ಸರ್ವೆಲೆನ್ಸ್ ಟೀಮ್ ಹೆಡ್ ಅದರಿ, ನಿಮಗೆ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಪವರ್ ಅದ, ಸ್ಪೆಷಲ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಪವರ್ 7 ದಿವಸ ಅಥವಾ ಚುನಾವಣಾ ಆಯೋಗ ಬಯಸಿದಂತೆ ಯಾರಿಗೆ ಸೆಕ್ಟರ್ ಆಫೀಸರ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಪವರ್ ಇದೆ. ಮತ್ತು ನಾಳೆ ಡೇಟ್ ಡಿಕ್ಲೇರ್ ಆದಾಗಿಂದ ಹಿಡ್ಕೊಂಡು ಏನು ಮುಗಿತಾನ, ಎಲೆಕ್ಷನ್ ಮುಗಿಯುತ್ತಾನ, ಎಲೆಕ್ಷನ್ ಮುಗಿಯುತ್ತಾನ, ಬೇಕಾದ್ರೆ ನಿಮ್ಗೆ ಎಕ್ಸ್ಟೆಂಡ್ ಮಾಡ್ಬೋದು. ಅದನ್ನು ಕೌಂಟಿಂಗ್ ಮುಗಿದ ಲಾಸ್ಟ್ ಡೇಟ್ ಆನ್ ವಿಚ್ ಎಲೆಕ್ಷನ್ ಪ್ರೊಸೆಸ್ ಶುಡ್ ಬಿ ಕಂಪ್ಲೀಟ್, ಅಲ್ಲಿ ತನಕ ನಿಮಗೆ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಪವರ್ ಕೊಡಬಹುದು. ಇದ್ರ ಬಗ್ಗೆ ಒಂದು 5 ನಿಮಿಷದಾಗ ಆಗ್ತದೆ ನೋಡಿ. CRPC ನೆನಪಿದ್ರೆ ನೆನಪಿಟ್ಕೋರಿ, ಬರ್ಕೊಳ್ಳೋರಿ 20, 21, 22, 23 ಇದ್ರಾಗ ಪರ್ಮನೆಂಟ್ ಆಗಿ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಯಾರಂದ್ರ DC ಡಿಸ್ಟ್ರಿಕ್ಟ್ ಜಿಲ್ಲಾ ದಂಡಾಧಿಕಾರಿಗಳು, ಉಪವಿಭಾಗೀಯ ದಂಡಾಧಿಕಾರಿಗಳು ಮತ್ತು ತಾಲೂಕಾ ದಂಡಾಧಿಕಾರಿಗಳು. ಇವರು ಪರ್ಮನೆಂಟ್ ಇರ್ತಾರೆ. ಇವರಿಗೆ CRPC ದಾಗ ಪ್ರೊವಿಷನ್ಸ್ ಅವ. ಹಾಗಾದ್ರೆ CRPC ಅಂದರೇನು? ಇದೊಂದು ಪ್ರೊಸೀಜರಲ್ ಕಾನೂನು. ಯಾವುದಾದ್ರೂ ವ್ಯಕ್ತಿ ಮೇಲೆ CRPC ದಾಗ 2 ಭಾಗ ಅದಾವ. ಅಪರಾಧಗಳಾಗದಂತೆ ತಡೆಯುವ ಭಾಗಗಳು, ಅಪರಾಧಗಳಾದಾಗ ಅಪರಾಧಿಯ ಮೇಲೆ ಯಾವ ರೀತಿಯಾಗಿ ಕ್ರಮ ಜರುಗಿಸಬೇಕು, ಪ್ರೊಸೆಸ್ ಟು ಬಿ ಫಾಲೋಡ್, ಪನಿಷ್ಮೆಂಟ್ ಟು ಬಿ ಗಿವನ್ ಅಲ್ಲ. ಪನಿಷ್ಮೆಂಟ್ ಟು ಬಿ ಗಿವನ್ IPC ಆರ್ RP ಆಕ್ಟ್ ಆರ್ ಸ್ಪೆಷಲ್ ಆಕ್ಟ್. ಎಕ್ಸಾಂಪಲ್, ಎಕ್ಸೈಸ್ ವೈಲೇಷನ್ ಮಾಡಿದ್ರೆ ಏನ್ ಪನಿಷ್ಮೆಂಟ್ ಎಕ್ಸೈಸ್ ಆಕ್ಟ್ ಆಗಿದೆ. ಟ್ರೇಡು, ಸೇಲು, ಗೂಡ್ಸ್, ಇಲ್ಲಿಗಲ್ ಪೊಸೆಷನ್ ಇದ್ರೆ ಕಮರ್ಷಿಯಲ್ ಟ್ಯಾಕ್ಸ್ ಆಕ್ಟ್, GST ಆಕ್ಟ್ ಇದಾವ. ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಆಗಿದ್ರೆ ಹೆಚ್ಚು ಕಡಿಮೆ ಅಂದ್ರೆ APMC ಆಕ್ಟ್ ಅದಾಗ ಪ್ರೊವಿಷನ್ಸ್ ಅದಾವ. ಅವೆಲ್ಲ ಸ್ಪೆಷಲ್ ಆಕ್ಟ್ಗಳು. ಸೊ ಪ್ರೊಸೀಜರ್ ಫಾಲೋ ಮಾಡೋದು ಏನು, ಪ್ರಿವೆಂಟಿವ್ ಅನ್ನೋರು ಏನ್ ಬರ್ತಾವಲ್ಲ CRPC ಮೊದಲು ಮಾಡ್ಕೊಡು. ಅಂದ್ರ ಆಡಳಿತದ ಕೆಲಸ ಏನು, ಅಪರಾಧವಾಗದಂತೆ ತಡೆಯಬೇಕು. ಅಪರಾಧವಾದಾಗ ಅಪರಾಧಿಯ ಮೇಲೆ ಯಾವ ರೀತಿಯಾದ ಕಾನೂನಾತ್ಮಕ ಪ್ರಕ್ರಿಯೆಯನ್ನು ನಡೆಸಬೇಕು. LLB ಅಂತ ಯಾರ ಕಲ್ತಿದ್ದೀರ ಅಂತಾರ, ಅಥವಾ ಇಲ್ಲಿ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಕುರ್ಚಿ ಮೇಲೆ ಯಾರು ಕೂತಿದ್ದೀರಲ್ಲ, ನಾ ಏನ್ ಹೇಳಂತಾನೆ ಕೂತೀನಿ ಅಂತ ಹುಡುಗರು ತಿಳ್ಕೊಳಕಬೇಕು ಅಂತ ಅವ್ರಿಗೆ ತಿಳಿದ್ರೆ ಹಾಕ್ಬಿಡ್ರಿ ಅಲ್ಲ. ಯಾಕಂದ್ರೆ ನೀವು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಆಗೋದ್ರಿ. ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ಗೆ, ಸ್ಪೆಷಲ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ಗೆ ಈ 3 ಮಂದಿ ಬಿಟ್ರೆ, ಜಿಲ್ಲಾ, ಉಪವಿಭಾಗ, ತಾಲೂಕು ದಂಡಾಧಿಕಾರಿಗಳು ಬಿಟ್ರೆ, ವಿಶೇಷ ಸಂದರ್ಭಗಳಲ್ಲಿ ವಿಶಿಷ್ಟ ವ್ಯಕ್ತಿಗಳನ್ನು ವಿಶಿಷ್ಟ ಅವಧಿಗೆ, ವಿಶಿಷ್ಟ ಪ್ರದೇಶಕ್ಕೆ, ಮೋರ್ ಇಂಪಾರ್ಟೆಂಟ್, ಸ್ಪೆಸಿಫಿಕ್ ಪರ್ಸನ್, ಸ್ಪೆಸಿಫಿಕ್ ಏರಿಯಾ, ಸ್ಪೆಸಿಫಿಕ್ ಪೀರಿಯಡ್, ಅವಧಿ, ಆ ಅವಧಿಗೆ ವಿಶೇಷ ದಂಡಾಧಿಕಾರಿಯನ್ನು ನೇಮಕ ಮಾಡುವ ಅಧಿಕಾರ ಜಿಲ್ಲಾಧಿಕಾರಿಗಳಿಗಿದೆ. ನಿಮಗೆ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇರಿಯಲ್ ಪವರ್ ಕೊಡುವ ಅಧಿಕಾರ ಸರ್ಕಾರದ ಗೃಹ ಇಲಾಖೆಗೆ ಇದೆ. ನಿಮ್ಮ ಹೆಸರುಗಳು ಗೆಜೆಟ್ದಾಗ ಬರ್ತಾವ. ಸೋ ಅಂಡ್ ಸೋ ಇಸ್ ಸ್ಪೆಷಲ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್. ಇವು CRPC ದಾಗ 20, 21, 22, 23 ಒಳಗ ಬೇರೆ ಬೇರೆ ಅಧಿಕಾರಗಳನ್ನು ಕೊಟ್ಟು ನಿಮ್ಮನ್ನ ನೇಮಕಾತಿ ಮಾಡಿರ್ತಾರ. ಹಾಗಾದರೆ ವಿಶೇಷ ಕಾರ್ಯಕಾರಿ ದಂಡಾಧಿಕಾರಿಯಾಗಿ ನಿಮಗೆ ಗೊತ್ತಿರಬೇಕಾದದ್ದು ಏನು, SST ದವ್ರಿಗೆ ಏನ್ ಗೊತ್ತಿರಬೇಕು, ಆಮೇಲೆ FST ದವ್ರಿಗೆ ಏನ್ ಗೊತ್ತಿರಬೇಕು. ಒಂದನೇದು ಈಗ ಮೊದಲು ಹೇಳೋದು
ಈ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಯಾರು ನಿಮ್ಮ ಸೆಕ್ಟರ್ ಆಫೀಸರ್ ಮತ್ತು ಫ್ಲೈಯಿಂಗ್ ಸ್ಕ್ವಾಡ್ ಅವ್ರಿಗೆ ಹೇಳ್ತೀವಿ ನಾವು. ನಿಮ್ಗೆ SST ಅವರು ಎಲ್ಲಿದಾರ? SST ದವ್ರು ಹೇಳಿದ್ರಿ ಒಂದು 2-3 ಸರಿ SST ಮಾಡಿದವ್ರು ಯಾರು? ಸ್ಟ್ಯಾಟಿಕ್ ಸರ್ವೇಲೆನ್ಸ್ ಟೀಮ್. ಎಸ್ ಮಾಡಿದಾರಲ್ಲ, ವೆರಿ ಗುಡ್. ದಯವಿಟ್ಟು ಒಂದು 1 ಮಿನಿಟ್ ನಾನು ನಿಮಗೆ ಪ್ರಶ್ನೆ ಕೇಳಾಕತ್ತೀನಿ. ಅದು ಬರಲಿಲ್ಲ ಅಂದ್ರೆ ಏನು ತಲೆ ಕೆಡಿಸ್ಕೊಂಡ್ರೆ ನಾನು ಉತ್ತರ ಕೊಡೋದಿಲ್ಲ. ಫೇಲ್, ಗೆಟ್ ಔಟ್ ಇಲ್ಲ. ಮತ್ತೆ 4 ಮಂದಿ ತಂದು ಒಳಗೆ ಹಾಕೋದಿಲ್ಲ. ಇಲ್ಲಿ ಔಟ್ ಇಲ್ಲ. ಇಲ್ಲಿ ಎಲೆಕ್ಷನ್ ಒಂದೇ ಗೆಟ್ ಐತಿ. ಒಳಗೆ ಬರೋದು, ಹೊರಗೆ ಹೋಗೋದಿಲ್ಲ. ಅವಾಗ ರಿಸಲ್ಟ್ ಹೋಗೋದು ಹೊರಗೆ ಹೋಗೋದು. ಅಲ್ಲಿ ತಂದೆ ನೋಡಿ ಮಾಡೋ ಗೇಟ್. ಭಾಳ ಗೇಟ್ ಇದ್ರೆ ನಾ ಯಾಕೆ ಇಲ್ಲಿ ಇರ್ತೀನಿ? ಇಟ್ಟು ಬೆನ್ನು ನೋವು, ಇಟ್ಟು ವಯಸ್ಸ, ಇಟ್ಟು ತ್ರಾಸ ತೊಗೊಂಡು ಯಾಕೆ ಬದಲಾಡ್ತೀನಿ? ಇದು ಒಂದೇ ಗೇಟ್ ಐತಿ. ಒಳಗೆ ಬರೋದು, ಹೊರಗೆ ಹೋಗಿ ಗೇಟ ಇಲ್ಲಿ ಬಿಟ್ಟರೆ ಹೋಗ್ಬೇಕು. ಎಸ್, ನೀವು ಸ್ಟ್ಯಾಟಿಕ್ ಸರ್ವೇಲೆನ್ಸ್ ಟೀಮ್ನವರಾಗಿ ಕೆಲಸ ಮಾಡಿದ್ರಿ. ಒಂದೇ ಸಲ ಮಾಡಿದ್ರಿ, ಆಯ್ತು. 2 ಸಲ ಮಾಡಿದ್ರೆ ವೆರಿ ಗುಡ್. CRPC ಯಾವ ಕಲಮಿನಡಿಯಲ್ಲಿ ನೀವು ವಾಹನಗಳನ್ನ, ವ್ಯಕ್ತಿಗಳನ್ನ ತಪಾಸಣೆ ಮಾಡ್ತೀರಿ? ನಾನು ಗಾಡಿ ಹಿಡಿಲ್ಲ ಬಂದ ಯಾರು ನೀನು ಯಾವ ಸೆಕ್ಷನ್ದಾಗ ಚೆಕ್ ಮಾಡಕತ್ತಿ? ಸರಿಯಾಗಿ ನಾವು ಕೇಳಿಲ್ಲ ಸುಮ್ಮನೆ ಚೆಕ್ ಮಾಡಿದವು. ಕಾರ್ ಬಿಕ್ಕಿ ಮತ್ತೆ ತಪ್ಪು ತಿಳ್ಕೊಂಡ್ರೆ ಕಾರ್ದಾಗ ಟ್ರಾಕ್ ಹೋಗ್ತಾವೆ. ಮರ ಅಲ್ಲ ಅದು ಅದರಾಗ ನೋಡ್ರಿ, ನೌಕರಿ ಮುಗುದು, ಇಲೆಕ್ಷನ್ಗಳು ಅದು ದೇವರ ಕಾತಾಡ ನಿಮ್ಮನ್ನ ನಾನಂತ ಅಡ್ಡಾಡಿ ಯಾವ ಸಿಕ್ಕಿಲ್ಲ ಅಲ್ಲಿ. ನಾ ಚೆಕ್ ಮಾಡಿ ಕೇಳ್ತಾನ, ಮತ್ತೆ ಯಾವ ಸ್ಯಾಟಿಸ್ಫ್ಯಾಕ್ಟರಿ ಉತ್ತರ ಕೊಡ್ತೀನಿ. ಅನೇಕ ಬಾರಿ ಅವ್ರಿಗೆ ಪ್ರೈಸ್ ಕೊಡ್ತೀನಿ. ವೆರಿ ಗುಡ್, ಚಾ ಕೊಡ್ರಿಪ್ಪ, ಮಾಡಿ ಚಲೋ ಮಾಡತ್ತೆ ಹೇಳೋದು. ನಾನು ಕೊಟ್ಟು ಆನರೇರಿಯಮ್ದಾಗಿಂದ ಮತ್ತೆ ಬೇರೆದು ಏನಲ್ಲ. ಸೊ ಅರ್ಥ ಮಾಡ್ಕೋರಿ, ಸೆಕ್ಷನ್ 100, 101, 103 ಆಫ್ CRPC ಅವು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ಗೆ ಸರ್ಚ್ ಪವರ್ ಕೊಡ್ತಾವ. ಸರ್ಚ್ ಅಂಡ್ ಸೀಸರ್ ಪೊಲೀಸರಿಗೆ 103 ದಾಗ, 100, 101 ದಾಗ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ಗೆ, 103 ದಾಗ ಪೊಲೀಸರು ಸರ್ಚ್ ಮಾಡುವಾಗ ನೀವು ಇದ್ದೀರಿ ಅಂದ್ರೆ ನಿಮ್ಮ ಎದುರಿಗೆ ಸರ್ಚ್ ಮಾಡ್ಬೇಕಂತ ಐತಿ. ಸಾಮಾನ್ಯವಾಗಿ ಪೊಲೀಸರ ಚೆಕ್ ಮಾಡಿ ಕಳಿಸ್ತಿರ್ತಾರ. ಆದ್ರೆ ಎನಿ ಸರ್ಚ್ ಇಸ್ ಟು ಬಿ ಡನ್ ಇನ್ ದ ಪ್ರೆಸೆನ್ಸ್ ಆಫ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅಂತ CRPC ಹೇಳತ್ತದ. ಇಲ್ಲ ಶಿಕ್ಷಕವ್ರಿಗೆ ನೀವು ಹೋಗಿ ರೋಡ್ ಮ್ಯಾಗಿಂದ ಯಾವ ಗಾಡಿ ನಾ ಚೆಕ್ ಮಾಡೋದಂದ್ರೆ ಕೇಳ್ತಾರ. ಅವಾಗ ನಿಮ್ಗೆ ಅಲ್ಲಿ ಚೆಕ್ ಪೋಸ್ಟ್ ಇರ್ತೈತಿ. ಚುನಾವಣಾ ಆಯೋಗ ತಪಾಸಣೆ ಕೇಂದ್ರ ಕಾನೂನು ಬೇಕಲ್ಲ, ತಪಾಸಣೆ ಕೇಂದ್ರ ನಾವು ಚೆಕ್ ಮಾಡೋಣ. ಯಾವ ಕಾನೂನಾಗ? CRPC 100, 101 ಪ್ರೊಸೀಜರ್ ಹೇಳ್ತದ, 103 ಪೊಲೀಸರು. ಇಲ್ಲಿ ಬಂದಾವ ಹೆಂಗ ನಾವು ಮತ್ತೆ ಬೇರೆ ಬೇರೆ ಸೆಕ್ಷನ್ಸ್ ಅದಾವ. ಪೊಲೀಸರು ಇದ್ದಾರಂದ್ರ 165 ಅದ, 166 ಅದ. ಅವು ಈಗ ನಾ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಅವ್ರೆಲ್ಲ ಇರ್ತಿರಂದ್ರೆ ಹೇಳ್ತೀನಿ, ಅವ್ರು ಹಂಗೆ ಮಾಡ್ಬೇಕು, ನೀವು ಹೆಂಗೆ ಮಾಡ್ಬೇಕಂತ. ಮಧ್ಯಾಹ್ನ ಮಹೇಶ್ ವೈದ್ಯ ಹೇಳ್ತಾರೆ ನಿಮಗೆ. ಅವಾಗೂ ಕಾನೂನು ಕೇಳೋದ್ರೆ ಈಗೂ ಕಾನೂನು ನಿಮ್ಗೆ ಸಂಬಂಧಪಟ್ಟದ್ದು ಹೇಳ್ಬೇಕಾಗೈತಿ. ಅದನ್ನ ಹೇಳಕತ್ತೇನೆ, ಸರ್ಚ್ ಮಾಡ್ತೇನೆ. ಇನ್ನ ಸ್ಪೆಷಲ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ಗ CRPC 107, 8, 9, 10 ಇದ್ರಾಗ ಯಾರನ್ನಾದ್ರೂ ಬಂಧಿಸುವ, ಅವನಿಂದ ಬಾಂಡ್ ತೆಗೆದುಕೊಳ್ಳುವ, ಜಾಮೀನು ತೆಗೆದುಕೊಳ್ಳುವ ಅಧಿಕಾರ ಅದಾವ. ಆದ್ರೆ ನೀವು ಅದನ್ನು ಸಾಮಾನ್ಯವಾಗಿ ಬಳಸಂಗಿಲ್ಲ. ಅಂಥ ಸಂದರ್ಭ ಬಂದಾಗ ನಿಮ್ಮ ಮೇಲಿನ ದಂಡಾಧಿಕಾರಿಗೆ ನೀವು ವರದಿ ಮಾಡುತ್ತೀರಿ. ಯಾರು? ತಾಲೂಕಾ ದಂಡಾಧಿಕಾರಿ. ತಹಶೀಲ್ದಾರ್ ಸಾಹೇಬ್ರಿಗೆ ಹೇಳ್ತಾರೆ, ಸರ್ ಇಂಥವ್ರಿಗೆ ನಿಮ್ಗೆ ತ್ರಾಸ ಆಗತ್ತೈತಿ, ಈಗಾಗಲೇ ಗುಂಡ ಆಕ್ಟಾಗಿದ್ದವರು ಆಂಟಿ ಸೋಷಿಯಲ್ ಎಲಿಮೆಂಟ್ಸು, ಅವ್ರ ಕಡೆ ಏನು ಬಾಂಡ್ ತಗೋಬೇಕು, ಅವ್ರನ್ನ ಎಲ್ಲಿ ಪ್ರಿವೆಂಟಿವ್ ಡಿಟೆನ್ಷನ್ದಾಗ ಇಡಬೇಕಾದ್ರೆ ಅವ್ರನ್ನ ಎಲ್ಲಿ ಇಡಬೇಕು, ಆ ಪ್ರಕ್ರಿಯೆ ಚಾಲು ಅದ. ಅದನ್ನು ನೀನು ಯಾರು ಇರ್ತಿರಂತದ ಈ ಸಂದರ್ಭ ಏನು ಬಾಂಡ್ ತಗೊಂಡು ಬಿಡೋದು, ನಾ ಯಾವುದೇ ರೀತಿಯಾದಂಥ ಸಮಾಜಘಾತಕ ಚಟುವಟಿಕೆ ತರುವುದಿಲ್ಲ, ಶಾಂತಿ ಸುವ್ಯವಸ್ಥೆಗೆ ಭಂಗ ತರುವುದಿಲ್ಲ ಅಂತೇಳಿ. ಇಲ್ಲಂದ್ರೂ ಸ್ಪೆಷಲ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ಗೆ ಹಾಗೆ ಬಾಂಡ್ ಕೊಡದೇ ಇರುವ, ಬಾಂಡ್ ಕೊಟ್ಟಾಗಲೂ ಅವನಿಂದ ಸಮಾಜಕ್ಕೆ ತೊಂದರೆ ಆಗ್ತದಂತಂದ್ರ 6 ತಿಂಗಳವರೆಗೆ ಜೈಲ್ನಾಗ ಇಡ್ಬೋದು. ಅದನ್ನ ಮಾಡ್ಬೋದು ಕೂತಾರ ಮತ್ತೆ. ಅದನ್ನ ನೀವು ಮಾಡ್ಬೇಕಾದ್ರೆ ಯಾರು ಹೇಳ್ಬೇಕು? ತಹಸೀಲ್ದಾರ್ ಅವ್ರಿಗೆ ಹೇಳ್ಬೇಕು. ಅದಕ್ಕೆ ಗ್ರೇಡೇಷನ್ ಹೇಳಿದೆ. ಇದು CRPC 107, 8, 9 ಅಲ್ಲಿ ಬರ್ತಾವ. 10, 11, 12, 16 ತನಕ ಅದಾವ. ಅವ್ನಿಗೆ ಬೇಕಾಗಿ ಮುಖ್ಯವಾಗಿ ನೀವು ಬಳಸಬೇಕಾದದ್ದು ಸರ್ಚ್ ಅಂಡ್ ಸೀಸರ್. ಸರ್ಚ್ ಮಾಡಕ್ಕೆ ನಿಮ್ಗೆ ನಾ ಯಾವ ಗ್ರೌಂಡ್ ಮೇಲೆ ಚೆಕ್ ಮಾಡಿದ್ವಿ ಅಂದ್ರೆ ನನಗೆ ಇಲ್ಲಿ ಪವರ್ಸ್ ಅದಾವ, ನಾನು ಚೆಕ್ ಮಾಡಕತ್ತೀನಿ. ಅದರ ನಂತರ ಏನು ಮಾಡ್ಬೇಕಂತ 102 ಹೇಳ್ತೈತಿ. ಪೊಲೀಸರು ಕರ್ಕೊಂಡು ಹೆಂಗೆ ಮಾಡ್ಬೇಕಂತ 103 ಹೇಳ್ತೈತಿ. ಸುಮ್ಮನೆ ನೆನ್ಪಿಟ್ಕೋರಿ. ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅಂದ್ಕೂಡ ಇಟ್ಟರೆ ಗೊತ್ತಿರ್ಬೇಕಲ್ಲ. ಈಗ ಗೊತ್ತಾದ್ ಬಿಡ್ರಿ ಸರ್, ಇಂದು ಒಂದೇ ಕಾಲ ಎಲೆಕ್ಷನ್ ಮುಗಿತಕ ಗೊತ್ತಿರ್ಬೇಕವ. ಮತ್ತೆ ಇನ್ನ ಯಾರು ಮುಂದೆ ನೌಕರಿ ಐತಿ, ಮುಂದಿನ ಎಲೆಕ್ಷನ್ ಬಿಟ್ಟದಲ್ಲ, ಅವಾಗ ಗೊತ್ತಿರ್ಬೇಕು.
ನೆಕ್ಸ್ಟ್ 144 CRPC ಇವೆಲ್ಲ ಪ್ರಿವೆಂಟಿವ್ ಅದಾವು. ಅಪರಾಧ ಆಗಬಾರ್ದು ಹೆಂಗೆ ತಡೆಯೋದು. ಇದೇ ಆಧಾರಗಳಿಂದ ಬ್ರಿಟಿಷರು ಭಾರತವನ್ನ ನೇರವಾಗಿ 1858ರಿಂದ 1947 90 ವರ್ಷ ನೇರವಾಗಿ ಬ್ರಿಟಿಷರು ಆಳಿದ್ದೆಟ್ಟ 90 ಇಯರ್ಸ್ ಓನ್ಲಿ. ಮತ್ತು ಅವಾಗ ಬಂದಿರಲ್ರಿ, ಅವಾಗ ಈಸ್ಟ್ ಇಂಡಿಯಾ ಕಂಪನಿ ಆಡಿದ್ ನಮ್ಮನ್ನ ವ್ಯಾಪಾರ ಮಾಡಿ ತಕಡಿ ಬೆಳೆಯಕ್ಕೆ ಬಂದಿರಲ್ಲ. ಅವ್ರು ನಮ್ಮ ರಾಜರನ್ನೆಲ್ಲ ಕಾಲ ತುಳಿದ್ರು. ಈಸ್ಟ್ ಇಂಡಿಯಾ ಕಂಪನಿ ಇಂಗ್ಲೆಂಡಿನ ರಾಜ ರಾಣಿ ಬಂದು ಆಡಿಲ್ಲ ನಮ್ಮನ್ನ. ಆಳಿದ್ದು 1858ರಿಂದ 1947. ಆ ಅವಧಿಯಲ್ಲಿ ಇಡೀ ದೇಶವನ್ನ ನಿಯಂತ್ರಣ ಮಾಡಿದ್ದು ಇವ CRPC ಓಡ್ರಿ. 106 ಅಲ್ಲಿ ಬಳಸ್ತಾರೆ ನಿಮಗೆಲ್ಲದು. 107 8 9 10 106 ಯಾಕ ಜೈಲ್ ಯಾವಾಗ ಬಂದಿತ್ತಂದ್ರ ಅವ್ನ ಕಡೆ ಸ್ಪೆಷಲ್ ಬಾಂಡ್ ತಗೋಬೇಕಾಗ್ತದೆ. ಇವ್ ಕ್ರಿಮಿನಲ್ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರ ಜೈಲಿಗೆ ಹೋಗ್ಬಿಡ್ತಾರೆ. 106 ಬಳಸ್ತಿದ್ರಲ್ಲಿ. ಈ ಕಾನೂನು ಸಾಮಾನ್ಯ ಕಾನೂನು, ಪ್ರಿವೆಂಟಿವ್ ಕಾನೂನುಗಳು ಬಳಸಿ ದೇಶವನ್ನ ಆಳಿದ್ರು. ವಿಷಯ ಗೊತ್ತಿರಲಿ. ನೀವು ಬಳಸುವ ಸಂದರ್ಭದೊಳಗೆ ತಹಶೀಲ್ದಾರ್ ಬಳಸ್ತಾರೆ. 144 ಇಂಪಾರ್ಟೆಂಟ್. 144 ಇಸ್ ಆಲ್ಸೋ ಪ್ರಿವೆಂಟಿವ್. ಏನು 144 ಪ್ರಿವೆಂಟಿವ್? ಅಪರಾಧವಾಗದಂತೆ ತಡೆಯಲು 144 ಏನದು? 5ಕ್ಕಿಂತ ಹೆಚ್ಚು ಜನ ಗುಂಪಾಗಿ ಕೂಡಬಾರದು, ಸಭೆ ಸಮಾರಂಭ ನಡೆಸಬಾರದು, ನಡೆಸಿದ್ರೆ ಲಾಠಿ ಚಾರ್ಜ್. ಅದಕ್ಕೆ ನೀವು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಆಗಿ ಯಾವುದೇ ಹಂತದ ಪೊಲೀಸ್ ಅಧಿಕಾರಿಗೆ ಆದೇಶವನ್ನು ಕೊಡಬಹುದು. CRPCದಾಗ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಪವರ್ಸ್ ಏನದ ಗೊತ್ತೇನ್ರಿ ನಿಮ್ಗೆ? ಸ್ಪೆಷಲ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅಂಡ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಕ್ಯಾನ್ ಆರ್ಡರ್ ಇನ್ಸ್ಟ್ರಕ್ಟ್ ಅದರ್ ಸಿವಿಲಿಯನ್ ಟು ಅರೆಸ್ಟ್ ಅನದರ್ ಸಿವಿಲಿಯನ್. ಪೊಲೀಸರ ಬೇಕಾಗಿಲ್ಲ. ನಾ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಆರ್ಡರ್ ಕೊಡಕತ್ತೀನಿ, ನೀ ಇವನು ಬಂಧಿಸು. ಬಂಧಿಸ್ತೀರಿ? ಪೊಲೀಸರು ಬೇಕು. ಇಷ್ಟೆಲ್ಲ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ 10 ಮಂದಿ ಒಂದು ಜಾಗದಾಗ ನಿಂದಿರೋದು ಒಟ್ಟ ಒಬ್ಬ ಕಾನ್ಸ್ಟೇಬಲ್ ಬಡಿ ಹಿಡ್ಕೊಂಡು ನಿಂದಿರೋದು ಪೊಲೀಸ್ ಅದನ್ನ ನಡಿ. We people have fear of police, not the fear of law, because ignorance, ಅಜ್ಞಾನ, ಕಾನೂನು ಜ್ಞಾನ ಇರಲಿಲ್ಲ. ಹಿಂಗಾಗಿ ಕಾನೂನಿಗೆ ಅನ್ನಂಗಿಲ್ಲ ನಾವು, ಪೊಲೀಸರಿಗೆ ಕಳಿಸ್ತೀವಿ. ಇರ್ತದ ವಿಷಯ. ಸೊ 144 ಸಂದರ್ಭ ಬಂದ್ರೆ ಬಳಸಬೇಕಾಗ್ತದ, ಸರ್ಚ್ ಮಾಡ್ಬೇಕಾಗ್ತದ. 144 ಬಳಸಬೇಕಾಗ್ತದ. ಅದು ಹೆಂಗ ಏನು ಮಧ್ಯಾಹ್ನ ಮಹೇಶ್ ವೈದ್ಯ ಹೇಳಿಲ್ಲ ಅಂತ ಮುಂಜಾನೆ ಹೇಳಿಲ್ಲ, ನೀವು ದೇವತನ ಅಂತ ಹೇಳ್ತಾರೆ. ಇವು ನಿಮಗೆ ಕಾನೂನುಗಳು ಗೊತ್ತಿರಬೇಕು. ಆಸ್ ಎ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ CRPC ತಡೆಯುವ ಕಾನೂನುಗಳು. ಇನ್ನ ಇದನ್ನು ಮೀರಿ ಕೂಡ ನೀವು ಇತರ ಕಾನೂನುಗಳು ಮುರಿಯದಂತೆ ಚುನಾವಣಾ ಪ್ರಚಾರದಲ್ಲಿ ಬೇರೆ ಕಾನೂನುಗಳು ಕೂಡ ಪಾಲಿಸಲ್ಪಡುವಂತೆ ಮಾಡಬೇಕಾಗ್ತದ. ಅವು ಯಾವ್ಯಾವ? ಒಂದನೇದ್ದು ಕಮರ್ಷಿಯಲ್ ಟ್ಯಾಕ್ಸ್ ಆಕ್ಟ್, GST ಆಕ್ಟ್ ಅಂತ ಬರ್ತದೆ. ವಸ್ತುಗಳನ್ನ ಇದನ್ನ ಹಂಚಕೊಂಡಿದಾರ, ಕುಕ್ಕರ್ ಒಯ್ಯಾತಾರ, ಸೈಕಲ್ ಒಯ್ಯಾಕತ್ತಿದಾರ, ಬಾಂಡೆ ಕೊಡಾಕತ್ತಿದಾರ, ಈಗ ಸೈಕಲ್ಗಳು ಕೂಡ ಏನೇನೋ ಇರ್ತದ. ವಸ್ತುಗಳು ಅಕ್ಕಿ ಕೊಡಾತಾರ, ಕೆಟ್ಟೋ ಕಡೆ ಮಟನ್ ಹಂಚಾತಾರ, ಬಾಟ್ಲಿಗಳು ಕೊಡಾಕತ್ತಾರ. ಎಕ್ಸೈಸ್ ಆಕ್ಟ್, ಶರಾಬು ಎಕ್ಸೈಸ್ ಆಕ್ಟ್ನು ಅದನ್ನ ಗೊತ್ತಿರ್ಬೇಕಾಗ್ತದ. ಮಕ್ಕಳನ್ನ ಪ್ರಚಾರಕ್ಕೆ ಬಳಸಕತ್ತಾರ, ಹಂಗಾದ್ರೆ ಚೈಲ್ಡ್ ಲೇಬರ್ ಆಕ್ಟ್ ಮತ್ತು ಜುವೆಲೈನ್ ಜಸ್ಟಿಸ್ ಆಕ್ಟ್, ಬಾಲ ನ್ಯಾಯ ಕಾನೂನು, ಇವೆಲ್ಲ ಅದಾವತ್ತಲ್ರಿ ಗೊತ್ತಾಗತ್ಲ. ಇವೆಲ್ಲ ಕಾನೂನುಗಳು ಅದಾವ ಅಂತ ಗೊತ್ತಾಗತ್ತೆ. ಧಾರ್ಮಿಕ ಸ್ಥಳಗಳ ದುರುಪಯೋಗವನ್ನು ತಡೆಗಟ್ಟುವ ಕಾನೂನು 1988. ಸಾರ್ವಜನಿಕ ಸ್ಥಳಗಳನ್ನ ಪಬ್ಲಿಕ್ ಡಿಫೇಸ್ಮೆಂಟ್ ಆಫ್ ಪಬ್ಲಿಕ್ ಪ್ರೈವೇಟ್ ಪ್ರಾಪರ್ಟೀಸ್ ಆಕ್ಟ್ 1981 ಕರ್ನಾಟಕ ಸರ್ಕಾರದ ಕಾನೂನು ಇದೆ. ಆ ಕಾನೂನುಗಳನ್ನೆಲ್ಲಾನು ನಾವು ಜಾರಿಯಲ್ಲಿ ತರಬೇಕಾದ ಸಂದರ್ಭ ಇರುತ್ತದೆ. ಬಟ್ ಆ ಕಾನೂನಿನಡಿಗಳಲ್ಲಿ ಅಪರಾಧವಾದಾಗ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಯ ನೇತೃತ್ವದಲ್ಲಿ ತಾವು ಕಾನೂನು ಕ್ರಮ ಕೈಗೊಳ್ಳಬೇಕಾಗ್ತದೆ. ಎಕ್ಸೈಸ್ ಆಕ್ಟ್ ನೀವು ಬೇಕಾದ್ರೆ ಸೆರೆ ಹಿಡಿದಿರಂದ್ರ ನೀವು ಕೋರ್ಟ್ಗೆ ಹೋದ್ರೆ ಅದನ್ನ ಅವರು ನೇರವಾಗಿ ನಿಮಗೆ ಅಧಿಕಾರ ಇಲ್ಲ. ಅವಾಗ ಮಿನಿಮಮ್ ಸಬ್ ಇನ್ಸ್ಪೆಕ್ಟರ್ ಆಫ್ ಎಕ್ಸೈಸ್ ಇರಬೇಕು. ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಎಸೆನ್ಸಿಯಲ್ ಗೂಡ್ಸ್ ಆಕ್ಟ್ ಕಾನೂನಾಗ ನೀವು ವಸ್ತುಗಳು ಹಿಡಿತೀರಿ, ಅಕ್ಕಿ ಚೀಲಗಳು ಹಿಡಿತೀರಿ, ಎಣ್ಣೆ ಡಬ್ಬಿಗಳು ಹಿಡಿತೀರಿ, ಅಥವಾ ಇನ್ನೇನಾದರೂ ವಸ್ತುಗಳು, ಹಿಟ್ಟ, ರವಾ, ಇದನ್ನೆಲ್ಲ ಜನರಿಗೆ ಕೊಡೋ ಸಲುವಾಗಿ ಹಂಚಕ್ ಒಯ್ಯಾಕತ್ತಾರ ಅಂತ ಹಿಡಿದ್ರಿ ಅಂದ್ರ ಹಿಡಿದು ಕರೆಕ್ಟ್. ಬಟ್ ಆ ಕೇಸ್ ಬುಕ್ ಮಾಡುವಾಗ ಮಿನಿಮಮ್ ಫುಡ್ ಇನ್ಸ್ಪೆಕ್ಟರ್ ಲೆವೆಲ್ದಾಗ ಒಬ್ಬ ವ್ಯಕ್ತಿ ಇರಬೇಕು. ಈ ನಿಮಗೆ ಪವರ್ ಇಲ್ಲ. ಚೈಲ್ಡ್ ಲೇಬರ್ ಆಕ್ಟ್ ದಾಗ ನೀವು ಯಾರ ಮೇಲೆ ಕೇಸ್ ಬುಕ್ ಮಾಡೋರು ಇದ್ದೀರಿ ಅಂದ್ರ ಲೇಬರ್ ಇನ್ಸ್ಪೆಕ್ಟರ್ ಈಸ್ ಮಸ್ಟ್, ಅವ್ನು ಬರ್ಬೇಕಲ್ಲಿ. ಎಕ್ಸೈಸ್ ದಾಗ ಎಕ್ಸೈಸ್ ಇನ್ಸ್ಪೆಕ್ಟರ್,
ಕಮರ್ಷಿಯಲ್ ಟ್ಯಾಕ್ಸ್ದಾಗ ಯಾರು ಬಂದಿರಲ್ರಿ ಕಮರ್ಷಿಯಲ್ ಟ್ಯಾಕ್ಸ್ ಇಂದ ಎನಿಬಡಿ ಎನಿ ರಿಪ್ರೆಸೆಂಟೇಟಿವ್ ಕಮರ್ಷಿಯಲ್ ಅಲ್ಲಿ ಓಕೆ ಕಮರ್ಷಿಯಲ್ ಟ್ಯಾಕ್ಸ್ ದವರು ಇರ್ತಾರ, ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಇರ್ತಾರ, CTO ಅಂತ ಇರ್ತಾರ, ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಇರ್ತಾರ, ACCT ಅಂತ ಇರ್ತಾರ, ಅಸಿಸ್ಟೆಂಟ್ ಕಮಿಷನರ್ ಕಮರ್ಷಿಯಲ್ ಟ್ಯಾಕ್ಸ್. ಇವ್ರದ್ದು ಒಂದು ಟೀಮ್ ಇರ್ತದೆ ಸ್ಕ್ವಾಡ್. ಅವ್ರನ್ನ ನೀವು ಸೀಸರ್ ಮಾಡಬೇಕು, ಅವ್ರಿಗೆ ಇನ್ಫಾರ್ಮೇಶನ್ ಕೊಡ್ಬೇಕು, ಅವ್ರು ಬಂದು ಅದನ್ನ ಸೀಸರ್ ಮಾಡ್ತಾರೆ. ಇದಲ್ಲದ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಬರ್ತದ, ಇನ್ಕಮ್ ಟ್ಯಾಕ್ಸ್ ಆಕ್ಟ್. ಈಗ ಯಾರ್ಯಾರು ಮಾಡೋದು? SST, ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್, ಯಾರು ಸೆಕ್ಟರ್ ಆಫೀಸರ್, ಫ್ಲೈಯಿಂಗ್ ಸ್ಕ್ವಾಡ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್. ಹಣ ಹಿಡಿದರ ಅದಕ್ಕೆ ಡ್ಯೂಟೀಸ್ ಅವ. ಯಾರು? ಇನ್ಕಮ್ ಟ್ಯಾಕ್ಸ್. ಸೀಸರ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಹಿಡಿದ್ರೆ ಯಾವ್ದನ್ನ ಹಿಡಿಬೇಕು, ಎಷ್ಟು ಕ್ಯಾಶ್ ಆದ್ರೆ ಹಿಡಿಬೇಕು, ಇದು ಸೀಸರ್ಸ್ ಮಾಡ್ತಿರ್ತೀವಿ ನಾವು. ಚೆಕ್ ಮಾಡೋದು ಕಾನೂನು ಹೇಳಿದೆ, ಇಲ್ಲಿ ಚೆಕ್ ಮಾಡೋ ಪ್ರೊಸೀಜರ್ ಅನ್ನ ಹೇಳ್ತಾ ಇದ್ದೀನಿ. ಹಾಗಾದ್ರೆ ಎಷ್ಟು ಹಣ ಹಿಡಿಬಹುದು, ಯಾರ್ದು ಹಿಡಿಬಹುದು? ಹಣ ತಗೊಂಡು ಹೋಗೋವು 2-3 ನಮೂನಿ ಅದಾವ ನೋಡ್ರಿ. ಸೀಸರ್ನಾಗೂ 2-3 ನಮೂನಿ ಅದಾವ. ಒಂದೇದು, ಯಾವುದೇ ವ್ಯಕ್ತಿ 50,000 ಹಣವನ್ನ ಯಾವ ದಾಖಲೆಗಳಿಲ್ಲದೆ ತಗೊಂಡು ಹೋಗ್ಬೋದು. ಎಕ್ಸಿಸ್ಟಿಂಗ್ ಕಾನೂನ 50,000 ದಾಖಲೆಗಳೊಂದಿಗೆ ಹಣ ತಗೊಂಡು ಹೋಗ್ಬೋದು. ಆದರೆ ಭಾರತ ದೇಶದಲ್ಲಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಎಷ್ಟೇ ಮೊತ್ತದ ಹಣವನ್ನ ತೆಗೆದುಕೊಂಡು ಹೋಗ್ಬೋದು. 50,000 ಈಗ ಹೇಳ್ತೀರಿ, ಮತ್ತೆ ಎಷ್ಟೇ ಮೊತ್ತದ ಈಗ ಹೇಳ್ತೀರಿ, ಏನು ಯಾರೋ ಏನ ಅಂತ ಕೇಳ್ತೀರಿ ನೀವು. ಎಷ್ಟು ಬೇಕಾದಷ್ಟು ಹಣ ತಗೊಂಡು ಹೋಗ್ಬೋದ್ರಿ? 500 ಕೋಟಿ ತಗೊಂಡು ಹೋಗಿ. ಆದರೆ 3 ಕಂಡೀಷನ್ಸ್ ಇರ್ಬೇಕು. ಎಲ್ಲಿ ತಗೊಂಡು ಹೊಂಟಿದ್ದೀರಿ, ಎಲ್ಲಿ ಒಯ್ತಾ ಇದ್ದೀರಿ, ಯಾಕೆ ಒಯ್ತಾ ಇದ್ದೀರಿ, ಹಣದ ಮೂಲ ಏನು, ಈ ಹಣದ ಮೂಲ ಏನು ಅಂದ್ರ ನೀವು ಅದ್ರ ಓನರ್ ಇರ್ಬೇಕು. ಖಚಿತ ದಾಖಲೆಗಳು ಮಾತ್ರ ಇರ್ಬೇಕು ಹಣ ತಗೊಂಡು ಹೋಗೋದು, ಇನ್ಕ್ಲೂಡಿಂಗ್ ಬ್ಯಾಂಕ್. ಬ್ಯಾಂಕಿನವ್ರು ಒಯ್ಬೇಕಾದ್ರೂ ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ ಇದೆ. ಯಾವ ವಾಹನದಾಗ ಹೋಗ್ಬೇಕು, ಯಾವ ರೂಟ್ನಾಗ ಹೋಗ್ಬೇಕು, ಗಂಡ ಮ್ಯಾನ್ ಹೆಸರೇನು, ಆ ಬಂದೂಕ್ ಲೈಸೆನ್ಸ್, ಬಂದೂಕದ ನಂಬರ್ ಏನು, ಕಾರ್ ನಂಬರ್ ಏನು, ಆ ಡ್ರೈವರ್ ಯಾರು ಬೈ ನೇಮ್, ಅಲ್ಲಿ ಇರೋ ಅಮೌಂಟ್ ಎಷ್ಟು, ಈ QR ಕೋಡ್ ಅಂತ ಮಾಡಿದಾರೆ. ಈಗ ಅವ್ರ ಕಡೆ ಒಂದು ದಾಖಲೆ ಇರ್ತದೆ, QR ಕೋಡ್ ಮೇಲೆ ನೀವು ಸ್ಕ್ಯಾನಿಂಗ್ ಮಾಡಿ ಕೊಡ್ತಾರೆ ನಿಮ್ಗೆ. ಆ ಸ್ಕ್ಯಾನ್ ಮಾಡಿದ್ರೆ ಅಂದ್ರೆ ಇದ್ರಾಗ 8 ಕೋಟಿ ರೊಕ್ಕ ಅದಾವ, ಎನ್ಸ್ಕೊಂಡ ಟೈಮ್ ಅಲ್ಲಿ ಬರ್ತಾರೆ. 2 ಕೋಟಿ ಅದಾವ, ಎಲ್ಲ ಸಂದ್ರ 2,000,000. You have to believe them. But if that document is not there, any amount that should be seized, even if it is carried by a bank without following standard operation procedure. ಎಲ್ಲಿ ಒಯ್ಯತ್ತೀರಿ, ಯಾಕೆ ಒಯ್ಯತ್ತೀರಿ, ಯಾವ ರೂಟ್ದಾಗ ಹೋಗಿ ಅದೆಲ್ಲ ಬರ್ದಿರ್ತಾರ. ನಾವು ATM ದಾಗ ಇನ್ನೊಂದು ಕ್ಯಾಶ್ ಸೀಸ್ ಮಾಡಿ 3,80,3,85,00,000 ಸೀಸ್ ಮಾಡಿದ್ವಿ. ಈ ಬ್ಯಾಂಕಿಂದ ಕ್ಯಾಶ್ ಸೀಸ್ ಮಾಡಿದ್ವಿ. ಏನು ಪ್ರಶ್ನೆ ಕೇಳಿದ್ರು ಅವ್ರ ಹತ್ರ ಗೊತ್ತಿರಲಿಲ್ಲ. ಶುಕ್ರವಾರ ಸಂಜೆ ಗಾಡಿ ಹಿಡಿದಿದ್ವಿ. ನೋಡ್ರಿ ನೀವು ತಿಳ್ಕೊಳ್ರಿ, ಗಾಡಿ ಏನು ತಗೊಂಡಿದ್ದೆ, ನಮ್ಮ ಬ್ಯಾಂಕಿಗೆ ಹೋಗಿರ್ತೀವಿ. ಇವತ್ತು ಶುಕ್ರವಾರ, ನಾನು ಒಂದು ದಿವಸ ವರ್ಕಿಂಗ್ ಡೇ, ಇವತ್ತು ಸಾಯಂಕಾಲ ತಗೊಂಡು ಹೊಂಟಿದ್ದೇನೆ, ರವಿವಾರ ಸೂಟಿ ಅದ. ಇಷ್ಟು ರೊಕ್ಕ ನಿಮ್ಗೆ ಯಾಕೆ ಬೇಕಾಗಿತ್ತು? ಇಲ್ಲ ಸರ್, ನಾವು ATM ಹಾಕ್ಬೇಕು. ATM ಹಾಕ್ಬೇಕಂದ್ರೆ ನಿಮ್ಮ ಹಿಂದಿನ ಟ್ರಾನ್ಸಾಕ್ಷನ್ ಶುಕ್ರವಾರ ಶನಿವಾರ ಒಂದು 15 ವಾರದ್ದು, ಆಯಾ ವಾರದಾಗ ಎಷ್ಟೆಷ್ಟು ದುಡ್ಡು ವಿಡ್ರಾ ಆಗ್ತದೆ ಹೇಳ್ರಿ, ಅದಕ್ಕೆ ಟ್ಯಾಲಿ ಆಗ. ಅವ್ರ ATM ದಾಗ ಎಷ್ಟು ದುಡ್ಡು ಅದಾವ, ಹಿಂದೆ ಎಷ್ಟು ವಿಡ್ರಾ ಆಗ್ಯದ, ಈಗ ಎಷ್ಟು ತೆಗದಾರ, ಅದು ನೋಡಿದ್ರ ಅವ್ರು ವಿಡ್ರಾ ಪ್ರಕಾರ ಅದು ATM ದಾಗ ಎಷ್ಟು ರೊಕ್ಕ ಅವ ಉಳಿತಾವ. ಮತ್ತು 3,85,000 ಇಲ್ಲ ಸರ್ ಲೋನ್ ಕೊಡ್ಬೇಕಾಗಿತ್ತು. ಓಕೆ, ಈ ಡೇಟ್ ನಾಳೆ ಲೋನ್ ಡಿಸ್ಪರ್ಸ್. ಹೌದು ಸರ್, ಲೋನ್ ಡಿಸ್ಪರ್ಸ್ ಮಾಡ್ಬೇಕಾಗಿ. ಎಷ್ಟು ಮಂದಿ ಲೋನ್ ಸ್ಯಾಂಕ್ಷನ್ ಮಾಡಿ ಇಟ್ಟಿದ್ದೀರಿ, ನಾಳೆ 8 ಮಂದಿ ಡಿಸ್ಪರ್ಸ್ ಮಾಡೋದ್ರಿ, ಪೇಪರ್ಸ್ ತೋರಿಸಿದ್ ಇಲ್ಲ. ಅರ್ಥ ಆಗತ್ತೈತಿ? ಹಿಂಗೆಲ್ಲ ಪ್ರಶ್ನೆ ಕೇಳೋದಿರ್ತೈತಿ. ಆವಾಗ ಅದು ಅಮೌಂಟು ಯಾವುದು ಎಲ್ಲಿ ಬಂದದ ಹಿಂಗ ಕ್ಯಾಶ್ ಸೀಸರ್ ಮಾಡ್ಬೇಕಾಗ್ತದೆ. ಅಭ್ಯರ್ಥಿ ಅಥವಾ ಅಭ್ಯರ್ಥಿಯ ಏಜೆಂಟ ಅಥವಾ ಅಭ್ಯರ್ಥಿಯ ಕಾರ್ಯಕರ್ತ 10,000ಕ್ಕಿಂತ ಹೆಚ್ಚು ಕ್ಯಾಶ್ ತಗೊಂಡು ಹೋಗೋದಿಲ್ಲ. ಅಂದ್ರೆ ಅವ್ರ ಗಾಡಿಯಾಗಿತ್ತಂದ್ರ ಪರ್ಮಿಟೆಡ್ ವೆಹಿಕಲ್, ಅದು ಪರ್ಮಿಟೆಡ್ ವೆಹಿಕಲ್ ಅಲ್ಲ. ಅಥವಾ ಯಾವುದೋ ಒಂದು ವೆಹಿಕಲ್ ಚೆಕ್ ಮಾಡೋರು ಸಿಕ್ಕದ, ಅದ್ರಾಗ ಪ್ಯಾಂಪ್ಲೆಟ್ ಫೋಟೋ ಅಂತವೇನು ಇಟ್ಟರಾಗಿಲ್ ಬಿಡ್ರ ಅವ್ರ ಮತ್ತೆ ಬೇರೆ ಇದ್ದು ಅಂದ್ರ ಏನು ಗ್ರಹಿಕೆ, ಪಕ್ಷದ ಅಭ್ಯರ್ಥಿ ಬಳಸ 10,000ಕ್ಕಿಂತ ಹೆಚ್ಚು ಇಟ್ಕೊಳ್ಳೋದು. ಯಾಕೆ ಕ್ಯಾಶ್ ಕೊಡ್ಬೇಕಾಗಿತ್ತು ಎಷ್ಟು ಅವರು 10,000, ಅದಕ್ಕಿಂತ ಹೆಚ್ಚು ಏನ್ ಮಾಡಬೇಕು, RTGS ಮಾಡಬೇಕು, ಇಲ್ಲ ಆನ್ಲೈನ್ ಟ್ರಾನ್ಸ್ಫರ್ ಮಾಡಬೇಕು, ಆನ್ಲೈನ್ ಬ್ಯಾಂಕಿಂಗ್ ಮಾಡಬೇಕು, ಇಲ್ಲ ಚೆಕ್ ಕೊಡ್ಬೇಕು. 10,000ಕ್ಕಿಂತ ಹೆಚ್ಚಿದ್ರೆ ಅಷ್ಟ ರೊಕ್ಕ ಇಟ್ಕೊಂಡಿರ್ಬೇಕು. ಒಂದು 4-5 ಕಡೆ ಪಕ್ಷದ ಕಾರ್ಯಕರ್ತರ ಹತ್ರ 10,000 ಸಿಕ್ಕು, ಮತ್ತು ಅವತ್ತಿನ ಅಕೌಂಟ್ ರಿಜಿಸ್ಟರ್ದಾಗ ಅವ್ರು ಕ್ಯಾಶ್ ಇನ್ ಹ್ಯಾಂಡ್ 10,000 ತೋರಿಸಿದ್ರಂದ್ರ 30,000 ಇಲ್ಲಿಗಲ್ ಕ್ಯಾಶ್ ಆಗ್ತಿಲ್ಲ.
ಅಕೌಂಟ್ ಸ್ವಲ್ಪ ಯಾರು ತಿಳಿಯತ್ತಿಲ್ಲ ಹೇಳೋದ. As per his cash register on that date, he has only 10,000 rupees, whereas 4 of his party workers have been caught with 10,000 rupees each. ಅಲ್ಲಿ 10,000 ತೋರ್ಸತ್ತ, ಇಲ್ಲಿ 40,000 ಅದಾವ. ಅಂದ್ರೆ ಎಡಿಷನಲ್ 40,000 rupees ಅಲ್ಲಿ 10,000 ಅದಾವ ಅಲ್ಲಿ ಕ್ಯಾಶ್ ಇಟ್ಕೊಂಡು ಕಡೆ. ಅಂದ್ರೆ ಎಡಿಷನಲ್ 40,000 ಆಗ್ತಿಲ್ರಿ, ಅಂತ ಹೇಳಿದ್ರೆ ಉಸುರು ತಗೊಳ್ಬೇಕಾಗ್ತೈತೆ. ಇದು ತಿಳ್ಕೊಂಡು ಇಂಪ್ಲಿಮೆಂಟ್ ಮಾಡ್ಬೇಕಾಗೈತೆ. ಅದಕ್ಕಾಗಿ ಟ್ರೈನಿಂಗ್. ಓಕೆ, ಹಿಂಗ ಇದನ್ನ ಬಿಟ್ರ ಇನ್ನು ಈ ಕ್ಯಾಶ್ ತಗೊಂಡು ಹೋಗೋರೊಳಗ ಯಾವುದೇ ದಾಖಲೆ ಇಲ್ಲದೆ ತಗೊಂಡು ಹೋಗೋ ಕ್ಯಾಶ್ ಆ ಬುಕ್ಡ ಭಾಳ ಚಂದ ಬರದಾರ್ರಿ. ಒಂದೆರಡು ಉದಾಹರಣೆಗಳನ್ನ ಹೇಳ್ತೀನಿ. ಯಾವುದೇ ವ್ಯಕ್ತಿಗೆ ಅನಾವಶ್ಯಕವಾಗಿ ಚುನಾವಣಾ ಯಂತ್ರದಿಂದ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ನಿಮಗ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಪವರ್ ಅದಕ್ಕೆ ಕೊಟ್ಟಿದ್ದಾರೆ. ಚೆಕ್ ಮಾಡ್ತೀರಿ ನೀವು. ಚೆಕ್ ಮಾಡಿದ ಬಳಿಕ ನಿಮ್ಗೆ ಅನಿಸ್ತದೆ ಸಮಾಧಾನ, ಅವ ಕೊಡ್ತಕ್ಕಂಥ ದಾಖಲೆಗಳು, ಕೊಡ್ತಕ್ಕಂಥ ಎಕ್ಸ್ಪ್ಲನೇಷನ್ ಸಮಾಧಾನಕಾರಕವಾಗಿದ್ದರೆ ನೀವು ಸ್ಪೀಕಿಂಗ್ ಆರ್ಡರ್ ಬರೀಬೇಕು. ಎಷ್ಟು ಮಂದಿ ಬರೆಯಬೇಕು ಸ್ಪೀಕಿಂಗ್ ಆರ್ಡರ್ ಅಂದ್ರೆ ಏನು? ಮಾತನಾಡುವ ಆದೇಶ. ನೀಂತಲ್ಲಿ ಬರೀತೀನಿ, ನಾನು ಬೆಳಗಾರವರಿಂದ ನಮ್ಮ ವ್ಯವಸಾಯ ಕೂತಾರ ಇಂದು ಇಂಥ ಚೆಕ್ ಪೋಸ್ಟ್ ನಲ್ಲಿ 5 ಲಕ್ಷ ರೂಪಾಯಿಗಳನ್ನ ಸೀಸ್ ಮಾಡಿದೆ. ಆದರೆ ಅವರು ಈ ಹಣವನ್ನ ಇಂಥ ಉದ್ದೇಶಕ್ಕಾಗಿ ಬಳಸುತ್ತಿದ್ದಾರೆ ಎಂದು ತಿಳಿಸಿದರು. ಅದಕ್ಕೆ ಸೂಕ್ತ ದಾಖಲೆಗಳನ್ನು, ಅದರ ಪ್ರತಿಗಳನ್ನು ನೀಡಿದರು. ಇದು ಚುನಾವಣೆಗೆ ದುರುಪಯೋಗವಾಗುವ ಹಣವೆಂದು ಅನಿಸಲಿಲ್ಲ. ಅಧಿಕಾರಿಯೊಬ್ಬ ಸರ್ಕಾರದ ಕೆಲಸಕ್ಕಾಗಿ ಬಳಸುವ ಹಣ ಸೂಕ್ತ ದಾಖಲೆಗಳಿರುವುದರಿಂದ ಈ ಹಣವನ್ನು ಹಿಂತಿರುಗಿಸಿದ್ದೇನೆ. ದಿಸ್ ಈಸ್ ಸ್ಪೀಕಿಂಗ್ ಆರ್ಡರ್. ಇನ್ನು ಸ್ಪೀಕಿಂಗ್ ಆರ್ಡರ್ ಏನು? ಇಂಥವರು ತೆಗೆದುಕೊಂಡು ಹೋಗುವ ಹಣ ಯಾವುದೇ ದಾಖಲೆಗಳಿಲ್ಲದೆ ಇದ್ದು ಸೂಕ್ತ ದಾಖಲೆಗಳನ್ನು ಒದಗಿಸಿಕೊಡುವಲ್ಲಿ ಇವರು ವಿಫಲರಾಗಿದ್ದು, ಈ ಹಣ ಇನ್ಕಮ್ ಟ್ಯಾಕ್ಸ್ ಕಾನೂನನ್ನಾಗಲಿ ಅಥವಾ ಇನ್ಯಾವುದೇ ಕಾರಣ ರಾಜಕೀಯ ಪಕ್ಷಗಳಿಗೆ ದುರ್ಬಳಕೆಯಾಗಬಹುದು ಎಂದು ಭಾವಿಸಿದ್ದರಿಂದ ಇದನ್ನು ಕ್ಯಾಶ್ ರಿಲೀಸ್ ಕಮಿಟಿಗೆ ಬರೆಯುತ್ತಿದ್ದೇನೆ. ಸ್ಪೀಕಿಂಗ್ ಆರ್ಡರ್ ಎಷ್ಟು ಹಣ ಅದ, ಏನದ, ಸ್ಪೀಕಿಂಗ್ ಆರ್ಡರ್ ಮಾಡಿ ಸಿಇಒ ನೇತೃತ್ವದ ಕ್ಯಾಶ್ ರಿಲೀಸಿಂಗ್ ಕಮಿಟಿ ಬರೀತಾರೆ. ಸ್ಪೀಕಿಂಗ್ ಆರ್ಡರ್ ಬರೀತಾರೆ. ಸರ್ ಏನ್ ಮಾಡ್ರಿ, ಹೇಳ್ರಿ, ಹಿಂಗ ಮಾಡ್ರಿ ಹೇಳ್ತಾ ಈ ಟ್ರೈನಿಂಗ್ ಕೊಡೋದಲ್ಲ. ಮಾತಾಡಿ ನೀವು ಏನ್ ಮಾಡ್ಬೇಕಂತ ಹೇಳಕ್ಕ ಹಾಕ್ಬಂದ್ಬೇಕು. ಹಿಂಗ ಮಾಡ್ಬೇಕು. ಸ್ಪೀಕಿಂಗ್ ಆರ್ಡರ್ ಮಾಡಿ ಅಲ್ಲಿ ಬರೀಬೇಕು. ಇದನ್ನು ಬಿಟ್ಟ ಇನ್ನೇನು ಕಾನೂನು ಕ್ರಮ ಕೈಗೊಳ್ಳಬೇಕಾಗುತ್ತದಲ್ಲ, ಅದು ಈಗ ಹೇಳಕ್ಕೆ ಅದನ್ನು ತಿಳ್ಕೊಳ್ಳಿ. ಎನಿ ಅಮೌಂಟ್ illegally carried by candidate, election agent or party workers that you suspect carried in, transported in party vehicle for misuse in elections, ಹಂಗ ಅನಿಸುತ್ತಂದ್ರ ಆವಾಗ ಅದನ್ನ ಸೀಸರ್ ಮಾಡ್ಬೇಕು. KP Act 98 ನೆನ್ಪಿಟ್ಕೋರಿ. ಮಧ್ಯಾಹ್ನ ಹೇಳ್ತಾರ ಅವರು. ಎನಿ ಸೀಸರ್, ಕರ್ನಾಟಕ ಪೊಲೀಸ್ ಆಕ್ಟ್ 98 ಈ ಸೆಕ್ಷನ್ಗಳು ನೆನ್ಪಿಟ್ಕೋಬೇಕು. ಆ ಕಾನೂನಿನಡಿಯಲ್ಲಿಯೇ ನಾವು ಆ ಹಣವನ್ನ ಸೀಸರ್ ಮಾಡಬೇಕಾಗ್ತದ. ಇಬ್ಬರು ರಿಲಯಬಲ್ ಪಂಚರ್ ಇರಬೇಕಾಗ್ತದ. CRPC 101 ದಾಗ ಹೇಳ್ತದ ರಿಲಯಬಲ್ ಪಂಚರ್ ಎದುರಿಗೆ ಅದನ್ನ ಸೀಸ್ ಮಾಡಬೇಕು ಅಂತ. ಅದಕ್ಕೆ ಅಲ್ಲಿ ಯಾರು ಸಹಿ ಮಾಡಕ್ ಬರಂಗಿಲ್ಲ. ಅದಕ್ಕೆ CRPC 101 ಕ್ಲಿಯರ್ ಕಟ್ ಫ್ರೀಡಮ್ ಕೊಡ್ತದ. ಅಲ್ಲಿ ಸಹಿ ಮಾಡಿದಂಥ ಪಂಚನಾಮೆಗೆ ಭಾಗವಹಿಸಿದಂಥ ಪಂಚ ಕೋರ್ಟ್ಗೆ ಬರಬೇಕಾದ ಅವಶ್ಯಕತೆ ಇರುವುದಿಲ್ಲ. ನೋಡ್ರಿ, ನಾವು ಅಲ್ಲಿ ಕೋರ್ಟಿಗೆ ಬರುತ್ತೆ, ಕಾನೂನು ಹೇಳ್ತೈತೆ, ಅದನ್ನ ಹೇಳತ್ತೇನೆ. ಸೀಸರ್ ಮಾಡಿದಾಗ ಪಂಚರ್ ಎದುರಿಗೆ ಮಾಡ್ಬೇಕು. ಯಾಕ? ಆ ಸೆಕ್ಷನ್ಗಳು ಭಾಳ ಅದಾವ. 101 ಸೆಕ್ಷನ್, ಸಬ್ ಸೆಕ್ಷನ್ 1, 2, 3, 4, 5 ಒಂದದಾವ ಹತ್ರ. ಅದೇನ್ ಹೇಳ್ತದಂದ್ರ, ಇನ್ ಕೇಸ್ ಆಫ್ ಸೀಸರ್ ಯಾರದ್ರ ಪಕ್ಷದ ವತಿಯಿಂದೋ ಅಭ್ಯರ್ಥಿ ವತಿಯಿಂದೋ ನಿಮಗೆ ಯಾರೋ ಬ್ಯಾಡಾಗಿದಾರಂತೂ ನಿಮ್ಮ ರೊಕ್ಕ ತಂದಲ್ಲಿಟ್ಟು ಇವರು ಅಂತ ತೋರಿಸಿ ಸುಳ್ಳು ಕೇಸ್ಗಳನ್ನ ದಾಖಲಿಸಬಾರದು ಅನ್ನೋ ಕಾರಣಕ್ಕೆ ಆ ಪ್ರೊವಿಷನ್ಸ್ ಅದಾವ. CRPC ಪ್ರಿವೆಂಟಿವ್ ಪ್ರೊವಿಷನ್ಸ್ ಆಯ್ತಲ್ರಿ. ಕ್ಯಾಶ್ ಸಿಕ್ಕರೆ ಹೆಂಗ್ ಮಾಡ್ಬೇಕು? ಮಂದಿ ಕ್ಯಾಶ್ ಇಡತ್ತೇರಿ, ಏನು ಒಳ್ಳೆಯದು. ಕ್ಯಾಶ್ ಸಿಕ್ಕ ಕೂಡಲೇ ದೇ ಹ್ಯಾವ್ ದೇರ್ ಓನ್ ಮಾಡೆಸ್ ಆಪರೇಂಡಿ ಅಂತ ಹೇಳ್ತೀವಿ ನಾವು. ಅವರು ಆಪರೇಷನ್ ಮಾಡೋ ಪದ್ಧತಿಗಳು ಬೇರೆ ಬೇರೆ ಅದಾವ. ನಮ್ಮ ಕೈಯಾಗ ಸಿಕ್ಕರ ನಾವು ಹಿಂಗ ಮಾಡ್ಬೇಕಾಗ್ತದ. ನಾವ್ ಈಗೇನ್ ಮಾಡತ್ತೀವಿ, ಇದನ್ನ ಮಾಡ್ಬೇಕಾಗ್ತದ. 10 ಲಕ್ಷದ ಒಳಗಿನ ಹಣ ಇದ್ದು ದಾಖಲೆಗಳು ಇಲ್ಲ ಅಂದ್ರ
ಕ್ಯಾಶ್ ರಿಲೀಸ್ ಕಮಿಟಿಗೆ. ದೊಡ್ಡ ದಾಖಲೆಗಳಿದ್ದು ಇನ್ನಷ್ಟು ದಾಖಲೆಗಳು ಬೇಕಂದ್ರೂ ಕ್ಯಾಶ್ ರಿಲೀಸ್ ಕಮಿಟಿಗೆ ಬರೀಬೇಕು. ಆಮೇಲೆ ಅದಾದ ನಂತರ 10 ಲಕ್ಷಕ್ಕಿಂತ ಹೆಚ್ಚಿನ ಹಣ ಇದ್ದು ಸೂಕ್ತ ದಾಖಲೆಗಳಿದ್ದಾಗ್ಯೂ ಕೂಡ ರಿಲೀಸ್ ಮಾಡಬೇಕು. ರಿಲೀಸ್ ಮಾಡೋಕ್ಕಿಂತ ಮೊದಲು IT ಡಿಪಾರ್ಟ್ಮೆಂಟ್ ತಿಳಿಸ್ಬೇಕು. ನಿಮ್ಗೆ ಎಲ್ಲರಿಗೂ IT ಡಿಪಾರ್ಟ್ಮೆಂಟ್ ಫೋನ್ ನಂಬರ್ ಕೊಡ್ತಾರೆ, ಸಂಬಂಧಪಟ್ಟವ್ರಿಗೆಲ್ಲ IT ಡಿಪಾರ್ಟ್ಮೆಂಟ್ ಫೋನ್ ನಂಬರ್ ಕೊಡ್ತಾರೆ. ಈಗ ಒಂದು ಜಸ್ಟ್ ಚೇಂಜ್ ಅಂತ ಹೇಳ್ತೀವಿ ನೋಡ್ರಿ, ನೀವು ಹೊಂದಿರಲೇಬೇಕಾದ ಫೋನ್ ನಂಬರ್ಗಳು ಆಸ್ ಎ ಸೆಕ್ಟರ್ ಆಫೀಸರ್, ಫ್ಲೈಯಿಂಗ್ ಸ್ಕ್ವಾಡ್ ಮೆಂಬರ್, ಸ್ಟ್ಯಾಟಿಕ್ ಸರ್ವೇಲೆನ್ಸ್ ಟೀಮ್ ಅವರು, ನಿಮ್ಮ ವ್ಯಾಪ್ತಿಯ PDO, ತಲಾಟಿ, ತಹಶೀಲ್ದಾರ್, ARO, ಆ ವ್ಯಾಪ್ತಿಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, CPI, ಯಾವ ನಂಬರ್ ನಿಮ್ಗೆ ಇದು ಖಾತ್ರಿ ಇರಬೇಕು ನಿಮಗೆ. ಯಾಕಂದ್ರೆ ನೀವು ಆ ಸಂದರ್ಭದಲ್ಲಿ ಇವ್ರನ್ನ ಸಂಪರ್ಕ ಮಾಡಬೇಕಾಗ್ತದ, ಮಾಡಲೇಬೇಕಾಗ್ತದ. ಜೊತೆಗೆ ಇನ್ನಷ್ಟು ಫೋನ್ ನಂಬರ್ಗಳು, ಅಬ್ಸರ್ವರ್ ಫೋನ್ ನಂಬರು, ಡಿಸ್ಟ್ರಿಕ್ಟ್ ಕಂಟ್ರೋಲ್ ರೂಮ್ ಫೋನ್ ನಂಬರು. ನೀವೆಲ್ಲರೂ ಈ ಪೀರಿಯಡ್ದಾಗ ನಮ್ಮ ಗೌರಿಶಂಕರ್ ಅವರಲ್ಲ ಅವ್ರ ಫೋನ್ ನಂಬರ್ ಹೊಂದಿರಬೇಕಾಗ್ತದೆ. ಯಾಕಂದ್ರೆ ಡಿಸ್ಟ್ರಿಕ್ಟ್ ನೋಡಲ್ ಆಫೀಸರ್, ಎಕ್ಸ್ಪೆಂಡಿಚರ್ ಮಾನಿಟರಿಂಗ್, ನೀವು ಏನಾರು ಬಂದ್ರೆ ಅವ್ರಿಗೆ ಫೋನ್ ಮಾಡ್ಬೇಕಾದ್ರೆ ಸರ್ ಇಲ್ಲಿ ಹಿಂಗಾಗೈತಿ ಅಂತ. ಒಂದೇದ್ ನೋಡ್ರಿ, ಪ್ರಿಕಾಷನ್ಸ್ ಹೇಳ್ತಾನೆ ನೋಡ್ರಿ, ಪ್ರಾಕ್ಟಿಕಲ್ ಹೇಳ್ತಾನೆ ಅಂತ ಹೇಳಿದ್ನಲ್ಲ, ಈಗ ಹೇಳ್ತಾನೆ ನೋಡ್ರಿ. ಯಾವುದೇ ಚೆಕ್ ಪೋಸ್ಟ್ ನಲ್ಲಿ ಆಗಲಿ, ಫ್ಲೈಯಿಂಗ್ ಸ್ಕ್ವಾಡ್ ಆಗಲಿ, ನಿಮ್ಮ ಇವರಾಗಲಿ, ಯಾರು ಸ್ಟ್ಯಾಟಿಕ್ ಸರ್ವೇಲೆನ್ಸ್ ಟೀಮ್ನವರು, ಸೆಕ್ಟರ್ ಆಫೀಸರು ಅಥವಾ ಫ್ಲೈಯಿಂಗ್ ಸ್ಕ್ವಾಡ್ದವರು ಸೀಸರ್ ಮಾಡಿದ್ರಿ, ವಿಶೇಷವಾಗಿ ಸ್ಟ್ಯಾಟಿಕ್ ಸರ್ವೇಲೆನ್ಸ್ ಟೀಮ್ ನೀವು ಸೀಸರ್ ಮಾಡ್ತಾ ಇದ್ರಿ ಅಂದ್ರೆ, ಸೀಸರ್ ಮಾಡುವಾಗ ಒಂದೇದು ಡೌಟ್ಫುಲ್ ಏನಾದರೂ ಕಂಡು ಬಂತು ಅಂದ್ರೆ ಮೊಟ್ಟ ಮೊದಲು ಮಾಡಬೇಕಾದ ಕೆಲಸ ಏನು ಅಂದ್ರೆ ತಕ್ಷಣ ತಹಶೀಲ್ದಾರ್ಗೆ ಫೋನ್ ಮಾಡ್ಬೇಕು. ಸರ್, ಇಲ್ಲಿ ಡೌಟ್ಫುಲ್ ಆಗಿರ್ತಕ್ಕಂಥ ಮಟೀರಿಯಲ್ ನನಗೆ ಸಿಗ್ತಾ ಇದೆ, ಏನು ಎಷ್ಟು ಸರ್ ಈಗ ಚೆಕ್ ಮಾಡ್ಬೇಕಾಗದ. ಲೆವೆಲ್ದವ್ರು ಇದ್ರೆ ಭಾಳ ಚಲೋ. ಆ ಪೊಲೀಸರದ್ದು ಇದ್ದಾಗ ಜೊತೆಗೆ ಹೇಳ್ತಿರ್ತೀನಿ, ನೀವು ಇಲ್ಲಿ ಅದಾರ RO AROಗಳು ನೀವು ಗಮನಿಸ್ರಿ. ಕಮಿಷನರ್ ಸಾಹೇಬ್ರು ಅದಾರ ಇಲ್ಲಿ. ಒಂದೇದ್ದು ಕೋಡ್ ಆಫ್ ಕಂಡಕ್ಟ್ ಇಂಪ್ಲಿಮೆಂಟೇಷನ್ಗೆ ಮಾಡಬೇಕಾದದ್ದು ಮೊದಲನೇ ಕೆಲಸ ಅಂತೂ ಮ್ಯಾಂಡೇಟ್ರಿ ಐತಿ. 24 ತಾಸಿನೊಳಗೆ ರಾಜಕೀಯ ಪಕ್ಷಗಳ ಎಲ್ಲ ಪ್ರಚಾರದ ಇದನ್ನು ತೆಗೆದು ಹಾಕ್ತೇವೆ. 48 ತಾಸಿನೊಳಗೆ ಪ್ರೈವೇಟ್ದವರು ಏನಾರೇ ಇದ್ರೆ ಅವ್ನು ತೆಗೆದು ಹಾಕ್ತೇವೆ. ಇದು ಮೊದಲನೇದು ಗೊತ್ತಾಗಕ್ಕೆ ಚಲೋ ಆಯ್ತು, ಮಂದಿಗೆ ಎಲೆಕ್ಷನ್ ಡೇಟ್ ಬಂದು ಅಂತ ಇವನ್ನೆಲ್ಲ ಕೇಳಕತ್ರು, ಇದಕ್ಕೆ ಪೋಸ್ಟರ್ ಹಚ್ಚಕತ್ರು ಅಂತಿದ್ದು ಒಂದೇದು. ಎರಡನೇದು ಏನಂದ್ರೆ ಅನ್ಅಥರೈಸ್ಡ್ ವೆಹಿಕಲ್, 2 ವೀಲರ್ 4 ವೀಲರು ಬೋರ್ಡ್ ಹಚ್ಕೊಂಡು ಜೆಂಡಾ ಹಚ್ಕೊಂಡು ಹೊಂಟಿದ್ದು ಅಂದ್ರೆ ಅವನ್ನೆಲ್ಲ ಸೀಸರ್ ಮಾಡಿರಿ. ಹಿಂಗೆ ಒಂದಿಷ್ಟು ವಾಹನಗಳನ್ನು ವಿದೌಟ್ ಪ್ರೆಷರ್ ಸೀಸರ್ ಮಾಡಿ ಒಳಗೆ ಹೋಗಿದ್ರಿ ಅಂದ್ರೆ, ಅನುಮತಿ ಇಲ್ಲದ ವಾಹನಗಳನ್ನು ಒಳಗೆ ಹಾಕಿದ್ರಿ ಅಂದ್ರೆ ಅಂಥ ವಾಹನಗಳ ಸಂಖ್ಯೆ ರಸ್ತಾದ ಮ್ಯಾಗ ಕಮ್ಮಿ ಆಗತ್ತದ. ಜನ ಹೆದರ್ತಾರ. ಒಂದು 200-300 2 ವೀಲರ್ಗಳು, ಒಂದು 10-20 ಕಾರುಗಳು ಪರ್ಮಿಷನ್ ಇಲ್ಲದ ಇದ್ದದ್ದನ್ನು ಸೀಸರ್ ಮಾಡಿದ್ರೆ. ಯಾಕಂದ್ರೆ ಚುನಾವಣಾ ಆಯೋಗದ ನಿರ್ದೇಶನ ಈ ವಾಹನಗಳನ್ನ ಕುರಿತಂತೆ ಏನು ಹೇಳ್ತದ ಅದನ್ನು ಹೇಳ್ತೀನಿ ನೋಡ್ರಿ. ಒಂದೇದ್ದು, ಯಾವುದೇ ವಾಹನ, ಇವು ಸರಿಯಾಗಿ ತಿಳ್ಕೊರಿ, ನಾಮಪತ್ರ ಕೊಡಕ್ಕೆ ಬಂದಾಗ 3 ವಾಹನಗಳು 100 ಮೀಟರ್ ಆಚೆ ಕಡೆ ಇರಬೇಕು. ಮತದಾನದ ದಿವಸ 3 ವಾಹನಗಳಿರಬೇಕು. ಅಭ್ಯರ್ಥಿ, ಅವನ ಏಜೆಂಟ್, ಕಾರ್ಯಕರ್ತರು, ಇದಕ್ಕಿಂತ ಹೆಚ್ಚಿಗೆ ವಾಹನ ಇರತಕ್ಕದ್ದಲ್ಲ. ಮತದಾನದ ದಿನ, ಪ್ರಚಾರದ ದಿನಗಳಲ್ಲಿ ಈ 3 ವಾಹನಗಳೊಂದಿಗೆ ಒಂದು ಅಸೆಂಬ್ಲಿಗೆ ಒಂದರಂತೆ ಅಥವಾ ಅಭ್ಯರ್ಥಿಯು ಬಯಸಿದಷ್ಟು ವಾಹನಗಳ ಅನುಮತಿಯನ್ನು ಪಡೆಯಬಹುದು. ನೀವು ಸೀಸರ್ ಮಾಡಬೇಕಾಗ್ತೈತೆ. ವಾಹನಗಳ ಬಗ್ಗೆ ಅನುಮತಿ ಬೇಕಾದಷ್ಟು ವೆಹಿಕಲ್ ಪಡಿಬೋದು. ಆದ್ರೆ ಪ್ರತಿ ವಾಹನದ ಬಗ್ಗೆ ಅವ ಏನು ಕೊಡಬೇಕಾಗ್ತದೆ? ಲೆಕ್ಕ ಕೊಡಬೇಕು. ಎಷ್ಟು ಬೇಕಾಷ್ಟು ತೊಗೊಳ್ಳಿ, 100 ವಾಹನ ತೊಗೊಳ್ಳಿ, SR ರೇಟ್ ಪ್ರಕಾರ, ಅಂದ್ರೆ ಸ್ಟ್ಯಾಂಡರ್ಡ್ ರೇಟ್ ಪ್ರಕಾರ ಅಷ್ಟು ವಾಹನಗಳ ಲೆಕ್ಕವನ್ನು ಆತ ಕೊಡಬೇಕು. ಸ್ವಂತ ಗಾಡಿ ಇತ್ತಂದ್ರೆ ಅದರ ಡೀಸೆಲ್ಲು, ಡ್ರೈವರ್ ಪಗಾರ ಲೆಕ್ಕ ಕೊಡಬೇಕು. ಎಲ್ಲ ಸ್ವಂತದ್ದು ಗಾಡಿ ಇದ್ದು ಅಂದ್ರೆ, ಯಾಕಂದ್ರೆ ಡಿಸ್ಟ್ರಿಕ್ಟ್ ನೋಡಲ್ ಆಫೀಸರ್, ಎಕ್ಸ್ಪೆಂಡಿಚರ್ ಮಾನಿಟರಿಂಗ್, ನೀವು ಏನಾರು ಬಂದ್ರೆ ಅವ್ರಿಗೆ ಫೋನ್ ಮಾಡ್ಬೇಕಾದ್ರೆ ಸರ್ ಇಲ್ಲಿ ಹಿಂಗಾಗೈತಿ ಅಂತ. ಒಂದೇದ್ ನೋಡ್ರಿ, ಪ್ರಿಕಾಷನ್ಸ್ ಹೇಳ್ತಾನೆ ನೋಡ್ರಿ, ಪ್ರಾಕ್ಟಿಕಲ್ ಹೇಳ್ತಾನೆ ಅಂತ ಹೇಳಿದ್ನಲ್ಲ, ಈಗ ಹೇಳ್ತಾನೆ ನೋಡ್ರಿ. ಯಾವುದೇ ಚೆಕ್ ಪೋಸ್ಟ್ ನಲ್ಲಿ ಆಗಲಿ, ಫ್ಲೈಯಿಂಗ್ ಸ್ಕ್ವಾಡ್ ಆಗಲಿ, ನಿಮ್ಮ ಇವರಾಗಲಿ, ಯಾರು ಸ್ಟ್ಯಾಟಿಕ್ ಸರ್ವೇಲೆನ್ಸ್ ಟೀಮ್ನವರು, ಸೆಕ್ಟರ್ ಆಫೀಸರು ಅಥವಾ ಫ್ಲೈಯಿಂಗ್ ಸ್ಕ್ವಾಡ್ದವರು ಸೀಸರ್ ಮಾಡಿದ್ರಿ, ವಿಶೇಷವಾಗಿ ಸ್ಟ್ಯಾಟಿಕ್ ಸರ್ವೇಲೆನ್ಸ್ ಟೀಮ್ ನೀವು ಸೀಸರ್ ಮಾಡ್ತಾ ಇದ್ರಿ ಅಂದ್ರೆ, ಸೀಸರ್ ಮಾಡುವಾಗ ಒಂದೇದು ಡೌಟ್ಫುಲ್ ಏನಾದರೂ ಕಂಡು ಬಂತು ಅಂದ್ರೆ ಮೊಟ್ಟ ಮೊದಲು ಮಾಡಬೇಕಾದ ಕೆಲಸ ಏನು ಅಂದ್ರೆ ತಕ್ಷಣ
ತಹಸೀಲ್ದಾರ್ಗೆ ಫೋನ್ ಮಾಡ್ಬೇಕು. ಸರ್, ಇಲ್ಲಿ ಡೌಟ್ಫುಲ್ ಆಗಿರ್ತಕ್ಕಂಥ ಮಟೀರಿಯಲ್ ನನಗೆ ಸಿಗ್ತಾ ಇದೆ, ಏನು ಎಷ್ಟು ಸರ್ ಈಗ ಚೆಕ್ ಮಾಡಿ. ಪೊಲೀಸರು ಇದಾಗ ಜೊತೆಗೆ ಹೇಳ್ತಿರ್ತೀನಿ, ನೀವು ಇಲ್ಲಿ ಅದಾರ RO AROಗಳು ನೀವು ಗಮನಿಸ್ರಿ. ಕಮಿಷನರ್ ಸಾಹೇಬರು ಅದಾರ ಇಲ್ಲಿ. ಒಂದನೇದ್ದು ಕೋಡ್ ಆಫ್ ಕಂಡಕ್ಟ್ ಇಂಪ್ಲಿಮೆಂಟೇಷನ್ಗೆ ಮಾಡಬೇಕಾದದ್ದು ಮೊದಲನೇ ಕೆಲಸ ಅಂತೂ ಮ್ಯಾಂಡೇಟ್ರಿ ಐತಿ. 24 ತಾಸಿನೊಳಗೆ ರಾಜಕೀಯ ಪಕ್ಷಗಳ ಎಲ್ಲ ಪ್ರಚಾರದ ಇದನ್ನು ತೆಗೆದು ಹಾಕ್ತೇವೆ. 48 ತಾಸಿನೊಳಗೆ ಪ್ರೈವೇಟ್ದವರು ಏನಾರೇ ಇದ್ರೆ ಅವ್ನು ತೆಗೆದು ಹಾಕ್ತೇವೆ. ಇದು ಮೊದಲನೇದು ಗೊತ್ತಾಗಕ್ಕೆ ಚಲೋ ಆಯ್ತು ಮಂದಿಗೆ, ಎಲೆಕ್ಷನ್ ಡೇಟ್ ಬಂದು ಅಂತ ಇವನ್ನೆಲ್ಲ ಕೇಳಕತ್ರು, ಇದಕ್ಕೆ ಪೋಸ್ಟರ್ ಹಚ್ಚಕತ್ರು ಅಂತಿದ್ದು ಒಂದನೇದು. ಎರಡನೇದು ಏನಂದ್ರೆ ಅನ್ಅಥರೈಸ್ಡ್ ವೆಹಿಕಲ್ 2 ವೀಲರ್ 4 ವೀಲರು ಬೋರ್ಡ್ ಹಚ್ಕೊಂಡು ಜೆಂಡ ಹಚ್ಕೊಂಡು ಹೊಂಟಿದ್ದು ಅಂದ್ರೆ ಅವನ್ನೆಲ್ಲ ಸೀಸರ್ ಮಾಡಿರಿ. ಹಿಂಗೆ ಒಂದಿಷ್ಟು ವಾಹನಗಳನ್ನು ವಿದೌಟ್ ಪ್ರೆಷರ್ ಸೀಸರ್ ಮಾಡಿ ಒಳಗೆ ಹೋಗಿದ್ರಿ ಅಂದ್ರೆ, ಅನುಮತಿ ಇಲ್ಲದ ವಾಹನಗಳನ್ನು ಒಳಗೆ ಹಾಕಿದ್ರಿ ಅಂದ್ರೆ ಅಂಥ ವಾಹನಗಳ ಸಂಖ್ಯೆ ರಸ್ತಾದ ಮ್ಯಾಗ ಕಮ್ಮಿ ಆಗತ್ತದ. ಜನ ಹೆದರ್ತಾರ. ಒಂದು 200-300 2 ವೀಲರ್ಗಳು, ಒಂದು 10-20 ಕಾರುಗಳು ಪರ್ಮಿಷನ್ ಇಲ್ಲದ ಇದ್ದದ್ದನ್ನು ಸೀಸರ್ ಮಾಡಿದ್ರೆ. ಯಾಕಂದ್ರೆ ಚುನಾವಣಾ ಆಯೋಗದ ನಿರ್ದೇಶನ ಈ ವಾಹನಗಳನ್ನ ಕುರಿತಂತೆ ಏನು ಹೇಳ್ತದ ಅದನ್ನು ಹೇಳ್ತೀನಿ ನೋಡ್ರಿ. ಒಂದನೇದ್ದು, ಯಾವುದೇ ವಾಹನ, ಇವು ಸರಿಯಾಗಿ ತಿಳ್ಕೊರಿ, ನಾಮಪತ್ರ ಕೊಡಕ್ಕೆ ಬಂದಾಗ 3 ವಾಹನಗಳು 100 ಮೀಟರ್ ಆಚೆ ಕಡೆ ಇರಬೇಕು. ಮತದಾನದ ದಿವಸ 3 ವಾಹನಗಳಿರ್ಬೇಕು. ಅಭ್ಯರ್ಥಿ, ಅವನ ಏಜೆಂಟ್, ಕಾರ್ಯಕರ್ತರು, ಇದಕ್ಕಿಂತ ಹೆಚ್ಚಿಗೆ ವಾಹನ ಇರತಕ್ಕದ್ದಲ್ಲ. ಮತದಾನದ ದಿನ, ಪ್ರಚಾರದ ದಿನಗಳಲ್ಲಿ ಈ 3 ವಾಹನಗಳೊಂದಿಗೆ ಒಂದು ಅಸೆಂಬ್ಲಿಗೆ ಒಂದರಂತೆ ಅಥವಾ ಅಭ್ಯರ್ಥಿಯು ಬಯಸಿದಷ್ಟು ವಾಹನಗಳ ಅನುಮತಿಯನ್ನು ಪಡೆಯಬಹುದು. ನೀವು ಸೀಸರ್ ಮಾಡಬೇಕಾಗ್ತೈತೆ. ವಾಹನಗಳ ಬಗ್ಗೆ ಅನುಮತಿ ಬೇಕಾದಷ್ಟು ವೆಹಿಕಲ್ಗೆ ಪಡಿಬೋದು. ಆದ್ರೆ ಪ್ರತಿ ವಾಹನದ ಬಗ್ಗೆ ಅವ ಏನು ಕೊಡಬೇಕಾಗ್ತದೆ? ಲೆಕ್ಕ ಕೊಡಬೇಕು. ಎಷ್ಟು ಬೇಕಾಷ್ಟು ತೊಗೊಳ್ಳಿ, 100 ವಾಹನ ತೊಗೊಳ್ಳಿ, SR ರೇಟ್ ಪ್ರಕಾರ ಅಂದ್ರೆ ಸ್ಟ್ಯಾಂಡರ್ಡ್ ರೇಟ್ ಪ್ರಕಾರ ಅಷ್ಟು ವಾಹನಗಳ ಲೆಕ್ಕವನ್ನು ಆತ ಕೊಡಬೇಕು. ಸ್ವಂತ ಗಾಡಿ ಇತ್ತಂದ್ರೆ ಅದರ ಡೀಸೆಲ್ಲು, ಡ್ರೈವರ್ ಪಗಾರ ಲೆಕ್ಕಕ್ಕೆ ಕೊಡಬೇಕು. ಎಲ್ಲ ಸ್ವಂತದ್ದು ಗಾಡಿ ಇದ್ದು ಅಂದ್ರೆ ಒಂದು ಗಾಡಿ ಡೀಸೆಲ್ಲು, ಡ್ರೈವರ್ ಪಗಾರ ಬಿಟ್ಟು ಉಳಿದ ಗಾಡಿದೆಲ್ಲ ಬಾಡಿಗೆ ರೇಟ್ ಪ್ರಕಾರ ಹಚ್ಬೇಕು. ಎಲ್ಲ ನನ್ನೂ ಅದಾವಂತಿಲ್ಲ. ಈ ವಾಹನಗಳನ್ನ ತಪಾಸಣೆ ಹೆಂಗೆ ಮಾಡಬೇಕು? ಎಡಗಡೆ ಮಗ್ಗಲು ಗ್ಲಾಸದ ಮುಂದೆ ಕಾಣುವಂಗೆ ARO ಅಥವಾ RO ಅನುಮತಿಸಿದ ಪತ್ರ ಇರ್ತದೆ. ಯಾರಿಗೆ ಕೊಟ್ಟದ, ಡ್ರೈವರ್ ಹೆಸರೇನು, ಯಾವ ಕ್ಷೇತ್ರಕ್ಕಾಗ್ಯದ, ಎಷ್ಟು ಅವಧಿಗಾಗ್ಯದ ಅದ್ರ ಮ್ಯಾಗ ಬರೆದಿರ್ತಾರೆ. ಅವಧಿ ಒರಿಜಿನಲ್ ಕಾಪಿ ಇರ್ತದೆ. ಮೊನ್ನೆ ಯಾರೋ ಹೇಳಿದ್ರು, ಸರ್ ಕಲರ್ ಜೆರಾಕ್ಸ್ ಮಾಡಿ ಭಾಳ ಹಚ್ಕೊಂಡು ತಿರುಗಾಡ್ತಾರೆ ಅಂತ. ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ವೆಹಿಕಲ್ ನಂಬರ್ ಅದ, ಡ್ರೈವರ್ ನೇಮ್ ಅದ. ಒಂದೇ ಜೆರಾಕ್ಸ್ ಮಾಡಿದ್ದು ಬೇರೆ ಬೇರೆ ಗಾಡಿಗೆ ಹಚ್ಚಕ್ಕೆ ಬರೋದಿಲ್ಲ. ಪರ್ಟಿಕ್ಯುಲರ್ಸ್ ಎಲ್ಲ ನೋಡ್ತೀರಿ ನೀವು. ಇನ್ನು ಇಂಥ ವಾಹನ ಒಂದು ಪಾರ್ಲಿಮೆಂಟ್ರಿ ಕ್ಷೇತ್ರದಿಂದ ಇನ್ನೊಂದು ಪಾರ್ಲಿಮೆಂಟ್ರಿ ಕ್ಷೇತ್ರಕ್ಕೆ ಬರುವಂತಿಲ್ಲ. ಪ್ರಚಾರ ಅಲ್ಲೇ ಮಾಡಬೇಕು. ಈ ವಾಹನಗಳ ಬಗ್ಗೆ ನಾನು ಎಲ್ಲ ಹೇಳಕತ್ತೇನೆ, ಅದಕ್ಕೆ ಏನೇನು ಮಾಡಬೇಕಾಗ್ತೈತೆ ಅನ್ನೋದನ್ನು. ಪಾರ್ಲಿಮೆಂಟ್ರಿಗೆ ಚಿಕ್ಕೋಡಿ ಅದೈತಿಲ್ಲ, ಚಿಕ್ಕೋಡಿ ಪಾರ್ಲಿಮೆಂಟ್ರಿ ಕ್ಷೇತ್ರದಾಗ ಇರ್ಬೇಕು. ನಿಪ್ಪಾಣಿಯಾಗಿರ್ಬೇಕು. ಬೆಳಗಾವ್ದಾಗಿರ್ಬೇಕು. ಬೆಳಗಾವಿ ವೆಹಿಕಲ್ ಚಿಕ್ಕೋಡಿ ಕ್ಷೇತ್ರದಾಗ ಬಂದ್ರೆ ಸೀಸ್ಡ್, ಇಟ್ ಮಸ್ಟ್ ಬಿ ಸೀಸ್ಡ್. ಮತ್ತು ಅವ್ರು ಹೆಂಗೆ ಬರ್ಬೇಕ್ರಿ? ಆ ಪರ್ಮಿಷನ್ ತೆಗೆದಿಟ್ಟು ಬರಬೇಕು, ಲೈಕ್ ಎ ಸಿವಿಲಿಯನ್. ಹೊರಗೆ ಬಂದಾನ ಹೇಂತ ಕರೆದ ಛತ್ರಿ ತೊಗೊಂಡು ಹೋಗ್ರಿ ಅಂತೇಳಿ ಮರ್ತೀನಿ ಅನ್ನೋದೇ ನೆನಪೈತೆ ನಮಗೆ. ತೋರ್ಸ್ಕೋತ ಹೊಂಟಾನ, ಛತ್ರಿ ಐತಲ್ಲ ಹೇಳಿ ಛತ್ರಿ ತರಕ್ಕೆ ಮರ್ತೀನಿ ಅಂತ ತಿಳ್ಕೊಂಡಾನ. ಹಂಗೆ ಹಾಕಿರ್ತೈತೆ ಮ್ಯಾಮ್. ಎಲ್ಲ ಗೊತ್ತಿದ್ದು ಅಲ್ಲಿ ಆ್ಯಕ್ಚುಲಿ ಏನು ಪ್ರಾಬ್ಲಮ್ ಫೀಲ್ಡ್ದಾಗ ಫೇಸ್ ಮಾಡ್ತಿರ್ತೀವೋ ಸಮಸ್ಯೆಗೆ ಸಿಕ್ಕಾಕೊತಿರ್ತೀವಿ. ಈಗ ನೋಡ್ರಿ, ಸರ್ವೇಲೆನ್ಸ್ ಟೀಮ್ದವ್ರ ಜೋಡಿ ಒಂದು ಬಸ್, ಒಂದು ಜೀಪ, ಒಬ್ಬ ಕಾನ್ಸ್ಟೇಬಲ್ ಇದ್ದರೆ ಇರ್ಬೋದು, ಇರೋಕ್ಕಿಲ್ಲ, ಒಬ್ಬ ವಿಡಿಯೋಗ್ರಾಫರ ಸರ್ವೇಲೆನ್ಸ್ಗೆ ಹೋಗ್ಬೇಕು. ಒಂದು ID ಕಾರ್ಡ್ ಅಷ್ಟೇ. ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಪವರ್ ಇಲ್ಲ. ಇವ್ರ ಕೆಲಸ ಏನಂದ್ರೆ ಅಲ್ಲಿ ಎಲ್ಲ ತಪ್ಪದ ವಿಡಿಯೋ ಮಾಡ್ಕೊಂಡು ಬರೋದು. ಏನೇನು ವಿಡಿಯೋ ಮಾಡೋದು? ಪೆಂಡಾಲು, ಸ್ಟೇಜು, ಕಟೌಟು, ಬ್ಯಾನರು, ವೆಹಿಕಲ್ಸು, ಜನರಲ್ ಪಬ್ಲಿಕ್ಕು, ಡಿಸ್ಟ್ರಿಬ್ಯೂಷನ್ ಆಫ್ ಫುಡ್, ಡಿಸ್ಟ್ರಿಬ್ಯೂಷನ್ ಆಫ್ ವಾಟರ್, ಸ್ಪೀಚ್, ಇದೆಲ್ಲ ಯಾರ್ದು? ಸರ್ವೇಲೆನ್ಸ್ ಟೀಮ್ದವ್ರು. ಮುಗೀತು. ಅದನ್ನೆಲ್ಲ ನೋಡ್ಕೊಂಡು ವೇರಿಯೇಷನ್ ಏನಾಗೈತೆ ಅನೆಕ್ಜರ್ D1 ಪ್ರಕಾರ ಯಾರು? ವಿವಿಂಗ್ ಟೀಮ್. TV ನೋಡೋದಲ್ಲ, ವೇರಿಯೇಷನ್ ಹೇಳೋದು. ಅವ್ರೇನು ವೇರಿಯೇಷನ್ ಹೇಳ್ತಾರೆ ಆ ಪ್ರಕಾರ SR ರೇಟ್ ಮುಂದಿಟ್ಟುಕೊಂಡು ಏನಿತ್ತು, ಏನು ಪರ್ಮಿಷನ್ ತೊಗೊಂಡಾರ ಡಿಫ್ರೆನ್ಸ್ ಹೇಳಿ ಸ್ಯಾಡೋ ರಿಜಿಸ್ಟರ್ ಬರೆಯೋದು ಅಕೌಂಟ್ಸ್ ಟೀಮ್. ಇವೆಲ್ಲ ಕ್ಲಿಯರ್ ಅದು. ಇಲ್ಲಿ ಏನೇನು ಡೌಟ್ಸ್ ಏನಿಲ್ಲ. ಅಕೌಂಟ್ಸ್ ಟೀಮ್ ಫಾರ್ಮೆಟ್ 13 ಫಾರ್ಮೆಟ್ದಾಗ ಹೆಂಗೆ ಬರೀಬೇಕು?
13 ಅಂತ ಬರ್ತದೆ, ಫಾರ್ಮೆಟ್ 13. ಅದ್ರಾಗ ಯಾವ ರೀತಿಯಾಗಿ ನೀವು ಅಕೌಂಟ್ ಬರೆಯಕ್ಕೆ, ದಟ್ ಈಸ್ ಸೆಲ್ಫ್ ಎಕ್ಸ್ಪ್ಲನೇಟರಿ. ಅಕೌಂಟ್ ಬರೆಯಕ್ಕೆ ಯಾರ್ಯಾರು ಅದ ರೀ, ಯು ಹ್ಯಾವ್ ಅಕೌಂಟ್ಸ್ ಬ್ಯಾಕ್ಗ್ರೌಂಡ್. ಅಟ್ಟಾಗೂ ಅದ್ರಾಗ ಏನಾರ ತಿಳಿಲ್ಲ ಅಂದ್ರೆ ನಾನು ಕೇಳ್ರಿ ಹೇಳ್ತಾನೆ. ಐ ಶುಡ್ ಬಿ ಯುವರ್ ಸ್ಟೂಡೆಂಟ್ ಇನ್ ಲರ್ನಿಂಗ್ ಆಲ್ ದಟ್. ಯುವರ್ ಜಾಬ್ ಈಸ್ ಟು ಪ್ಲೇ ವಿತ್ ದ ನಂಬರ್ಸ್ ಆ್ಯಂಡ್ ಅಕೌಂಟ್ಸ್. ದ್ಯಾಟ್ ಯು ವಿಲ್ ಬಿ ಡೂಯಿಂಗ್ ವೆರಿ ಸಕ್ಸಸ್ಫುಲಿ ಬಿಕಾಸ್ ಇಟ್ ಈಸ್ ಸೆಲ್ಫ್ ಎಕ್ಸ್ಪ್ಲನೇಟರಿ, ಸ್ವಯಂ ವೇದ್ಯವಾಗಿರುತ್ತದೆ. ಅದೇ ಇರ್ತದೆ ಅದ್ರಾಗ. ಈಗ ಬಾತು ನೋಡ್ರಿ ಸಮಸ್ಯೆ, ಯಾರು ಕೆಲಸ ಏನೇನು. ಸೆಕ್ಟರ್ ಆಫೀಸರ್ 12 ರಿಂದ 15 ಪೋಲಿಂಗ್ ಸ್ಟೇಷನ್ ಲಿಮಿಟ್ಗೆ 7 ದಿವಸ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್, ಉಳಿದಾಗ ಕಂಡಕ್ಟಿಂಗ್ ಆಫ್ ಎಲೆಕ್ಷನ್, ಮಾನಿಟ್ರಿಂಗ್ ಆಫ್ ಎಲೆಕ್ಷನ್ ಎರಡೂ ಮಾಡೋಕ್ಕೆ. ನಿಮಗೊಂದು ಸಪ್ರೇಟ್ ಟ್ರೈನಿಂಗ್ ಕೊಡ್ತೀನಿ ಆ ವಿಷಯದಾಗ. ಇನ್ನು ಫ್ಲೈಯಿಂಗ್ ಸ್ಕ್ವಾಡ್ ಸ್ಟ್ಯಾಟಿಕ್ ಸರ್ವೆಲೆನ್ಸ್ ಟೀಮ್, ಅದ್ರ ಕಾಂಪೋಸಿಷನ್ ಹೆಂಗಿರ್ತದೆ, ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಹೆಂಗಿರ್ತಾವೆ ಸ್ವಲ್ಪ ಹೇಳೀನಿ. ಇನ್ನೊಂದು ಸ್ವಲ್ಪ ಹೇಳಿ ಕೇಸ್ ಬುಕ್ ಮಾಡೋದು ಹೆಂಗೆ, ಯಾರು ಯಾವಾಗ ಎಂತು ಅಂತ. ಒಂದನೇದು ಸೆಕ್ಟರ್ ಆಫೀಸರ 7 days. ಫ್ಲೈಯಿಂಗ್ ಸ್ಕ್ವಾಡ್ದವ್ರ ನಿಯಂತ್ರಣದಾಗೂ ಸೆಕ್ಟರ್ ಆಫೀಸರ್ ಕೆಲಸ ಮಾಡಿಸ್ಬೇಕಾಗ್ತದೆ. ಯಾಕಂದ್ರೆ ಸ್ಟ್ಯಾಟಿಕ್ ಸರ್ವೇಲೆನ್ಸ್ ಟೀಮ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ಗಿಂತನೂ ಸೆಕ್ಟರ್ ಆಫೀಸರ್ ಪವರ್ ಹೆಚ್ಚು. ಯಾಕಂದ್ರೆ ಅವನ ಏರಿಯಾ ದೊಡ್ಡದು. ಸೆಕ್ಟರ್ ಆಫೀಸರ್ಗಿಂತನೂ ಫ್ಲೈಯಿಂಗ್ ಸ್ಕ್ವಾಡ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಏರಿಯಾ ದೊಡ್ಡದು. ಅವ್ರಕ್ಕಿಂತನೂ ತಹಸೀಲ್ದಾರ್, ಅವ್ರ ನಂತರ AC, ಇವ್ರು ಎಲ್ಲರೂ ಕೆಲಸ ಮಾಡೋದು ಡಿಸ್ಟ್ರಿಕ್ಟ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ DC. ಸೆಕ್ಷನ್ 20 ಆಫ್ CRPC ನಿಮಗೆ ಕೊಟ್ಟದ್ದು 21-22ದಾಗ. ನೀವೆಲ್ಲರೂ ಸಬ್ಸರ್ವಿಯಂಟ್ ಟು DC ಅಂತ ಹೇಳೋದು ಸೆಕ್ಷನ್ 23 ಆಫ್ ದಿ CRPC. ಮುಂಜಾನೆ ಹೇಳಿದೆ ನಾ 20, 21, 22, 23 ಅತಾವ ನೆನಪದಾವು. ಆದ್ರೆ ಹಿಂದೆ IPC CRPC ಅನ್ನುವಾಗ ಇದನ್ನು ಬಿಟ್ಟು ಅದನ್ನ ಹಿಂದಿರ ಅಂದ್ರೆ ಗದ್ದಲ ಹಿಡಿತು. CRPCಗೆ ಸಂಬಂಧಪಟ್ಟಂತೆ ಇವು. ಎಸ್. ಇನ್ನು ಸ್ಟ್ಯಾಟಿಕ್ ಸರ್ವೇಲೆನ್ಸ್ ಟೀಮ್ದಾಗ ಒಬ್ಬ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಇರ್ತಾನೆ, ಪೊಲೀಸರು ಒಬ್ಬರು ಇರ್ತಾರೆ, ಎಕ್ಸೈಸ್ದವ್ರು ಒಬ್ಬರು ಇರ್ಬೋದು, ಇದಲ್ಲದೆ ಲೋಕಲ್ ರೆವಿನ್ಯೂ ಅಥಾರಿಟಿ ಒಬ್ಬರು ಇರ್ತಾರೆ. ಹಿಂಗೆ ನಿಮ್ಮದು ಒಂದು ಬಾಡಿ ಇರ್ತದೆ. ಅಲ್ಲಿ ನಿಮ್ಮ ಎದುರಿಗೆನ ಸೀಸರ್ಸ್ ಅದು ಮಾಡಬೇಕು. ಹಿಂಗೆ ಸೀಸರ್ ಆದಾಗ ಆ ಕೇಸನ್ನು KP Act 90 ಒಳಗೆ ಪ್ರೊಸೀಜರ್ ಹೇಳಿದ್ದೀನಿ. ಏನಾದರೂ ಸಿಕ್ತಂದ್ರೆ ಮೊದಲು ಇಂಟಿಮೇಷನ್ ಮಾಡಬೇಕು. ಇಂಟಿಮೇಷನ್ ಮಾಡಿದ ನಂತರ ಇನ್ನು ಕ್ಯಾಮ್ರಾ ಚೆಕಿಂಗ್ ಮಾಡಬೇಕು. ನೋಟ್ ಬಂಡಲ್ ಏನು ಬಿಡಂಗಿಲ್ಲ, ಅದನ್ನು ಸರ್ವೇಲೆನ್ಸ್ ತಪ್ಸಂಗಿಲ್ಲ. ಯಾಕಂದ್ರೆ ಅವರು ಏನೂ ಮಾಡ್ಬೋದು, ಅವ್ರು ಎಂಥವ್ರು ಇರ್ಬೋದು, ಆ ಮನಿ ಅಂಡರ್ ವರ್ಲ್ಡ್ ಇರ್ಬೋದು, ಹವಾಲಾದ ರೊಕ್ಕ ಇರ್ಬೋದು, ಅದು ಯಾವ್ಯಾವ್ದಕ್ಕೆ ಏನು ಗೊತ್ತಿರಂಗಿಲ್ಲ ನಿಮಗೆ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್. ಮಾನಿಟ್ರಿಂಗ್ ಆಫ್ ಎಲೆಕ್ಷನ್ ಎಕ್ಸ್ಪೆಂಡಿಚರ್ and implementation of election laws is like trying to control a musk elephant riding a wild horse. ಕನ್ನಡದಾಗ ಹೇಳ್ಬೇಕಲ್ಲ, ಕಾಡು ಕುದುರೆಯ ಬೆನ್ನೇರಿ ಮದ್ದಾನೆಯನ್ನು ನಿಯಂತ್ರಿಸುವ ಪ್ರಯತ್ನ ಅದು. ಈಗ್ರೆ ತಿಳಿತಲ್ಲ. ಇಂಗ್ಲೀಷಕ್ಕೆ ಈಗ ಈ ಸ್ಟ್ಯಾಟಿಕ್ ಸರ್ವೇಲೆನ್ಸ್ ಟೀಮ್ದಾಗ ಚೆಕಿಂಗ್ ಮಾಡ್ತಾರೆ. ನಿಮ್ಮ ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ ಬಿಟ್ಟು ಚೆಕ್ ಮಾಡಬೇಕು, ಬೇರೆ ಬೇರೆ ವಾಹನಗಳನ್ನ ಚೆಕ್ ಮಾಡಬೇಕು, ಅನ್ಕ್ಲೇಮ್ಡ್ ಬ್ಯಾಗ್ಸ್ ನೋಡಬೇಕು, ನೀವು ಏನೇನು ನೋಡ್ತಿರ್ಬೇಕು ಅಂತ ಹೇಳ್ತೀನಿ ನೋಡ್ರಿ. ಪ್ರತಿ ವಾಹನವನ್ನು ಹೆಚ್ಚಾಗಿ ಚೆಕ್ ಮಾಡಬೇಕು. ಒಂದೇ ಪ್ರಕಾರದ ವಾಹನಗಳು ಬೋರ್ಡ್ ಹಚ್ಚಿ ಹೊಂಟಿದ್ದು ಅಂದರೆ ಹೆಚ್ಚು ಚೆಕ್ ಮಾಡಬೇಕು. ಸೀಟ್ ಕೆಳಗೆ ಚೆಕ್ ಮಾಡಬೇಕು. ಒಂದೇ ಏಜ್ದವರು, ಯಂಗ್ ಏಜ್ದವರು ಭಾಳಷ್ಟು ಮಂದಿ ಹೊಂಟಿದ್ರಂದ್ರೆ ತಕ್ಷಣ ಪೊಲೀಸರಿಗೆ ಇಂಟಿಮೇಟ್ ಮಾಡಬೇಕು. ವೇಳೆದಾಗ ಹೊಂಟಿದ್ರಂದ್ರೆ ಮ್ಯಾಂಡೇಟ್ರಿಯಾಗಿ ಟ್ರಕ್ಕು ಟ್ರ್ಯಾಕ್ಟರ್ದಾಗ ಮಂದಿ ಭಾಳ ಹೊಂಟಿದ್ರಂದ್ರೆ ನಿಂದಿರಿಸ್ಬೇಕು. ಮಂದಿನ ನೋಡೋಕ್ಕಿಂತನೂ ಗಾಡಿಯಾಗ ಏರಿ ನೋಡ್ಬೇಕು. ಕಲ್ಲದು ಹೇರ್ಕೊಂಡು ಹೊಂಟಿರ್ತಾರ ಫಂಕ್ಷನ್ ಆಗೋ ಜಾಗಕ್ಕೆ. ಗಾಡಿಯಾಗ ನಿಂತು ಕಲ್ಲುಗಾಕ ಚಾಲು ಮಾಡ್ತಾರೆ, ಓಡಿಸಾಡಿ ಕಲ್ಲು ಹೋಗಿತಾರ್ರಿ. ಅವ್ರು ಟ್ರಕ್ದಾಗ ಓಡಾಡಿ ಕಲ್ಲು ಹೋಗ್ಯವ್ರು. ಅವು ಏನ್ರ ಹಂಗೆ ಹೊಂಟಿದಾವೇನಾ ನೋಡಬೇಕು. ಫಂಕ್ಷನ್ ಎಲ್ಲರೂ ನಡೆದಿತ್ತು, ಕಾರ್ಯಕ್ರಮಗಳು ಎಲ್ಲರೂ ಇದ್ದು, ಜೀಪ್ಗಳದಾಗ ಸೀಟದ ಕೆಳಗೆ ಎತ್ತಿ ನೋಡಬೇಕು. 5 ಫುಟ್ದು ಲಾಟಿ ಇರ್ತಾವೆ ಭಾಳಷ್ಟು. ನಿಮ್ಮ ಕೆಲಸ ಬರೀ ರೊಕ್ಕ ಹೊಂಟೈತೇನಾ, ಸೆರೆ ಹೊಂಟೈತೆ ನೋಡೋದು ಅಷ್ಟ ಅಲ್ಲ. ವಸ್ತುಗಳು ಹೊಂಟಾವೇನಾ, ಎಕ್ಸ್ಪ್ಲೋಸಿವ್ಸ್ ಏನರ ಹೊಂಟಾವೇನಾ, ಶಸ್ತ್ರಾಸ್ತ್ರಗಳೇನರ ಹೊಂಟಾವೇನಾ, ಅನ್ಯೂಜುವಲ್ ಮೂವ್ಮೆಂಟ್ ಆಫ್ ಪೀಪಲ್, ಅಸಾಮಾನ್ಯವಾದ ದೃಷ್ಟಿಯಲ್ಲಿ ಜನ ಮೂವ್ಮೆಂಟ್ ಆಗತ್ತಾರೇನ ರಿಪೋರ್ಟ್ ಮಾಡಬೇಕಾಗ್ತದ. ಸರ್ ನನಗೆ ಯಾಕೋ ಸಂಶಯ ಬರತೈತಿ, 100 ಜೀಪ್ದಾಗ ಜನ ತುಂಬ ಹೊಂಟಾರ, ಎಲ್ಲಿ ಹೊಂಟಾರ ನೋಡ್ರಿ. ಇವನ್ನ ಸಹಿತ ಸ್ಟ್ಯಾಟಿಕ್ ಸರ್ವೇಲೆನ್ಸ್ ಟೀಮ್ದವರು ಗಮನಿಸಬೇಕಾಗ್ತದ. ಶಸ್ತ್ರಾಸ್ತ್ರಗಳು, ಕಲ್ಲು ಬಂದು, ಬಡಿಗೆ ಬಂದು ಏನೇನು ತೊಗೊಂಡು ಹೊಂಟಾರ ಅದೆಲ್ಲ ಯಾಕಡೆ ಹೊಂಟಾರ ಏನೇನು ಅಂತ ನೋಡ್ಬೇಕಾಗ್ತದೆ. ಇಂಥ ಸಂದರ್ಭ ಬಂದಾಗ ಅವ್ರನ್ನ ಸ್ಟಾಪ್ ಮಾಡಬೇಕಾಗ್ತದ. ಸಂಬಂಧಪಟ್ಟವ್ರಿಗೆ ಕಂಪ್ಲೇಂಟ್ ಕೊಡಬೇಕಾಗ್ತದ.
ಸ್ಟ್ಯಾಟಿಕ್ ಸರ್ವೇಲೆನ್ಸ್ ಟೀಮ್ದಾಗ ಏನಾರೇ ಸೀಸರ್ಸ್ ಅದು ಅಂದ್ರೆ ಸಂಬಂಧಪಟ್ಟ ಪೊಲೀಸರೇ ಕೇಸ್ ಬುಕ್ ಮಾಡಬೇಕು ಅಂತದ ಹಿಡ್ದಾರಂತ ಸ್ಟ್ಯಾಟಿಕ್ ಸರ್ವೇಲೆನ್ಸ್ ಟೀಮ್ದಾಗ SST ಒಳಗೆ. ಇದೇನು ಬುಕ್ ಅದರಲ್ಲ ಇದ್ರಾಗ ಪೇಜ್ ನಂಬರ್ 66ದಾಗ ಈ ಇನ್ಫಾರ್ಮೇಶನ್ ಅದ. ಆದ್ರೆ ಸೂಪರ್ವಿಷನ್ ಯಾರು ಮಾಡಬೇಕು? ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್. ಅದ್ರದ್ದು ಎಲ್ಲ ಸೂಪರ್ವಿಷನ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಮಾಡ್ಬೇಕು, ಪಂಚನಾಮ ಮಾಡಿಸೋದು ಮಟ್ಟೋದು. ಅನೇಕ ಬಾರಿ ನಿಮಗೆ ಕಂಪ್ಲೇಂಟ್ ಕೊಡೋ ಸಂದರ್ಭ ಬಂತಂದ್ರೆ ನಾನು ಈಗ SP ಅವ್ರ ಕಿವ್ಯಾಗೂ ಹೇಳಿನಿ, ಅಲ್ಲಿ ಮ್ಯಾಲೂ ನಂಗೆ ಟೈಮ್ ಸಿಕ್ಕರೆ ಹೋಗಿ ಒಂದು 10 ನಿಮಿಷ ಅವ್ರಿಗೂ ಹೇಳ್ತೀನಿ. ಚಿಕ್ಕೋಡ್ಯಾಗ ಮಾತ್ರ ನಾವೆಲ್ಲ ಕಾಮನ್ನ ಮಾಡಿದ್ದೆವು. ಸಿವಿಲ್ ಅಥಾರಿಟೀಸ್, ಪೊಲೀಸ್ ಅಥಾರಿಟೀಸ್, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಎಲ್ಲರದು ಕೂಡ ಟ್ರೈನಿಂಗ್ ಕೊಟ್ಟಿದ್ದೆ. ನೀವು ಹಿಂಗೆ ಮಾಡ್ಬೇಕು, ನೀವು ಹಿಂಗೆ ಮಾಡ್ಬೇಕಂತ ಹೇಳಿನಿ. ನಿಮ್ದು ಏನಾರ ಅಬ್ಜೆಕ್ಷನ್ ಇದ್ರೆ ಹೇಳ್ರಪ್ಪ, ಇದ್ರಾಗ ಹಿಂಗೆ ಬರ್ದೈತೆ ನೋಡ್ರಿ ಅಂತ. ಜೊತೆಗಿದ್ದಾಗ ಚಲೋ ಇರ್ತದೆ. ಅವ್ರಿಗೂ ಹೇಳ್ತೀನಿ, ಕಂಪ್ಲೇಂಟ್ ಏನಾರ ಬರಿಬೇಕಾತಂದ್ರೆ ಈಗ ನಾ ಮುಂಜಾನೆ ಸ್ಪೀಕಿಂಗ್ ಆರ್ಡರ್ ಹೇಳಿನಿ. ಇಲ್ಲಿ ಎಷ್ಟು ಮಂದಿ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ಗಳಿಗೆ ಆ ಸಿಚುವೇಶನ್ ಬಿಟ್ಟು ಸ್ಪೀಕಿಂಗ್ ಆರ್ಡರ್ ಬರಿ ಅಂದ್ರೆ ಬರೆಯಕ್ಕೆ ಬರ್ತದ? ದಟ್ ಈಸ್ ಕ್ವಶನ್ ಮಾರ್ಕ್. ಪ್ರಾಕ್ಟೀಸ್ ಮಾಡ್ಬೇಕು. ಕೇಸ್ ಬುಕ್ ಮಾಡ್ಬೇಕಾದ್ರೆ ಈಗ ಎಕ್ಸೈಸ್ದು ಏನಾದರೂ ಹಿಡಿದಿರಂದ್ರೆ 19 ಸ್ಟೆಪ್ಸ್ ಅದಾವ. ಎಕ್ಸೈಸ್ದಾಗ ಸೀಸರ್ ಆತಂದ್ರೆ 19 ಸ್ಟೆಪ್ಸ್ ಅದಾವ. ಆ 19 ಸ್ಟೆಪ್ಸ್ ಏನು, ಯಾವ ಕ್ರಮದಾಗ ಅದಾವ ಅನ್ನೋದು ಕೇಸ್ ಬುಕ್ ಮಾಡಕ್ಕೆ ಯಾರು ಎಕ್ಸ್ಪರ್ಟು? ಎಕ್ಸೈಸ್ದವ್ರು ಎಕ್ಸ್ಪರ್ಟ್. ಹೇಳ್ರಿ ನೋಡೋಣ, ನಮ್ಮ ಮನೆಯವ್ರು ಬಾಜುಕಿನವ್ರು ಬರ ನಮ್ಮ ಮನೆ ಎಲ್ಲ ಹೊಡೆದಾರ್ರಿ, ಹಿಂಗಾತು, ಇದನ್ನು ಹೋಗಿ ಕಂಪ್ಲೇಂಟ್ ಕೂಡ ಕರೆಕ್ಟ್ ಬರೆಯೋಕೆ ಎಷ್ಟು ಮಂದಿ ಬರ್ತೈತಿ? ಕ್ವಶನ್ ಕೇಳಿದ್ರೆ ಹೇಳೋದು ಭಾಳ ಡಿಫಿಕಲ್ಟ್ ಐತಿ. ನಮಗೆ ಆದ ತ್ರಾಸನ್ನು ನಾವು ಹೋಗಿ ಒಂದು ಕಂಪ್ಲೇಂಟ್ ಬರಿ ಅಂದ್ರೆ ನಾವು ಕೂತು ಬರೆಸ್ಬೇಕಾಗ್ತೈತೆ ಅಲ್ಲಿ ರೈಟರ್ ಇದ್ದವ. ಅದಕ್ಕೆ ನಿಮ್ಗೆ ಎಲ್ಲಿ ಕಂಪ್ಲೇಂಟ್ ಕೊಡಬೇಕಾಗ್ತದ ಆ ಸ್ಟೇಷನ್ದಾಗ ಹೋಗಿ ಆ ರೈಟರ್ ಕಡೆಯಿಂದ ಇನ್ಸಿಡೆಂಟ್ ಏನಾಗ್ಯದ, ಈಗ ಡಬ್ಲ್ಯೂ ಕ್ವಶನ್ಸ್ ಅಂತ ಹೇಳಿದ್ರೆ ಗೊತ್ತೈತಿಲ್ರಿ. ವಾಟ್ ಹ್ಯಾಪನ್ಡ್, ವೇರ್ ಇಟ್ ಹ್ಯಾಪನ್ಡ್, ವೆನ್ ಇಟ್ ಹ್ಯಾಪನ್ಡ್, ಹೂ ವೇರ್ ರೆಸ್ಪಾನ್ಸಿಬಲ್, ವೈ ಇಟ್ ಹ್ಯಾಪನ್ಡ್, ಇವನ್ನೆಲ್ಲ ಹೇಳೋದು ಡಬ್ಲ್ಯೂ ಕ್ವಶನ್ಸ್ ಅಂತ. ಆ ಕ್ವಶನ್ಸ್ಗಳನ್ನು ನೀವು ತಿಳ್ಕೊಂಡು ಹೋಗಿ ಬರ್ಸೋದು ಯಾರ ಕಡೆಯಿಂದ ಬರ್ಸ್ಬೇಕು? ನೀವ ಕಂಪ್ಲೇಂಟ್ ಇದ್ರು ರೈಟರ್ ಯಾರು ಇರಬೇಕು? ಪೊಲೀಸರು ಇರಬೇಕು. ನಮಗೆ ಅನೇಕ ಬಾರಿ ಅದನ್ನು ಡ್ರಾಫ್ಟ್ ಮಾಡೋಕ್ಕೆ ಬರುವುದಿಲ್ಲ. ಡೂ ಯು ನೋ? ಈಗ ಅವ್ರು ಇದ್ದಾಗ ಮಾತಾಡಿದ್ರೆ ನಿಮ್ಮ ಖರೆ ಅನಿಸ್ತೈತಿ. ಈಗೂ ಎಲ್ಲ ಅಧಿಕಾರಿಗಳದೇ ತೆಗೆದು ನೋಡ್ರಿ. ಕರ್ನಾಟಕದಾಗ ಕ್ರೈಮ್ ಕನ್ವೆಕ್ಷನ್ ರೇಟು 6% ಅದ. ಒಂದು 100 ಮಂದಿ ಕ್ರಿಮಿನಲ್ಗಳನ್ನ ಹಿಡಿದ್ರೆ ಬರೀ 6 ಮಂದಿಗೆ ಶಿಕ್ಷೆ ಆಗ್ತದ. ಎಲೆಕ್ಷನ್ದಾಗ 0.6% ಅದ. ಎರಡ್ನೂರು ಮಂದಿನ ಹಿಡಿದಾಗ ಒಬ್ಬಗೆ ಶಿಕ್ಷೆ ಆಗ್ತದ. ಯಾಕಂದ್ರೆ ಇಲ್ಲಿ ಫೇಲ್ಯೂರ್ ಆಗಿರ್ತೇವೆ. ವಿ ಫೇಲ್ ಟು ರಿಲೇಟ್ ದ ಥಿಂಗ್ಸ್ ವಿತ್ ಪೊಲಿಟಿಕಲ್ ಪಾರ್ಟಿ, ಕ್ಯಾಂಡಿಡೇಟ್, ಇಲೆಕ್ಷನ್ ಏಜೆಂಟ್. ಅಲ್ಲಿಗೆ ಜೋಡ್ಸೋಕ್ಕಾಗಿರಂಗಿಲ್ಲ. ಇದು ಅಪರಾಧ ಅಂತ ಸಿದ್ಧ ಮಾಡೋಕ್ಕಾಗಿರಂಗಿಲ್ಲ. ಅದಕ್ಕೆ ಅದು ಕೋರ್ಟ್ದಾಗ ಹೋಗಿ ಫೇಲ್ ಆಗ್ತದೆ. ಒಮ್ಮೆ ಇಲ್ಲೇ ಸಮೀಪದಾಗಣ ಒಂದು ತಾಲೂಕಿನಾಗ ಎಸೆನ್ಷಿಯಲ್ ಸರ್ವಿಸ್ ಆ್ಯಕ್ಟ್ದಾಗ ಕೇಸ್ ಬುಕ್ ಮಾಡಿದರು. 25 ಕಿಲೋದ್ದು ಒಂದಿಷ್ಟು ಮೂಟೆಗಳಷ್ಟು ಅಕ್ಕಿ ಹಿಡಿದಿದ್ರು, 25 kg ಸಕ್ಕರೆ ಒಂದಿಷ್ಟು ಮೂಟೆ ಹಿಡಿದಿದ್ರು, ಬೆಲ್ಲ ಹಿಡಿದಿದ್ರು, ಬ್ಯಾಳಿ ಹಿಡಿದಿದ್ರು, ಎಣ್ಣೆ 10 ಲೀಟ್ರದ್ದು ಕ್ಯಾನ್ ಹಿಡಿದಿದ್ರು. ಕರೆಕ್ಟಾಗಿ ಎಸೆನ್ಷಿಯಲ್ ಸರ್ವಿಸ್ ಮಾಡಿ ಕೇಸ್ ಬುಕ್ ಆಯ್ತು. ಭಾರಿ ಸ್ಟ್ರಾಂಗ್ 7 ವರ್ಷ ಶಿಕ್ಷೆ ಆಕೈತ್ರಿ. ರಾಜಕಾರಣಿ ಇದ್ರೆ ಪರ್ಮನೆಂಟ್ ಬ್ಯಾನ್ ಆನ್ ಕಂಟೆಸ್ಟಿಂಗ್ ಎಲೆಕ್ಷನ್ ಐತೆ. ಅಂಥದ್ದಿದ್ದದ್ದು ಪ್ರೊಸೀಜರಲ್ ಲ್ಯಾಪ್ಸ್, ಫುಡ್ ಇನ್ಸ್ಪೆಕ್ಟರ್ ಆ್ಯಂಡ್ ಅಬವ್ ಆ ಕೇಸ್ ಬುಕ್ ಮಾಡ್ಬೇಕು. ಮಾಡಿಲ್ಲ ಅನ್ನೋ ಕಾರಣಕ್ಕೆ ಎಲ್ಲ ಕರೆಕ್ಟ್ ಇದ್ರು, ಕೇಸ್ ಬಿದ್ದೋತು. ಆ ಕಾರಣಕ್ಕೆ ನೀವು FSTದವರು ಸೀಸರ್ಸ್ ಏನ ಮಾಡಿದ್ರೆ ಪೊಲೀಸರು ಕೇಸ್ ಬುಕ್ ಮಾಡ್ತಾರೆ. ನಾನ್ ಕಾಗ್ನಿಸಿಬಲ್ ಅಫೆನ್ಸ್ ಇತ್ತಂದ್ರೆ ನೀವು ಕೇಸ್ ಬುಕ್ ಮಾಡಬೇಕಾಗ್ತದೆ. ಕಾಗ್ನಿಸಿಬಲ್ ಇದ್ರೆ ಅವ್ರು ಮಾಡ್ತಾರೆ. ಏನು ಕಾಗ್ನಿಸಿಬಲ್ ಅಂದರೆ ಏನು, ನಾನ್ ಕಾಗ್ನಿಸಿಬಲ್ ಅಂದರೆ ಏನು? ಕಾಗ್ನಿಸಿಬಲ್ ಅಫೆನ್ಸ್ ಅಂದ್ರೆ 3 ವರ್ಷ ಅದಕ್ಕಿಂತ ಹೆಚ್ಚು ಶಿಕ್ಷೆ. ಸಾಮಾನ್ಯ ಡೆಫಿನೇಷನ್ ಇದು, ಫೈನಲ್ ಡೆಫಿನೇಷನ್ ಅಲ್ಲ. ಕೆಲವೊಂದು ಅದಾವ ಕಾಗ್ನಿಸಿಬಲ್ 2 ವರ್ಷ ಆದರೂ, ಲೈಕ್ ಮೂವಿಂಗ್ ಆರ್ಮ್ಸ್ ಅರೌಂಡ್ ದಿ ಪೋಲಿಂಗ್ ಸ್ಟೇಷನ್ 2 ವರ್ಷ ಶಿಕ್ಷೆ ಆಗ್ತದೆ, ಬಟ್ ಕಾಗ್ನಿಸಿಬಲ್ ಅದ. ಕಾಗ್ನಿಸಿಬಲ್ ಅಫೆನ್ಸ್ ಅಂದ್ರೆ 3 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆ ಆಗ್ತಿತ್ತಂದ್ರೆ ಅದು ಕಾಗ್ನಿಸಿಬಲ್ ಅಫೆನ್ಸ್. ಅಂಥವು ಇದ್ರೆ ಮಾತ್ರ ಪೊಲೀಸರಿಗೆ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಪವರ್ ಅದ. ಅದಕ್ಕಿಂತ ಸಣ್ಣ ಕೇಸ್ಗಳು ಇದ್ದು ಅಂದ್ರೆ NC ಕೇಸ್ ಅಂತಾರ್ರಿ. ವಕೀಲರು ಅನ್ನೋದು ಕೇಳಿರ್ಬೇಕು, ಒಂದು NC ಕೇಸ್ ರೀ ಅಂತ, ನಾನ್ ಕಾಗ್ನಿಸಿಬಲ್ ಅಂತ. ಅಲ್ಲಿ 3 ತಿಂಗಳು, 6 ತಿಂಗಳು, 1 ವರ್ಷ, 1000 ರೂಪಾಯೋ, 1200, 800 ಇಷ್ಟು ದಂಡ ಆಗುವಂಥ ಕೇಸ್ ಇರ್ತಾವೆ. ಇಂಥ ಕೇಸ್ದಾಗ ಪೊಲೀಸರಿಗೆ ಕೇಸ್ ದಾಖಲು ಮಾಡೋ ಅಧಿಕಾರ
ಇಲ್ಲ. ಯಾವಾಗ ಅದನ್ನು ಅವ್ರು ಏನು ಮಾಡ್ಬೇಕಾಗ್ತದೆ, ಜುಡಿಷಿಯಲ್ ಆಫೀಸರ್ ಮುಂದೆ ಪ್ರೊಡ್ಯೂಸ್ ಮಾಡ್ಬೇಕಾಗ್ತದೆ. ಕಂಪ್ಲೇನೆಂಟು ಅವರ, ಇನ್ವೆಸ್ಟಿಗೇಟ್ರು ಅವರ ಆಗಕ್ಕೆ ಬರೋಂಗಿಲ್ಲ. ಆವಾಗ ನೀವು ಏನಾಗ್ತೀರಿ, ಅಲ್ಲೇ ಕಂಪ್ಲೇನೆಂಟ್ ಆಗ್ತೀರಿ, ಅವ್ರು ಏನಾಗ್ತಾರೆ, ಇನ್ವೆಸ್ಟಿಗೇಟರ್ ಆಗ್ತಾರೆ. ಯಾವಾಗ ನೀವು ಜುಡಿಷಿಯಲ್ ಆಫೀಸರ್ ಮುಂದೆ, ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್, 2 ಮ್ಯಾಜಿಸ್ಟ್ರೇಟ್ಗಳು, ನೀವೆಲ್ಲರೂ ಯಾರು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್, ಅವ್ರು ಯಾರು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್. ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಏನು, ಅಪರಾಧ ಆಗಬಾರ್ದಂಗೆ ತಡೆಯೋದು, ಆದ್ರೆ ಪ್ರಕ್ರಿಯೆ ಮಾಡೋದು. ಅಪರಾಧ ಆದ ಬಳಿಕ ಫೀಲ್ಡ್ದಾಗ ಬರೋರು ಯಾರು, ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್, ದಂಡ ಶಿಕ್ಷೆ ಕೊಡೋರು. ಅವ್ರ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾಗ್ತದೆ. ಅವ್ರ ಮುಂದೆ ಪ್ರೊಡ್ಯೂಸ್ ಮಾಡಿದಾಗ ಅವ್ರು ಏನು ಹೇಳ್ತಾರೆ ಅದನ್ನು ಮಾಡಬೇಕಾಗ್ತದೆ. ಈ ಕ್ಯಾಶ್ ಸೀಸರ್ ಮಾಡಿದ್ದಾರೆ, ಕ್ಯಾಶ್ ಸೀಸರ್ ಮಾಡಿ KP Act 98 ಜರ ಕೇಸ್ ಬುಕ್ ಮಾಡಿರಿ, ಪಂಚನಾಮ ಮಾಡಿರಿ ಅಂದ್ರೆ ಕ್ಯಾಶ್ ರಿಲೀಸ್ ಕಮಿಟಿಗೆ ಬರ್ಯಾಕೆ ಬರಂಗಿಲ್ಲ. ಕೇಸ್ ಆತ ಅಲ್ಲಿ ಅದ. ಕೇಸ್ ಆದ್ರೆ ಪ್ರೊಸೀಜರ್ ಏನು, ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಕಡೆ ಹೋಗ್ಬೇಕು. ನೀವು ಬರೇ ಸ್ಪೀಕಿಂಗ್ ಆರ್ಡರ್ ಬರೋದು ನನಗೆ ಡೌಟ್ ಅದ, ಅಥವಾ ನನಗೆ ಏನೂ ಡೌಟ್ ಇಲ್ಲ, ರಿಲೀಸ್ ಮಾಡಿದ್ದೀನಿ, ಇಲ್ಲ ಇದಕ್ಕೆ ಇನ್ನೊಂದು ಸ್ವಲ್ಪ ದಾಖಲೆಗಳನ್ನು ಕೇಳಬೇಕು, CEO ರಿಲೀಸ್ ಮಾಡ್ಬೇಕಂದ್ರಿ ಕೇಸ್ ಬುಕ್ ಆಗಂಗಿಲ್ಲ. ಅವಾಗ CEO ಅವರು ಎನ್ಕ್ವೈರಿ ಮಾಡ್ತಾರೆ. CEO ಅವ್ರು ಎನ್ಕ್ವೈರಿ ಮಾಡಿ ಅವ್ರಿಗೆ ಅನಿಸ್ತದ ಇಲ್ಲಪ್ಪ ಇದು ಕೇಸ್ ಬುಕ್ ಮಾಡೋ ಅಂಥದ್ದದ, ನಾ ಕ್ಯಾಶ್ ರಿಲೀಸ್ ಮಾಡಂಗಿಲ್ಲ ಅಂತ. ಅವಾಗ ಅವ್ರು ನಿಮಗೆ ತಿರುಗಿ ಹೇಳ್ತಾರೆ, ಈಗ ಮೊನ್ನೆ ನನ್ನ ಕಡೆ ಕ್ಯಾಶ್ ಕೊಟ್ಟಿದ್ರಿ, ಇದನ್ನು ಕೇಸ್ ಬುಕ್ ಮಾಡಿರಿ ಅಂತ. ಆವಾಗ ಸೀಸರ್ ಮಾಡಿ ಕೇಸ್ ಬುಕ್ ಮಾಡ್ಬೇಕು. DC ಅವ್ರಿಗೆ ಒಂದು ಆದೇಶ, DC ಅವ್ರು ಒಂದು ಆದೇಶ ಮಾಡ್ಬೇಕಂತ ಎಲೆಕ್ಷನ್ ಕಮಿಷನ್ ಇನ್ಸ್ಟ್ರಕ್ಷನ್ ಅದ. ಏನಂತಂದ್ರೆ, ತಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಟ್ರೇಸರಿ ಅಧಿಕಾರಿಗಳಿಗೆ ಒಂದು ನಿರ್ದೇಶನ ಕೊಡಬೇಕು ಅಂತದ. ಏನು, ಚುನಾವಣಾ ಪ್ರಕ್ರಿಯೆ ಮುಗಿಯುವವರೆಗೂ ನಿಮ್ಮ ಸಿಬ್ಬಂದಿ 24/7 ಒಬ್ಬರಲ್ಲಿ ಇರಬೇಕು ಅಂತ. ನೀವು ಹಿಂಗೆ ಏನಾದರೂ ಕ್ಯಾಶ್ ರಿಲೀಸ್ ಕಮಿಟಿಗೆ ಸೀಸರ್ ಮಾಡಿ ಅವ್ರಿಗೆ ಬರೆದಿದ್ರಿ ಅಂದ್ರೆ ಆ ಕ್ಯಾಶ್ ಓದಿ ಎಲ್ಲಿಡಬೇಕು, ಟ್ರೇಸರಿ ಒಳಗಿಡ್ಬೇಕು. ಅವ್ರು ಎನಿಷ ತಗೊಳಂಗಿಲ್ಲ, ಎನ್ಸ್ಕೋತ ಕೊಡಾಕ ಅವ್ರಿಗೆ ಟೈಮ್. ಇಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಟ್ರೇಸರಿ ಆಫೀಸರ್ ಅದಾರ, ಇಲ್ಲಿ ಮತ್ತು ಪ್ರಮೋಷನ್ ಆಗೈತ್ರು ನಂಗೆ ಗೊತ್ತಿಲ್ಲ, ಅಸಿಸ್ಟೆಂಟ್ ಡೈರೆಕ್ಟರ್ AD ಅವ್ರು ಅದಾರ, ಟ್ರೇಸರಿಗೆ ಸಂಬಂಧಪಟ್ಟರು, ಅವ್ರಿಗೆ ಗೊತ್ತೈತಿ. ನೀವೆಲ್ಲ ಕೊಟ್ಟೋದು ಇಟ್ಟುಕೊಳ್ಳೋದು ಅಟ್ಟ ಮಾಡ್ತಾರೆ ಅವರು. ನೀವೊಂದು ಸೀಲ್ಡ್ ಕವರ್ ಮಾಡಿ ಸಿಕ್ಕ ಹಾಕಿ ಸೀಲ್ ಮಾಡಿ ಕೊಡ್ಬೇಕಾಗ್ತದೆ. ಅದನ್ನು ಅದ್ರೊಳಗೆ ಏನೈತೆ ಗೊತ್ತಿಲ್ಲ ಅವ್ರಿಗೆ, ಅದು ಅನ್ಟ್ಯಾಂಪರ್ಡ್ ಇರು ಹಂಗೆ ಅಲ್ಲಿ ಇಟ್ಕೊಂಡಿರ್ತಾರೆ. ಹಂಗೆ ಇಡಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಯಾರು, ಜಿಲ್ಲಾಧಿಕಾರಿಗಳು. ನೀವು ಆವಾಗ ಅಲ್ಲಿ ಓದಿ ಇಡಬೇಕಾಗ್ತದೆ. ಹಾಂ ರೀ, ಸೀಸರ್ ಆಗಿತ್ತು, ಹೌದು. ಇಲ್ಲ, ಈಗ ನಾ ಹೇಳಕತ್ತೇನಲ್ಲ, ನಾನೇ ಹೇಳಕತ್ತೇನಲ್ಲ, ನಿಮ್ಗೆ ಏನು ಸಮಸ್ಯೆ ಐತೆ ಅದನ್ನ ಹೇಳತ್ತೇನಲ್ಲ. ನೀವು ಎಷ್ಟು ಇಟ್ಟಿದ್ದೀರಿ ಅಂತೇಳಿ 9 ಕೋಟಿ ಅಲ್ಲ, ಅವ್ನು ಟ್ರೇಸರಿ ಯಾವ ಅಸ್ಟೆಂಟ್ ಇದ್ದಾವೆ, ಟ್ರೇಸರಿ ಆಫೀಸರ್ಗೆ ಎನ್ಸ್ಕೊಳ್ಕೊಂಡಾಗ ಸಾಯ್ತೈತೇನು. ಮಷಿನ್ ಇದ್ರು 7-8 ತಾಸು ಹತ್ತೈತೆ, ಮತ್ತು 7-8 ತಾಸು ಇದನ್ನ ಎನ್ಸ್ಕೊತ್ ಕೂತಂದ್ರೆ ಮರ್ದೂಸ್ ಡ್ಯೂಟಿ ಯಾರು ಮಾಡೋರು, ಟ್ರೇಸರಿದ. ನೀವು ಎನಿಸಿರ್ಬೇಕು ಇನ್ನು ಕ್ಯಾಮ್ರಾದಾಗ, ಹತ್ರ ಮ್ಯಾಗ ನೀವು ಬರೆದಿರಬೇಕು. ನಿಮ್ಮ ಪಂಚನಾಮದಾಗ ಅವ್ರಿಗೆ ಕೊಟ್ಟಿರ್ತೀರಿ, ನೀವು ಏನಂತೇಳಿ ಇಟ್ಟು ರೊಕ್ಕ ಇದ್ರಾಗ ಇಟ್ಟೀನಿ, ನಾ ಎಷ್ಟು ಸೀಸರ್ ಮಾಡೀನಿ ಅಂತ, ಯಾರಿಂದ ಸೀಸ್ ಮಾಡಿರ್ತಾರೆ ಅವ್ರಿಗೆ ಬರೆದು ಕೊಡ್ತೀರಿ, ಇಷ್ಟು ನಾ ಸೀಸ್ ಮಾಡೀನಿ ಅಂತ. ಇನ್ನೂ ಮಾತು CRPC ಹೇಳ್ಬೇಕಾದ್ರೆ ದೊಡ್ಡ ಕತೆ ಐತಿ. 2 ಹೇಳ್ತಾ ನೋಡ್ರಿ, ನೀನು ಕೇಳಿದ ಕ್ವಶನ್. ಸರ್, ದನಗಳು ಒಯ್ತಿರ್ತಾರೆ ರೀ, ಅದಕ್ಕೆ ಯಾವ ದಾಖಲೆ ಚೀಟಿ ಇರಂಗಿಲ್ಲ ರೀ, ನಮ್ಗೆ ಹಿಡಿ ಅಂದಾರ್ರಿ, ಹಿಡಿದು ಏನು ಮಾಡೋನು ಅಂತ. ಟೈಮ್ ಪಾಸ್ ಆಗಿತ್ತಂದ್ರೆ ಟ್ರಕ್ದಾಗ ತೆಳಗೆ ಇಳಿಸಿ ಅಲ್ಲೇ ಹೋಗ್ತಾರೆ, ತಿರುಗಾಡ್ರಿ ಅಂತ ಹೇಳಿ ಏನು ಹೇಳೋದಿನ್ನ. ಈಗ ಅವ್ರು ಕೇಳೋ ಪ್ರಶ್ನೆ ಸರಿ. ಹಾಗಾದ್ರೆ APMC ಆ್ಯಕ್ಟ್ದಾಗ ದನಗಳು ಮಾರಬೇಕಂದ್ರೆ ದಾಖಲಾ ಚೀಟಿ ಬೇಕು, ಟ್ಯಾಕ್ಸ್ ಕೊಟ್ಟಿರಬೇಕು, ಯಾವ ದನಗಳು ಎಷ್ಟು ಅದಾವ, ಅವು ಕೊಟ್ಟೆ ಟ್ಯಾಕ್ಸ್ ಎಟ್ಟು ಕೊಟ್ರ, ಯಾವ ಮಾರದ, ಯಾವ ತೊಗೊಂಡು ಹೊಂಟಾನೆ ಚೀಟಿ ಇರ್ತೈತೆ. ಇದು ಇಲ್ಲದ ಕಸಾಯಿ ಖಾನೆದವ್ರು ಒಯ್ತಿರ್ತಾರೆ, ಹಿಡಿಬೇಕು ಅದನ್ನು. ಅವ್ಗೇನು ಪೆನಾಲ್ಟಿ ಮಾಡ್ಬೇಕು APMC ಕಾಯ್ದೆದಾಗ, ಅವ್ಗೇನು ದಂಡ ಹಾಕ್ಬೇಕು ಅದನ್ನು ಹಾಕಬೇಕು ಅಂಥವು. ಈಗ ಪೆರಿಷೇಬಲ್ ವಿದೌಟ್ ಪರ್ಮಿಷನ್ ಹೊಂಟಿತ್ತಂದ್ರೆ ಏನು ಮಾಡ್ಬೇಕು, ಅದು CRPC 102 ಹೇಳ್ತೈತ್ರಿ, ಭಾಳ ಓದ್ಬೇಕಾಗೈತೆ ಅದನ್ನು ನಿಮ್ಗೆ ಪವರ್ ಐತೆ ಅದನ್ನು ಮಾರಾಟ ಮಾಡೋಕೆ. ಇದು ಕೆಡು ವಸ್ತು ಐತಿ, 5,000 ರೂಪಾಯಿದ. ಇದನ್ನು ಸೀಸರ ಪ್ರಕ್ರಿಯೆ ಮುಗಿಸ್ಬೇಕಾದ್ರೆ ಇದು 2 ದಿವಸ 3 ದಿವಸ ಹತ್ತೈತಿ. ಅದನ್ನು ಲೋಕಲ್ ಆಕ್ಷನ್ ಮಾಡಿ ಮಾರಿ ರೊಕ್ಕ ಇಟ್ಕೋಬೇಕು, ಹಿಂದೆ ನಾವು ಕೊಡ್ಬೇಕಂತ ಹೇಳ್ತೈತ್ರಿ CRPC. ನೋಡ್ರಿ, ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅಂದ್ರೆ ಇಟ್ಟೆಲ್ಲ ತಿಳ್ಕೊಳಕ್ಬೇಕು, ತಹಸೀಲ್ದಾರ್ಗಳಿಗೆಲ್ಲ ಇದೆಲ್ಲ ಗೊತ್ತಿರ್ತಾವೆ, ನೀವು ತಿಳ್ಕೊಬೇಕು. ಸುಮ್ಮನೆ ಹೇಳಿದ್ನ ನಿಮ್ಗೆ, ಹಿಂಗೆಲ್ಲ ಐತದ ಡೆಪ್ತ್ದಾಗ ಹೋದಂಗೆ ಹಂಗೆ ಹೋಗ್ಬೇಕಾಕೈತೆ. ನಮಗೂ ಯಾವಾಗ ಗೊತ್ತಾ, ಇಲೆಕ್ಷನ್ದಾಗ ಬಂದಾಗ ಓದಾಕಬೇಕು, ನಿಮ್ಮ ಮುಂದೆ ನಿಂತು ಮಾತಾಡ್ಬೇಕಂದ್ರೆ ಇನ್ನು ಹೇಳೋದೇನೆ, ಯಾವ ಬೇಕಾದ ಏನು ಬೇಕಾದ ಕ್ವಶನ್ ಕೇಳ್ರಪ್ಪ ಅಂತ. ಹಂಗೆ ಕೇಳ್ಬೇಕಂದ್ರೆ ನಾ ಮೊದಲು ಓದಿರ್ಬೇಕಲ್ಲ. ಇಲ್ಲಂದ್ರೆ ಸುಳ್ಳ ಹೇಳತ್ತಿದ್ಲಿ ಅವಾಗ ಬರ್ವತ್ಲ ನಿನಗಂದ್ರೆ ಏನು ಹೇಳೋದ, ಈಗ ಯಾವ ಟ್ರೈನರು ಅಂದ್ಕೂಡ್ಲೆ ಹೋಯ್ ಟ್ರೈನರ್ 0. ಸೊ ಹಂಗಾಗಬಾರ್ದು. ಈ ಟೀಚರ್ ವೆನ್ ಈ ಗೋಸ್ ಟು ದಿ ಕ್ಲಾಸ್ ಆರ್ ಎ ಲೆಕ್ಚರರ್ ಪ್ರೊಫೆಸರ್, ಏನು ಅಂಗನವಾಡಿ ಹಿಡ್ಕೊಂಡು ಯೂನಿವರ್ಸಿಟಿ ತನಕ ಎಲ್ಲ ಟೀಚರ ಕಲ್ಸಕ್ಕೆ ಯಾವ ನಾವು ಟೀಚರ್ ಅನ್ನ ರೀ. ನಾನು ಒಬ್ಬ ಟೀಚರ. ಈಗ
ನೀವು ಸ್ಟೂಡೆಂಟ್ಸ್ ಅಲ್ಲ, ನೀವು ಸಾಹೇಬ್ರು. ಹಾಂ, ನಾವು ಟೀಚರ್, ಯಾವತ್ತು ಟೀಚರ್. ಓಕೆ, ಅದಕ್ಕೆ ನಾನು ನಿಮ್ಗೆ ಹೇಳ್ಬೇಕಾಗ್ತೈತಿ, ಓದ್ಬೇಕು, ನೀವು ತಿಳ್ಕೊಬೇಕಾಗೈತೆ. ಅದಕ್ಕೆ ಅವ್ರು ಹೇಳಿದ್ರು ಸ್ವಲ್ಪ ನೀವು ಡೌನ್ಲೋಡ್ ಮಾಡಿ ಒಂದು 200 ಸೆಕ್ಷನ್ ಇರ್ತಾವಪ್ಪ, ಸಹಜ ನೋಡ್ರಿ, ನಿಮ್ಗೆ ಸಂಬಂಧಪಟ್ಟದ್ದು ನೋಡ್ರಿ ಅಂತ. ನೋಡೋದು ಭಾಳ ಸಿಂಪಲ್ ಅದು, ಈಸಿ ಅದ, ನೋಡ್ಬೋದು. ಈಗ FST ದಾಗ ಯಾರ್ಯಾರು ಇರ್ತಾರೆ, ಒಬ್ರಿಬ್ರು ಯಾರೋ ಮುಂಜಾನೆ ಬಂದು ನನಗೆ ಹೇಳಿದಾರೆ, ಅದರ ಡೌಟ್ ಕ್ಲಿಯರೆನ್ಸ್ ಮಾಡ್ಬೇಕು. FST ಹೆಂಗೆ ಇರ್ಬೇಕಂದ್ರೆ, ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿಗೆ 3 ಇರ್ಬೇಕು. ಒಂದೊಂದ್ರಾಗ 3 ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಇರ್ಬೇಕು. 8 ತಾಸ್ಗೊಮ್ಮೆ ಬದಲಾಗ್ತಿರ್ತಾರೆ. 8 ತಾಸ್ಗೊಮ್ಮೆ ನೀವು ಬದಲಾಗಿದ್ದಿಲ್ಲ ಅಂದ್ರೂ ಯಾವ ಡ್ಯೂಟಿ ಮ್ಯಾಗ ಇದಾರೆ ಅವಂದ ನಂಬರ್ ಇರ್ಬೇಕು. ನಿಮ್ಮ ಡ್ಯೂಟಿ ಚಾರ್ಟ್ ಅವ್ರ ಕಡೆ ಇರ್ತದೆ. ನೀವು ಅಲ್ಲಿ ಹೋಗಿದ್ದಿಲ್ಲ ಅಂದ್ರೆ ನಿಮಗೆ ಫೋನ್ ಬರ್ತದಕ್ಕೆ ನೀವು ಈ ಡ್ಯೂಟಿ ಮ್ಯಾಗ ಇದಾರೆ ಅಂತ ಅವ್ರು ಗ್ರಹಿಸಿರ್ತಾರೆ. ಕೇಳ್ತೈತಿ? ನೀವು ಇರ್ತೀರಿ ಬೇರೆ ಕಡೆ ಎಲ್ಲೋ, ಅವಾಗ ಹೇಳಿರ್ತೀರಿ ನೀ ಡ್ಯೂಟಿ ಕಂಟಿನ್ಯೂ ಮಾಡಂತ. ಫೋನ್ ಯಾರಿಗೆ ಬರ್ತೈತಿ? ನಿಮಗೆ. ನಾ ಏನು ಡ್ಯೂಟಿ ಮ್ಯಾಗಿಲ್ಲ ಅಂದ್ರೆ ನೀ ಡ್ಯೂಟಿ ಮ್ಯಾಗ ಯಾಕಿಲ್ಲ ಅಂತ ಮೊದಲನೇ ಕ್ವಶನ್. ನಿಮ್ಮ ಸಮಸ್ಯೆ ಅವ್ರು ಕೇಳಂಗಿಲ್ಲ. ಹಂಗಿದ್ದಾಗ ನೀವೇನು ಮಾಡ್ಬೇಕಂದ್ರೆ, ಸರ್ ಈ ಇಂಥ ಸಮಸ್ಯೆ ಸಲುವಾಗಿ ಇಂಥವ್ರು ಡ್ಯೂಟಿ ಮ್ಯಾಗ ಅದಾರ ಅನ್ನೋದು GPS ಇರ್ತದೆ. ಅದಕ್ಕೆ 9 ಮಂದಿ ಇರ್ತೀರಿ, 3 ಇರ್ತಾವೆ. ಏನು? ಫ್ಲೈಯಿಂಗ್ ಸ್ಕ್ವಾಡ್ ಝೋನ್ಸ್. ಸಾಮಾನ್ಯವಾಗಿ ಒಂದು ಫ್ಲೈಯಿಂಗ್ ಸ್ಕ್ವಾಡ್ ಝೋನ್ ಒಂದು ಪೊಲೀಸ್ ಸ್ಟೇಷನ್ ಲಿಮಿಟ್ಗೆ ಒಂದು ಇರಬೇಕು ಅಂತದ. ಒಮ್ಮೊಮ್ಮೆ ಇದೇಗೊಬ್ರು ಯಾರೋ ಹೇಳಿದ್ರು, ಯಾರಾದ್ರೂ ನೀವೇ ಎದ್ನಿತ್ತೇನು ಉತ್ತರ ಬೇಡ ನಂಗೆ. ಸರ್ ನನ್ನ ಫ್ಲೈಯಿಂಗ್ ಸ್ಕ್ವಾಡ್ ಝೋನ್ 2 ಪೊಲೀಸ್ ಸ್ಟೇಷನ್ ಲಿಮಿಟ್ದಾಗ ಬರ್ತದ, ಹಂಗೆ ನಿಮ್ಮ ಯಾರು ಬರ್ತಿದ್ದು ಅಂದ್ರೆ ಆವಾಗ ಅದಕ್ಕೆ ಒಂದೇ ಉಪಾಯ, ನೆಕ್ಸ್ಟ್ ಟೈಮ್ ಮಾಡುವಾಗ ಅದು ಹಂಗೆ ಇರಬಾರ್ದು. ಈಗ ಅದು ಹಂಗೆ ಇರೋದು. ನಿಮಗೊಬ್ಬ ಈಗ ಫ್ಲೈಯಿಂಗ್ ಸ್ಕ್ವಾಡ್ದಾಗ ಒಬ್ಬ ಫ್ಲೈಯಿಂಗ್ ಸ್ಕ್ವಾಡ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್, ಆ ಪೊಲೀಸ್ ಸ್ಟೇಷನ್ನಿನ PSI ಬೈ ನೇಮ್ ಆರ್ ASI ಬೈ ನೇಮ್, ಇಬ್ಬರು ಗನ್ಮ್ಯಾನ್, ಒಬ್ಬ ವಿಡಿಯೋಗ್ರಾಫರ್, ಒಂದು ವೆಹಿಕಲ್, ಆಮೇಲೆ GPS, ಅದ್ರ ಜೊತೆಗೆ ಒಬ್ಬ ವಿಡಿಯೋಗ್ರಾಫರ್. ಹ್ಯಾಂಡಿಕ್ಯಾಮ್ ಏನೋ ಹೇಳಿದ್ರು ಅವ್ರು, ಕೊಟ್ಟಿರೋ ಅದಾವ ನಿಮ್ಮ ಕಡೆ, ಇಲ್ಲಾಂದ್ರೆ ಕೊಡ್ತಾರೆ, ಕೊಡಕ್ಕಬೇಕು. ಯಾಕಂದ್ರೆ ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ ಹಂಗೆ ಅದ. ಅಲ್ಲಿಯೂ ಕೂಡ ಈಗ ವಿಡಿಯೋ ಈ ನಿಮ್ಮ ಫ್ಲೈಯಿಂಗ್ ಸ್ಕ್ವಾಡ್ ಆ್ಯಕ್ಟ್ಸ್ ಅಪಾನ್ ಕಂಪ್ಲೇಂಟ್ ಅಂದರೆ ಏನು? ಫ್ಲೈಯಿಂಗ್ ಸ್ಕ್ವಾಡ್ ಆ್ಯಕ್ಟ್ಸ್ ಅಪಾನ್ ಕಂಪ್ಲೇಂಟ್ ಅಂದರೆ ಏನು? ದೂರುಗಳು ಬಂದಾಗ ನೀವು ಕಾರ್ಯಪ್ರವೃತ್ತರಾಗುತ್ತೀರಿ. ಅದಿಲ್ಲ ಅಂದ್ರೆ 171 ಬಗ್ಗೆ ನೀವು ಅನೌನ್ಸ್ಮೆಂಟ್ ಮಾಡ್ತೀರಿ. 171B, ಮತದಾನ ಮಾರಿಕೊಳ್ಳುವುದು, ಲಂಚ ಕೊಡುವುದು, ತೆಗೆದುಕೊಳ್ಳುವುದು ಅಪರಾಧವಾಗಿರುತ್ತದೆ. ಮುಂಬರುವ ಚುನಾವಣೆಯಲ್ಲಿ ಯಾರೂ ಹಣಕ್ಕಾಗಿ ತಮ್ಮ ಮತವನ್ನು ಮಾರಿಕೊಳ್ಳಬಾರದು. ಹಾಗೆ ಮಾರಿಕೊಂಡಲ್ಲಿ ನಿಮ್ಮ ಮೇಲೆ ಕ್ರಮ ಜರುಗಿಸಲಾಗುವುದು ಅನೌನ್ಸ್ ಮಾಡಬೇಕು ಅಂತಿದೆ. ನಿಮ್ಮ ಕಾರ್ಯದ ಒಂದು ಭಾಗ. ಅದ್ರ ಯಾರ್ಯಾರು ಹೇಳ್ತೀರಿ? FST ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್, police officer of that polling station by name, 2 gunmen, 1 videographer, 1 vehicle, GPS. ಈ ಒಂದು ಪೊಲೀಸ್ ಸ್ಟೇಷನ್ ಲಿಮಿಟು ಅಥವಾ ಒಂದು ಫ್ಲೈಯಿಂಗ್ ಸ್ಕ್ವಾಡ್ ಝೋನ್ ಕರೆದ್ರೆ ನೀವು ಸಾಧ್ಯ ಆದಷ್ಟು ಅದರ ಮಧ್ಯದಲ್ಲಿ ಇರೋ ಪ್ರಯತ್ನ ಮಾಡಬೇಕು. ತಹಸೀಲ್ದಾರ್ ಆಫೀಸ್ ಇದ್ರೆ ಅಲ್ಲೇ, ಪೊಲೀಸ್ ಸ್ಟೇಷನ್ ಇದ್ರೆ ಅಲ್ಲೇ ಸಮೀಪವಾಗಿ ನೀವು ಇರಬೇಕು. ಆಕ್ಟ್ ಅಪಾನ್ ಕಂಪ್ಲೇಂಟ್ ಮಾಡ್ಬೇಕಂದ್ರೆ ತಕರಾರು ಬಂದ ಕೂಡಲೇ ಯಾವುದೇ ಡೈರೆಕ್ಷನ್ ನೀವು ಯಾವಾಗ ಹೋದ್ರ ನನಗನಿಸಿದ ಮಟ್ಟಿಗೆ ಅಂದ್ರೆ ಎಲ್ಲೂ ಇಂಥ ಫ್ಲೈಯಿಂಗ್ ಸ್ಕ್ವಾಡ್ ಝೋನ್, ಖಾನಾಪುರ ಒಂದು ಎಕ್ಸೆಪ್ಷನ್ ಇರ್ಬೋದು. ಖಾನಾಪುರ ತಾಲೂಕು ಒಂದು ಎಕ್ಸೆಪ್ಷನ್ ಝೋನ್ ಅಂತ ನಾವು ಒಪ್ಕೋತೀವಿ. ಯಾಕಂದ್ರೆ ಏರಿಯಾದ ಬಿಗ್ಗೆಸ್ಟ್ ತಾಲೂಕು ಏನು ಕರ್ನಾಟಕ, ಕವರ್ಡ್ ಬೈ ಫಾರೆಸ್ಟ್. ಅದು ಬಿಟ್ರೆ ಉಳಿದ ಕಡೆ ಎಲ್ಲ ನೀವು ಎಲ್ಲೇ ಕಂಪ್ಲೇಂಟ್ ಬಂದದಂತ ಅಲ್ಲಿ ಹೋಗ್ಬೇಕಾದ್ರೆ ಅಟ್ ದ ಮೋಸ್ಟ್ 45 ನಿಮಿಷದಾಗ ರೀಚ್ ಆಗ್ಬೋದು. ಒಂದು ನಡುವೆ ಜಾಗದಾಗಿದ್ದೀರಂದ್ರೆ ಈ ಕಡೆ 45 ನಿಮಿಷ, ಈ ಕಡೆ 45 ನಿಮಿಷ, ಈ ಕಡೆ 45 ನಿಮಿಷ, ಈ ಕಡೆ 45 ನಿಮಿಷ, ಅಥವಾ ಒಂದು ಸ್ವಲ್ಪ ಈ ಕಡೆ ಇದ್ರೆ ಈ ಕಡೆ ಹೋಗುವಾಗ 50 ನಿಮಿಷ, ಈ ಕಡೆ ಹೋಗುವಾಗ 35 ನಿಮಿಷ ಆಗ್ಬೋದು. ಅಷ್ಟರೊಳಗೆ ನೀವು ಹೋಗ್ಬೇಕಾಗ್ತದೆ. ಸಿ ವಿಜಿಲ್ದಾಗೂ ಮತ್ತ ಇಲೆಕ್ಷನ್ ಸೀಸರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇನ್ನೊಂದು ಆ್ಯಪ್ ನಿಮಗೆ ಡೌನ್ಲೋಡ್ ಮಾಡಿಸ್ತಾರೆ. ಆ ಥರಗೂ ಒಂದು 100 ಮಿನಿಟ್ ನಿಮಗೆ ಆಕ್ಟ್ ಮಾಡೋದಕ್ಕೆ ಟೈಮ್ ಅದ. ಇಲ್ಲಿಯೂ ಕೂಡ ಅಷ್ಟರೊಳಗೆ ನೀವು ಅಲ್ಲಿ ಹೋಗ್ಬೇಕು. ಕಂಪ್ಲೇಂಟ್ ಎಲ್ಲೆಲ್ಲೂ ಗೊತ್ತಿರ್ಬೇಕು. ಅದು ಗೊತ್ತಿರ್ಬೇಕಂದ್ರೆ ಫ್ಲೈಯಿಂಗ್ ಸ್ಕ್ವಾಡ್ದವ್ರಿಗೆ ನಿಮ್ಮ ಫ್ಲೈಯಿಂಗ್ ಸ್ಕ್ವಾಡ್ ಝೋನ್ ನಿಮ್ಮ ಅಂಗೈದಷ್ಟ ಕ್ಲಿಯರ್ ಇರ್ಬೇಕು. ನಿಮ್ಮ ಅಂಗೈ ಎಷ್ಟು ನಿಮಗೆ ಕ್ಲಿಯರು, ಇಡೀ ನಿಮ್ಮ ಏರಿಯಾ ಅಷ್ಟು ಕ್ಲಿಯರ್ ಇರ್ಬೇಕು. ಎಸ್ಕೇಪ್ ರೂಟ್ಸ್ ಯಾವ, ಸಣ್ಣ ರೋಡ್ ಯಾವ, ದೊಡ್ಡ ರೋಡ್ ಯಾವ, ಬ್ರಿಡ್ಜ್ ಇದ್ದದ್ದು ಯಾವ್ದು, ಇಲ್ಲದ್ದು ಯಾವ್ದು, ಎಲ್ಲಿ ಟ್ರ್ಯಾಕ್ಟರ್ ನಿಲ್ಲಿಸಿರ್ತಾರೆ, ಎಲ್ಲಿ ಸಿಂಗಲ್ ಗಾಡಿ ಹೋಗ್ತದೆ, ಎಲ್ಲಿ ಪೋಲಿಂಗ್ ಸ್ಟೇಷನ್ ಅದಾವ. ಯಾಕಂದ್ರೆ ಕಂಪ್ಲೇಂಟ್ ಯಾವಾಗ ಬರ್ತದೆ ಗೊತ್ತಿಲ್ಲ. ರಾತ್ರಿ ಅಲ್ಲಿ ಹೋಗ್ಬೇಕು. ನೀವು ಹಾಗಲ್ಲಿ 2 ಟ್ರ್ಯಾಕ್ಟರ್ ನಿಲ್ಲಿಸಿರ್ತಾರೆ, ನಿಮ್ ಜೀಪ್ ಆ ಕಡೆ ಹೋಗಂಗಿಲ್ಲ. ಸುತ್ತಾಕಿ ಬರ್ಬೇಕಾದ್ರೆ 2 ಕಿಲೋಮೀಟರ್ ಹೋಗಿ ಬರ್ಬೇಕು. ಏನ್ ಮಾಡೋರು? ಇಳಿದು ನಡ್ಕೊಂಡು ಹೋಗೋರು. ಎಲ್ಲಿ ಬಚ್ಚಲ್ ನೀರು ಅದಾವ, ರಾತ್ರಿ ಓಡಿ ಹೋಗ್ಬೇಕಾದ್ರೆ ಕಾಲು ಎಲ್ಲಿ ಕಡದಾಗ ಬೀಳ್ತಾ ಐತಿ.
ಎಲ್ಲ ಡೀಟೇಲ್ಸ್ ಗೊತ್ತಿರ್ಬೇಕು ನಿಮಗೆ. ಎಷ್ಟು ಹಂಗ ಇದಷ್ಟ ಕ್ಲಿಯರ್ ಇರ್ಬೇಕು. ನೀವು ಅಲ್ಲೆಲ್ಲ ತಿಂಗಳು ಕಂಪ್ಲೇಂಟ್ ಮಾನಿಟರ್ ಮಾಡ್ಬೇಕಾಗ್ತದ, ಕಂಪ್ಲೇಂಟ್ ಅಟೆಂಡ್ ಮಾಡ್ಬೇಕಾಗ್ತದ. ಇದೆಲ್ಲ ನಿಮಗೆ ಗೊತ್ತಿರ್ಬೇಕು. ನೀವು ಹೋಗುವಾಗ ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ ಮಾತ್ರ ಇಂಥ ತಕರಾರು ಬಂದಿದೆ, ನಾನು ಹೊರಟಿದ್ದೇನೆ ಇಂಥ ಜಾಗಕ್ಕೆ ರೆಕಾರ್ಡ್, ಆಮೇಲೆ ಗಾಡಿ ಅಲ್ಲಿ ಹೇಳ್ಬೇಕು ನಾನು ಜಾಗಕ್ಕೆ ಬಂದಿದ್ದೇನೆ, ಇಲ್ಲಿ ಹಣ ಹಂಚುತ್ತಿದ್ದಾರೆ, ಹಂಚುತ್ತಿಲ್ಲ, ಏನೈತೆ ಅದು ಹಣ ಹಂಚುತ್ತಿದ್ದಾರೆ, ಬಹಳ ಬರ್ತಾವ ಕಂಪ್ಲೇಂಟ್. ಆಮೇಲೆ ಎಷ್ಟು ರೊಕ್ಕ ಹಿಡಿದ್ರೆ ಸೀಸರ್ ಮಾಡ್ಬೋದು. ಈಗ ನೋಡ್ರಿ ಒಂದ್ ಜಾಗದಾಗ ಹೋಗ್ತೀರಿ, ಯಾವುದೋ ಸಂಘ ಸಂಸ್ಥೆಯ ಮಹಿಳೆಯರು, ಯಾವುದೋ ಸಂಘ ಸಂಸ್ಥೆಯ ಸದಸ್ಯರು, ಪುರುಷರು ಅಲ್ಲಿ ಇರ್ತಾರೆ. ಈ ಕಡೆ 30-40 ಮಂದಿ, ಆ ಕಡೆ 30-40 ಮಂದಿ ಇರ್ತಾರೆ ನಿಮ್ಮ ಕಡೆ ಅವರು. ನೀವು ಅವ್ರನ್ನ ಫ್ರಿಸ್ಕಿಂಗ್ ಮಾಡ್ತೀರಿ ಪರ್ಸನಲಿ ಫ್ರಿಸ್ಕಿಂಗ್ ಮಾಡಿದಾಗ ಎಲ್ಲರ ಕಿಸದಾಗ 200 ರೂಪಾಯಿದು 4 ನೋಟ್ ಅದಾವ. ಇದೇ ಕಾಯ್ದೆ ಇದೆ. ಈ ಸಂಘದ ಸದಸ್ಯರು ಬಟ್ಟೆ 2,000 ಇಟ್ಕೋಬೇಕು, 500 ನೋಟ್ ಇಟ್ಕೋಬೇಕಂತ ಹೇಳಿ ಇಲ್ಲಲ್ಲ. ಅಂದ್ರ ನಿಮ್ಗೆ ಬಂದದ ಕಂಪ್ಲೇಂಟು ಅಲ್ಲಿ ಫ್ರಿಸ್ಕಿಂಗ್ ಮಾಡಿದಾಗ ಸಿಗುತ್ತಾವ 2,000 ರೂಪಾಯಿ. ಯಾರು ಕೊಟ್ಟಾರ? ಎಲ್ಲರ ಕಡೆ 2,000 ಯಾಕೆ ರೆಕಾರ್ಡ್ ಚಾಲು. ಆ ರೊಕ್ಕ, ಆ ಹಣ ಬ್ರೈಬರಿ. ಇದು ಹಂಚಿತು, ಯಾರು ಹಂಚಾರ ಅಂತ ಎನ್ಕ್ವೈರಿ ಆಗ್ಬೇಕು. ಅವಾಗ ಅದು ಸಹಿತ ಏನಾಗ್ತದ, ಸೀಸರ್ ಮಾಡಾಕ. ಎಸ್, 2,000 ರೂಪಾಯಿ ಎಲ್ಲರ ಕಡೆ ಹೆಂಗೆ ಕಂಪ್ಲೇಂಟ್ ಬರ್ಬೇಕಾಗ್ತದೆ, ರೊಕ್ಕ ಹಂಚತಾರಂತ. ಏನಂತದು? ಇನ್ಸಿಡೆಂಟಲ್ ಎವಿಡೆನ್ಸ್. ಆ ಸಂದರ್ಭಕ್ಕೆ ಅದು ಸಾಕ್ಷಿ ಆಯ್ತು, ಸೀಸರ್ ಮಾಡ್ಬೋದು. ಅಂದ್ರೆ 10,000 ಇರ್ಬೇಕಂತ ಏನಲ್ಲ, ಹಿಂಗಿದ್ರೆ ಸೀಸರ್ ಹಿಡಿಬಹುದು. ಹೀಗೆ ಹಿಡಿದಾಗ ನಾನ್ ಕಾಗ್ನಿಸಿಬಲ್ ಕೇಸ್ ಇದ್ರೆ ಕಂಪ್ಲೇಂಟ್ ಎಲ್ಲ ನೀವ ಮಾಡಬೇಕು. ಪೊಲೀಸರಿಗೆ ನಾನ್ ಕಾಗ್ನಿಸಿಬಲ್ ಕೇಸ್ ಮಾಡಕ್ ಪರ್ಮಿಷನ್ ಇಲ್ಲ. ಬಟ್ ಇಫ್ ನಾನ್ ಕಾಗ್ನಿಸಿಬಲ್ ಅಂಡ್ ಕಾಗ್ನಿಸಿಬಲ್ ಅಫೆನ್ಸ್ ಆರ್ ಎಟ್ ಎ ಟೈಮ್ ಕಮಿಟೆಡ್ ಬೈ ಎನಿ ಪರ್ಸನ್, then it can be converted into a cognizable case. ಸೆಕ್ಷನ್ 125 RP ಆಕ್ಟ್ ಹಿಡ್ಕೊಂಡ 134, 135 ತನಕ ಅಂತಾರೆ. ಏನ್ರಿ ಆಗಿತ್ತಂದ್ರ 128 ಬಿಟ್ಟು ಉಳಿದು ಎಲ್ಲ ಕಾಗ್ನಿಸಿಬಲ್ ಕೇಸ್ ಆಗ್ತಾವ. ಅವಾಗ ಪೊಲೀಸರು ಸೋಮೋಟೋ ಕೇಸ್ ಬುಕ್ ಮಾಡ. ಯಾಕೆ ಮಾಡಿದಾರೆ ಹಿಂಗ? ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಯಾಕೆ ಮಾಡಿದಾರ ಅಂದ್ರ, ಯಾವಾಗಲೂ ಪೊಲೀಸ್ ಅಂಡ್ ಮಿಲಿಟರಿ, ಇಂಡಿಯನ್ ಡೆಮೋಕ್ರಸಿ ಭಾರತದ ಸುತ್ತಿಗಿನ ದೇಶಗಳಿಗಿಂತ ಭಾರಿ ಡೆಮೋಕ್ರಸಿ ಯಾಕದ? ಯಾಕೆ ಸಕ್ಸಸ್ಫುಲ್ ಡೆಮೋಕ್ರಸಿ ಭಾರಿ ನಡೆದ ನಮ್ದು? Why our democracy is more successful? Because police and military are subservient to civil authorities. ಅಮೆರಿಕ ಅಧ್ಯಕ್ಷ ಯಾರಾದಾರ? ಬೈಡನ್. ಮೊದಲು ಯಾರಿದ್ರು? ಟ್ರಂಪ್ ಹೋಗಿ ಬೈಡನ್ ಬರ್ಬೇಕಾದ್ರೆ ಕೌಂಟಿಂಗ್ 2 ದಿವಸ ಆಯ್ತು, 1.5 ತಿಂಗಳಾಯ್ತು. ಇನ್ನ ನಮ್ಮಲ್ಲಿ ಪೊಲೀಸ್ ಬ್ಯಾಲೆಟ್ ಬೇಕಂತ ಕರೀತಾರ. ಬಂತು ಆ ಬ್ಯಾಲೆಟ್ ಎಬ್ಸೋದು 2 ದಿವಸ ಆಯ್ತು, 1.5 ತಿಂಗಳು. ಅವನು ಅಮೆರಿಕಾದಾಗ 2 ಪ್ರೆಸಿಡೆಂಟ್ ಇರ್ತಾರೆ 6 ತಿಂಗಳ ತನಕ. ಪ್ರೆಸಿಡೆಂಟ್ ಇಲೆಕ್ಟ್, ಪ್ರೆಸಿಡೆಂಟ್ ಇನ್ ಆಫೀಸ್. ಪ್ರೆಸಿಡೆಂಟ್ ಇನ್ ಆಫೀಸ್ ರೆಫ್ಯೂಸ್ ಟು ಗಿವ್ ದ ಪವರ್, ಹ್ಯಾಂಡ್ ಓವರ್ ದ ಪವರ್ಸ್ ಫಾರ್ 1.5 months. 10,000 ಜನ ವೈಟ್ ಹೌಸ್ ನಾಗ ಅಟ್ಯಾಕ್ ಮಾಡಿದ್ರು, 9 ಜನ ಗುಂಡಾಗಿ ಸತ್ತು. ಆಮೇಲೆ ಕೊಟ್ಟರು ಚಾರ್ಜ್. ಹೇಳ್ರಿ, 70 ವರ್ಷದ ಇಂಡಿಯಾದಾಗ ಒಬ್ಬರ ಪ್ರೈಮ್ ಮಿನಿಸ್ಟರ್ ನಾ ರಾಜೀನಾಮೆ ಕೊಡುದಿಲ್ಲ ಅಂತ, ಕರ್ನಾಟಕದ ಒಬ್ಬರೇ ಚೀಫ್ ಮಿನಿಸ್ಟರ್ ನಾ ಅಧಿಕಾರ ಬಿಟ್ಟು ಕೊಡುದಿಲ್ಲ ಅಂತ. ದಟ್ ಈಸ್ ಗ್ರೇಟ್ನೆಸ್ ಆಫ್ ಅವರ್ ಡೆಮೋಕ್ರಸಿ. ಸಲ್ಯೂಟ್ ಅವರ್ ಡೆಮೋಕ್ರಸಿ. ಕೌಂಟಿಂಗ್ ಚಾಲು 3 ತಾಸಿನಾಗ ಡೈರೆಕ್ಟ್ ಬಟನ್ ಹಾಕ್ತೇವೆ, ಕೊಟ್ಬಿಡ್ತೇವೆ ರಿಸಲ್ಟ್. ಕರೆಕ್ಟ್ ರಿಸಲ್ಟ್ ಬಂದ್ಬಿಡ್ತಾವ. ಮತ್ತ ಈ ಮತಯಂತ್ರಗಳ ಬಗ್ಗೆ ಹಂಗಂತಾರೆ ಹಿಂಗಂತಾರೆ ಹಂಗನ್ನವ್ರು ಅವರು. ಅವ್ರ ಹಂಗನ್ನೋದಲ್ರಿ, ನನಗೆ ತೋರಿಸ್ರಿ, ಒಂದು ರಾಜಕೀಯ ಪಕ್ಷ ತೋರಿಸ್ರಿ ಇವರು ಈ ಮತಯಂತ್ರಗಳ ತಪ್ಪದಾವತ್ತೆ ಹೇಗಿಲ್ಲ ಅನ್ನೋರು ಒಬ್ರು ತೋರಿಸ್ರಿ ನಂಗೆ. ಅವ್ರ ಹಂಗನ್ನವ್ರ. ಬಟ್ ಆ ಕಾನೂನು ಮಾಡಿದಾರ ಅವರ, ಜಾರಿಯಲ್ಲಿ ತರೋರು ಯಾರ? ನಾವ. ಯಾರಂದ್ರೆ ಬ್ಯಾಲೆಟ್ ಪೇಪರ್ ತರೋರು ಯಾರ? ಅವರ. ತರಬೇಕಾದ್ರೆ ಆರಿಸಿ ಮಾತ್ರ ಇದ್ರಾಗ ಬರ್ಬೇಕು. ವರ್ಷಗಳಾಗ ಆರಿಸಿ ಅಂತ ಮಾತ್ರ ನೀವು ಬ್ಯಾಲೆಟ್ ಹೋಗ್ಬೇಕು, ಅದಕ್ಕೆ ಹೋಗಕ್ ಬರೋದಿಲ್ಲ. ನಾ ಅಪೋಸಿಷನ್ 10% ಇದ್ರೆ ನಾನು ಬ್ಯಾಡ ಅಂತ ಕೇಳ್ತಾರ. ಮಾಡಿದಾರ ಕಾನೂನು ಪಾರ್ಲಿಮೆಂಟ್ನಾಗ ಯಾರು ಮಾಡಿದಾರ? ಪಾರ್ಲಿಮೆಂಟ್ದಾಗ ಅವ್ರು ಮತ್ತೆ ಮಾಡ್ತಾರೆ, ನಾವು ಇಂಪ್ಲಿಮೆಂಟ್ ಮಾಡೋರು. ಸೊ ಅದನ್ನ ವಿಷಯ ನೀವು ತಿಳ್ಕೊಬೇಕು. ಇಲ್ಲೂ ಹಂಗ ಫ್ಲೈಯಿಂಗ್ ಸ್ಕ್ವಾಡ್ ಜೋನ್ದಾಗಿರ್ಬೇಕು, ಅಟೆಂಡ್ ಮಾಡಬೇಕು, ಕಂಪ್ಲೇಂಟ್ಸ್ ಅನ್ನ ತಗೋಬೇಕು. ನಾನ್ ಕಾಗ್ನಿಸಿಬಲ್ ಕೇಸ್ ಇದ್ದಾಗ ನಾವ ಕಂಪ್ಲೇಂಟ್ ಕೊಡಬೇಕು, ಬಟ್ ಬರೆಸಬೇಕು ಅವ್ರ ಕಡೆಯಿಂದ. ಯಾರ ಕಡೆಯಿಂದ? ಅವರು ಬರೆಸಿದಾಗ ನೋಡ್ರಲ್ಲ 6% ಕನೆಕ್ಷನ್ ಐತೆ. 94 ಕ್ರಿಮಿನಲ್ಗಳು ಬಿಡುಗಡೆ ಆಗ್ತಾರಲ್ಲ. ಕ್ರೈಮ್ ಆಗಿಲ್ಲ ಅನ್ನೋದ? ಕ್ರೈಮ್ ಆಗಿತ್ತಲ್ರಿ, ಕನ್ವಿಕ್ಷನ್ ಹೆಂಗಾಗಲ್ತ? ವ್ಯವಸ್ಥೆಗಳು ಬೇರೆ ಬೇರೆ ತೋರಿಸ್ಕೊಳ್ಳೋರು. ಅದಕ್ಕೆ ಅವ್ರ ಕಡೆ ಬರೆಸ್ಬೇಕು, ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿಸ್ಬೇಕು. ಬಹುಶಃ ನಿಮ್ಗೆ
ನಾ ಇದಕ್ಕಿಂತ ಕ್ಲಿಯರ್ ಹೇಳೋರು ನಿಮ್ಗೆ ಏನು ತಿಳಿದಿಲ್ಲ ಅಂತ ಹೇಳಿದ್ರು. ಇನ್ನು ಪ್ಲಾಟ್ಫಾರ್ಮ್ ಓಪನ್ ಫಾರ್ ಕ್ವಶನ್ಸ್. ಹೌದು ಸರಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಕಂಪ್ಲೀಟ್ ಮಾಡಿ ನಾವೆಲ್ಲ ಕಂಪ್ಲೇಂಟ್ ಮಾಡಿದ್ದೇವೆ. ಅದಕ್ಕೆ FIR ಮಾಡೋದಕ್ಕಿಂತ ಮೊದಲು ನಾವು ಗೆಸ್ಟ್ ಪರ್ಮಿಷನ್ ತಗೊಂಡು ಮಾಡ್ಬೇಕಾ ಅಥವಾ ನಾನ್ ಕಾಲೇಜಲ್ಲ ಅಥವಾ ಕಂಪ್ಲೇಂಟ್ ಮಾಡಿ ಮೊದಲನೇದ್ದು ಸೀಸರ್ ಮಾಡಬೇಕು. ಎರಡನೇದ್ದು ಕೇಳ್ರಿ ಹೇಳಕತ್ತೀನಿ ನೋಡಿ ಸರ್, ಒಂದು ಒಳ್ಳೆ ಪ್ರಶ್ನೆ ಕೇಳಿದಾರೆ. ಏನ್ರಿ ಇಲಾಖೆ? ಪಂಚಾಯತ್ ರಾಜ್. ಓಕೆ, ಸೀಸರ್ ಮಾಡ್ತೀರಿ. ಸೀಸರ್ ಮಾಡಿದ ನಂತರ ನಿಮಗೆ 3 ನಮೂನಿ ಮಾಹಿತಿ ಹೇಳಿದೆ. ಇಲ್ಲಿಗಲ್ಲೋ ಲೀಗಲ್ಲೋ ಇನ್ಫಾರ್ಮೇಶನ್ ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಅದಾವೋ ಇಲ್ಲೋ, ಇಲ್ಲ ನಿಮಗೆ ಕೇಸ್ ಮಾಡಬೇಕಾಗ್ಯದ. ಅದನ್ನೆಲ್ಲ ಸೀಸರ್ KP ಆ್ಯಕ್ಟ್ದಾಗ ಸಂಬಂಧಪಟ್ಟಂಥ ಸ್ಟೇಷನ್ನಾಗಿದ್ರೆ, ಯಾವುದೋ ನಿಮ್ಮ ಚೆಕ್ ಪೋಸ್ಟ್ನಾಗಿದ್ರೆ ಪೊಲೀಸರು ಕೇಸ್ ಬುಕ್ ಮಾಡ್ತಾರೆ, ನೀವು ಸೂಪರ್ವಿಷನ್ ಮಾಡ್ತೀರಿ. ಅದನ್ನೆಲ್ಲ KP ಆ್ಯಕ್ಟ್ 98 ಅದಕ್ಕೆ ಮಹಜರ್ ಮಾಡ್ಬೇಕಂತದ, ಇಬ್ಬರು ಸಾಕ್ಷಿದಾರರು ಇರಬೇಕಂತದ. ಅದನ್ನೆಲ್ಲ ಮಹಜರ್ ಮಾಡಿ ವಿದಿನ್ 24 hours ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡ್ಬೇಕಂತದ. ಅಲ್ಲಿ ಪ್ರೊಡ್ಯೂಸ್ ಮಾಡಿದ ನಂತರ ಮುಂದೆ ಏನು ಮಾಡ್ಬೇಕು ಅನ್ನೋದನ್ನು ಅವ್ರು ಹೇಳ್ತಾರೆ. ಓಕೆ, ಥ್ಯಾಂಕ್ ಯು. ಹಾಂ, ಕೊಡ್ರಿ. ಒಂದನೇದು ಭಾಳ ಒಳ್ಳೆಯ ಪ್ರಶ್ನೆಯನ್ನು ಅವ್ರು ಕೇಳಿದ್ದಾರೆ. ಅದು ರಾಜಕೀಯ ಸಭೆ ಅದ ಅಂತ ಆದ್ರೆ, ಅಲ್ಲಿ ಯಾವುದೇ ಬೋರ್ಡ್ ಇಲ್ಲ ಅಂದ್ರೆ, ಅವ್ರ ಮನ್ಯಾಗ ಒಂದು ಫಂಕ್ಷನ್ ಮಾಡ್ತಾರಂದ್ರೆ, ಪೀಸ್ಫುಲ್ ಅಸೆಂಬ್ಲಿ ಕಲ್ಚರಲ್ ಸೋಷಿಯಲ್ ಗ್ರೌಂಡ್ ಮ್ಯಾಗ ನಮಗೆ ಪರ್ಮಿಷನ್ ಅದ. ನಾವು ಅಲ್ಲಿ ಒಳಗೆ ಎಂಟ್ರಿ ಮಾಡಬೇಕಾದ್ರೆ ಅಲ್ಲಿ ಇಲ್ಲಿಗಲ್ ಏನಾದರೂ ನಡೆದದ ಅನ್ನತಕ್ಕಂಥ ಖಚಿತ ಕಂಪ್ಲೇಂಟ್, ಲೈಕ್ ಲಿಕ್ಕರ್ ಡಿಸ್ಟ್ರಿಬ್ಯೂಷನ್ ನಡೆದದ ಅಂತ ಎಕ್ಸೈಸ್ದವ್ರನ್ನ ಕರ್ಕೊಂಡು ಹೋಗ್ಬೇಕು. ಅದು ಸಿಗ್ತದೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಅಂಥದ್ರಲ್ಲಿ ಅನ್ಅಥರೈಸ್ಡ್ ಎಂಟ್ರಿ ನಿಮಗೆ ಮಾಡೋದಕ್ಕೆ ಪರ್ಮಿಷನ್ ಇಲ್ಲ. ಬಟ್ ಕ್ಯಾಶ್ ಡಿಸ್ಟ್ರಿಬ್ಯೂಷನ್ ನಡೆದದ ಅಂದಾಗ ಹೊರಗೆ ನಿಂದಿರಬೇಕು, ಬಂದವ್ರನ್ನೆಲ್ಲ ಫ್ರಿಸ್ಕಿಂಗ್ ಮಾಡ್ಬೋದು. ಅಲ್ಲಿ ಒಳಗೆ ಏನು ನಡೆದಲ್ಲ, ತಿರುಗಿ ಬಂದವ್ರನ್ನ ಕ್ಯಾಶ್ ಡಿಸ್ಟ್ರಿಬ್ಯೂಷನ್ ನಡೆದ ಅಂತ ತಿಳ್ಕೊರಿ, ಒಂದು ಕಡೆ ಪ್ರೈವೇಟ್ ಪ್ರಿಮೈಸಸ್ದಾಗ ನಡೆದದ, ನೀವು ಹೊರಗೆ ಹೋಗಿ ನಿಂದಿರ್ಬೇಕು, ಬಂದವ್ರನ್ನೆಲ್ಲ ಫ್ರಿಸ್ಕಿಂಗ್ ಮಾಡಬೇಕು, ಇಟ್ಟ ರಾಕ್ ಎಲ್ಲೋ ಅಂತ ಕೇಳ್ಬೇಕು. ಇಲ್ಲ, ಒಳಗೆ ಹೋಗ್ಬೇಕಾದ್ರೆ ಹೇಳಿದ್ನಲ್ರಿ, ಒಂದನೇದು 165 ಪೊಲೀಸರಿಗದ, 100, 101, 102ದಾಗ ಇದನ್ನು ಮಾಡಬೇಕಾದ್ರೆ ನಮಗೆ ರೋಡ್ ಮ್ಯಾಗ ವೆಹಿಕಲ್ ಫ್ರಿಸ್ಕಿಂಗ್ ಮಾಡ್ತೀವಿ. ಉಳಿದಂತೆ ಮಾಡಬೇಕಾದ್ರೆ ಎಂಟ್ರಿಗೆ ಐದರ್ ಎಕ್ಸೈಸ್ ವೈಲೇಷನ್ ಆಗ್ಯದಂತೋ ಇಲ್ಲ ಇನ್ಕಮ್ ಟ್ಯಾಕ್ಸ್ದವ್ರು ವಾರಂಟ್ ತೊಗೊಂಡು ಬಂದು ಇಲ್ಲಿ ರೊಕ್ಕ ಅದಾವ ಅಂತೋ ಎಂಟ್ರಿ ಮಾಡ್ಬೇಕು. ಹಾಗೆ ಎಂಟ್ರಿ ಮಾಡ್ಲಿಕ್ಕೆ ಬರಂಗಿಲ್ಲ. ಹಾಂ, ಕೇಳಿ. ನಾನು ನಿಮ್ಮ ಪ್ರಶ್ನೆ ಅರ್ಥ ಆಗಲಿಲ್ಲ. ಮಾಡೋ ಅವ್ರ ಅನುಮತಿ ಇದೆ. ಹೌದಿಲ್ಲ, ನೀವೇನು ಮಾಡಕ್ಕೆ ಬರಂಗಿಲ್ಲ ಅವಾಗ. ಎಸ್, ಇಮ್ಯಾಜಿನೇಷನ್ ಮ್ಯಾಗ ದಯವಿಟ್ಟು ಏನು ಮಾಡಕ್ಕೆ ಹೋಗ್ಬೇಡ್ರಿ. ಕಾನೂನು ಬಾಹಿರವಾಗಿ ಅವ್ರಿಗೆ ನಿಮ್ಮಂಥವ್ರು ಸಿಗೋದ ಬೇಕಾಗಿರ್ತೈತೆ. ಅವ್ರು ನಿಮ್ಮ ಕೈಯಾಗ ಸಿಗೋಂಗೆ ಏನು ಮಾಡಕ್ಕೆ ಸಾಧ್ಯ ಐತೆ ಅದನ್ನು ವಿಚಾರ ಮಾಡ್ರಿ. ಎಸ್, ಮುಗಿದು ಕ್ವಶನ್.